ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 2025 ಜನವರಿ ತಿಂಗಳದು ಕರೆಂಟ್ ಅಫೇರ್ಸ್ನ ಈ ಒಂದು ಸೆಷನ್ ಅಲ್ಲಿ ನಾವು ಡಿಸ್ಕಸ್ನ ಮಾಡೋಣ, ಸರಿನಾ? ಸೊ ಹಾಗೆ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಸರ್ ಇದು ಜನವರಿ ತಿಂಗಳದು ಕರೆಂಟ್ ಅಫೇರ್ಸ್ ಆಯಿತು, ಓಕೆ, ಬಟ್ ಇದು ಯಾವ್ಯಾವ ಎಕ್ಸಾಮ್ಗೆ ಯೂಸ್ ಆಗುತ್ತೆ ಅಂತ, ಸರಿನಾ? ಸೊ ಈ ಮುಂಬರ್ತಕ್ಕಂಥ NTPC ಎಕ್ಸಾಮ್ ಇದೆ ಅಲ್ವಾ, NTPC ಎಕ್ಸಾಮ್ ಅವರಿಗೆ ಮ್ಯಾಕ್ಸಿಮಮ್ ಯೂಸ್ ಆಗುತ್ತೆ, ಹಾಗೆ ಡಿ ಗ್ರೂಪ್ ಅವರಿಗೆ ಕೂಡ ಇದು ಯೂಸ್ ಆಗುತ್ತೆ. ಆ್ಯಂಡ್ ದೆನ್ ನೀವು ನೆಕ್ಸ್ಟ್ ನನ್ ಆಫ್ ದ ಎಕ್ಸಾಮ್ ಬರೀರಿ, ನೀವು ಲೈಕ್ ಇವಾಗ SSC GD ಬರೀರಿ, MTS ಬರೀರಿ, ಮತ್ತೆ ಹಾಗೆ ನೀವು ಅಗ್ನಿವೀರ ಎಕ್ಸಾಮ್ ಬರೆದ್ರೂ ಕೂಡ ನಿಮಗೆ ಈ ಒಂದು ಕ್ಲಾಸ್ ಯೂಸ್ಫುಲ್ ಆಗುತ್ತೆ. ಲೈಕ್ ಇವಾಗ CGL ವರೆಗೂ ಈ ಕರೆಂಟ್ ಅಫೇರ್ಸ್ ಕ್ಲಾಸ್ ಯೂಸ್ಫುಲ್ ಆಗುತ್ತೆ. ಯಾಕೆ ಯೂಸ್ಫುಲ್ ಆಗ್ತದೆ ಅಂತ ನಾನು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೀನಿ ಅಂದರೆ, ಇದರಲ್ಲಿರೋದು ಎಲ್ಲವೂ ಕೂಡ ನಿಮಗೆ ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಕರೆಂಟ್ ಅಫೇರ್ಸ್ ನ್ಯೂಸ್ ಇದಾವೆ, ಸರಿನಾ? ಸೊ ಅದಕ್ಕೆ ನಿಮಗೆ ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಕರೆಂಟ್ ಅಫೇರ್ಸ್ ನ್ಯೂಸ್ನ ನಿಮಗೆ ಕೇಳೋದ್ರಿಂದ ಅದು ಇನ್ನೊಂದು ಏನಂದರೆ ಸ್ಪೆಷಲ್ ಆಗಿರುವಂತಹ ನಿಮಗೆ ಕರೆಂಟ್ ಅಫೇರ್ಸ್ ಕ್ವಶನ್ಗಳಿದಾವಲ್ವಾ, ಅವು ಜನವರಿ ತಿಂಗಳಲ್ಲೇ ನಿಮಗೆ ಕೇಳಿರ್ತಾನೆ, ಜನವರಿ ತಿಂಗಳಲ್ಲೇ ಆಗಿರ್ತವೆ. ಯಾವುದಾದ್ರೂ ಕೂಡ ವರ್ಷದ ಹೊಸದಾಗಿ ಅಲ್ಲೇ ನಿಮಗೆ ಕಾರ್ಯಕ್ರಮಗಳು, ಬೇರೆ ಬೇರೆ ಸಮ್ಮೇಳನಗಳು, ಬೇರೆ ಬೇರೆ ಒಂದು ಉದ್ಘಾಟನೆಗಳು ಕೂಡ ಆಗಿರ್ತವೆ. ಸೊ ಅದಕ್ಕೆ ಏನಾಗಿರ್ತದೆ, ಜನವರಿ ತಿಂಗಳ ಕರೆಂಟ್ ಅಫೇರ್ಸ್ ನಿಮಗೆ ಆಲ್ಮೋಸ್ಟ್ ಫುಲ್ ಟಾಪ್ ಪ್ರಿಯಾರಿಟಿಯಲ್ಲಿ ಇರುತ್ತೆ, ಸರಿನಾ? ಸೊ ಅದಕ್ಕೆ ಇದು ಏನಾಗುತ್ತೆ, ಈ ಒಂದು ಕ್ಲಾಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ನಿಮಗೆ ಗ್ಯಾರಂಟಿ ಕೊಡ್ತಿದ್ದೀನಿ, ಸರಿನಾ? ಸೊ ನೀವು NTPC ಎಕ್ಸಾಮ್ ಬರೀರಿ ಅಥವಾ ಡಿ ಗ್ರೂಪ್ ಬರೀರಿ, ಆ್ಯಂಡ್ ದೆನ್ ನನ್ ಆಫ್ ದ ಎಕ್ಸಾಮ್ ನಿಮಗೆಲ್ಲರಿಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ, ಸರಿನಾ? ಸೊ ಈ ಒಂದು ಸೆಷನ್ ಅಲ್ಲಿ ನಾವು ಆಲ್ಮೋಸ್ಟ್ ಎಷ್ಟು ಕವರ್ ಆಗುತ್ತೆ ಅಲ್ವಾ, ಈ ಜನವರಿ ತಿಂಗಳು 2025 ಜನವರಿ ತಿಂಗಳು ಎಷ್ಟು ಕರೆಂಟ್ ಅಫೇರ್ಸ್ ಕ್ವಶನ್ಗಳು ಕಂಪ್ಲೀಟ್ ಆಗುತ್ತೆ ಅಲ್ವಾ, ಅಷ್ಟು ಕಂಪ್ಲೀಟ್ ಮಾಡೋಣ ಈ ಒಂದು ಸೆಷನಲ್ಲಿ. ಇಫ್ ಏನಾದರೂ ಉಳಿದ್ರೆ ಈ PPTಯಲ್ಲಿ ಇದ್ದಿರ್ತಕ್ಕಂತಹ ಕ್ವಶನ್ಗಳಲ್ಲಿ ಏನಾದರೂ ರಿಮೈನಿಂಗ್ ಉಳಿದ್ರೆ ಆ ಒಂದು ಕ್ವಶನ್ಗಳನ್ನು ನೆಕ್ಸ್ಟ್ ಸೆಷನಲ್ಲಿ ಮೀನ್ಸ್ ಪಾರ್ಟ್ 2 ರೀತಿ ಅದನ್ನು ನಿಮಗೆ ಕಂಪ್ಲೀಟ್ ಮಾಡಿ ನಾನು ಕೊಡ್ತೀನಿ, ಓಕೆ? ಇದನ್ನಂತರೂ ಮ್ಯಾಕ್ಸಿಮಮ್ 2 ಕ್ಲಾಸ್ಗಿಂತ ನಿಮಗೆ ಜಾಸ್ತಿ ಅಂದರೂ ನಾನು ಮಾಡಿಕೊಡೋದಿಲ್ಲ, ಓಕೆ? 2 ಕ್ಲಾಸಲ್ಲಿ ನಿಮಗೆ ಫುಲ್ ಕಂಪ್ಲೀಟ್ ಆಗಿ ಕರೆಂಟ್ ಅಫೇರ್ಸ್ ನಿಮಗೆ ಹೋಗಿರಬೇಕು. ಸೊ ಆ ರೀತಿ ನಿಮ್ಗೆ ಹೇಳ್ಕೊಡ್ತೀನಿ, ಸರಿನಾ? ಸೊ ಇಷ್ಟು ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ಭಾರತದ ಮೊದಲ ಗಾಜಿನ ಸೇತುವೆಯನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ಭಾರತದ ಮೊದಲ ಗಾಜಿನ ಸೇತುವೆಯನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ ಎ ಕೊಚ್ಚಿ ಕೇರಳ, ಆಪ್ಷನ್ ಬಿ ವಿಶಾಖಪಟ್ಟಣಂ, ಆಪ್ಷನ್ ಸಿ ಕನ್ಯಾಕುಮಾರಿ, ಆಪ್ಷನ್ ಡಿ ಪೋರಬಂದರ್ ಅಂತ ಕೊಟ್ಟಿದೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಒಂದು 5 ಸೆಕೆಂಡ್ ತೊಗೋತೀರಾ? ಓಕೆ, 5 ಸೆಕೆಂಡಲ್ಲಿ ನೀವು ಆನ್ಸರ್ ಹೇಳಬೇಕು. ಓಕೆ, 1 2 3 4 5. ಓಕೆ, ಸೊ ಇವಾಗ ಹೇಳ್ಬೋದಾ ಆನ್ಸರ್ ಯಾವುದು ಅಂತ? ಆಪ್ಷನ್ ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ಯಾವುದು ಅಂದರೆ ಆಪ್ಷನ್ ಸಿ ಕನ್ಯಾಕುಮಾರಿಯಲ್ಲಿ ಈ ಭಾರತದ ಮೊದಲ ಗಾಜಿನ ಸೇತುವೆ ಏನಿದೆ ಅಲ್ವಾ, ಇದು ಕನ್ಯಾಕುಮಾರಿ ತಮಿಳುನಾಡಲ್ಲಿ ಉದ್ಘಾಟನೆ ಆಗ್ತಾ ಇದೆ, ಸರಿನಾ? ಸೊ ಈ ಕನ್ಯಾಕುಮಾರಿಯಲ್ಲಿ ಭಾರತದ ಮೊದಲ ಗಾಜಿನ ಸೇತುವೆಯನ್ನು ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ಉದ್ಘಾಟಿಸಿದರು. ಈ ಸೇತುವೆ ವಿವೇಕಾನಂದ ರಾಕ್ ಸ್ಮಾರಕ ಮತ್ತು ತಿರುವಳ್ಳರ್ ಪ್ರತಿಮೆಯನ್ನು ಸಂಪರ್ಕಿಸುತ್ತದೆ. ಇದು ತಮಿಳುನಾಡು ಸರ್ಕಾರದ 37 ಕೋಟಿ ರುಗಳ ಉಪಕ್ರಮದ ಭಾಗವಾಗಿದೆ. ಈ ಸೇತುವೆಯು ಈ ಪ್ರದೇಶದ ಪ್ರವಾಸೋದ್ಯಮ ಮೂಲ ಸೌಕರ್ಯವನ್ನು ಹೆಚ್ಚಿಸುತ್ತದೆ. ಸರ್ ಇದರಲ್ಲಿ ಏನೇನು ತಿಳ್ಕೋಬೇಕು, ಏನೇನು ತಿಳ್ಕೊಂಡ್ರೆ ನೀವು ಇವಾಗ? ಓಕೆ, ನಾನು ಓದ್ತಾ ಬಂದೆ, ಈ ಕ್ವಶನ್ನ ಒಂದು ಹೇಳಿದೆ. ಯಾವ್ದು ಕ್ವಶನ್ ಹೇಳಿದೆ? ಈ ಭಾರತದ ಮೊದಲ ಗಾಜಿನ ಸೇತುವೆ ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದೆ. ಇವಾಗ ನೆನ್ಪಿಟ್ಕೊಂಡ್ರಿ ಏನು ಅಂತ? ಕನ್ಯಾಕುಮಾರಿ ತಮಿಳುನಾಡು ಅಂತ. ಇಷ್ಟೇ ನೆನ್ಪಿಟ್ಕೊಂಡ್ರೆ ಆಯ್ತಾ? ಕರೆಂಟ್ ಅಫೇರ್ಸ್ ಇಷ್ಟೇ ಅಲ್ಲ, ನಿಮಗೆ ಒಂದು ಏನು ಹೇಳಬೇಕು ಅಂದರೆ, ಜಸ್ಟ್ ಅವನು ನಿಮಗೆ ಕರೆಂಟ್ ಅಫೇರ್ಸ್ ಮಾತ್ರ ಕೇಳಲ್ಲ, ಈ ಕರೆಂಟ್ ಅಫೇರ್ಸ್ ಮೇಲಿನ GK ಪ್ರಶ್ನೆಗಳನ್ನು ನಿಮಗೆ ಜಾಸ್ತಿ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ, ಸರಿನಾ? ಸರ್ ಏನು ಸರ್ ಇವಾಗ ಕರೆಂಟ್ ಅಫೇರ್ಸ್ ಮೇಲಿನ GK ಪ್ರಶ್ನೆಗಳು ಅದು ಬೇಕಲ್ವಾ? ಇವಾಗ ಕರೆಂಟ್ ಅಫೇರ್ಸ್ ಮೇಲಿನ GK ಪ್ರಶ್ನೆಗಳು ಅಂದರೆ ಇದರಲ್ಲಿರುವ ಪೂರಕ ಮಾಹಿತಿ ಏನಿದೆ? ಪೂರಕ ಮಾಹಿತಿ ಅಂದರೆ ಇವಾಗ ಈ ತಮಿಳುನಾಡಿನ ಮುಖ್ಯಮಂತ್ರಿ ಯಾರಿದ್ದಾರೆ? MK ಸ್ಟಾಲಿನ್ ಅವರಿದ್ದಾರೆ, ಸರಿನಾ? ಸೊ ಇದು ಪೂರಕ ಮಾಹಿತಿ ಆಗುತ್ತೆ. ಯಾಕೆಂದರೆ ಇವಾಗ ತಮಿಳುನಾಡು ಕನ್ಯಾಕುಮಾರಿ ಅನ್ನೋದು ಒಂದು ಟಾಪಿಕ್ ಬಂದಿದೆ ಅಂದರೆ ಅಲ್ಲಿನ ರಾಜ್ಯಪಾಲ, ಅಲ್ಲಿನ ಯಾರು ಈ ಮುಖ್ಯಮಂತ್ರಿಗಳು, ಹಾಗೆ ಅಲ್ಲಿ ಸ್ಥಳ ಇದೆ ಅಲ್ವಾ, ಇವಾಗ ಕನ್ಯಾಕುಮಾರಿ ಸ್ಥಳ ಇದೆ, ಆ ಕನ್ಯಾಕುಮಾರಿ ಸ್ಥಳದಲ್ಲಿ ಏನು ಫೇಮಸ್ ಇದೆ, ಇವೆಲ್ಲವೂ ಕೂಡ ನಿಮಗೆ GK ಕ್ವಶನ್ಗಳಾಗ್ತವೆ, ಸರಿನಾ? ಸೊ ಏನಿದೆ ಅಂದರೆ ಅಲ್ಲಿ ವಿವೇಕಾನಂದ ರಾಕ್ ಸ್ಮಾರಕ ಇದೆ, ಸರಿನಾ? ಕಲ್ಲಿನ ಸ್ಮಾರಕವಿದೆ, ವಿವೇಕಾನಂದರ ಕಲ್ಲಿನ ಸ್ಮಾರಕವಿದೆ. ಹಾಗೆ ವಿವೇಕಾನಂದರದ್ದು ಮಾತ್ರ ಇದೆಯಾ? ನೋವೇ, ವಿವೇಕಾನಂದರ ಮಾತ್ರ ಇಲ್ಲ, ತಿರುವಳ್ಳರವರು ಕೂಡ ಪ್ರತಿಮೆ ಇದೆ. ಓಕೆ, ತಿರುವಳ್ಳರನವರು ಕೂಡ ನಿಮಗೆ ತಮಿಳುನಾಡದವ್ರು ಕಂಡುಬರ್ತಾರೆ, ವಿವೇಕಾನಂದ ಅವರು ಇದ್ದಾರೆ, ಸರಿನಾ? ಈ ಇಬ್ಬರದು ಕೂಡ ನಿಮಗೆ ಪ್ರತಿಮೆಯಲ್ಲಿ ಕಂಡುಬರುತ್ತೆ ಅಂದರೆ ಈ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಕಂಡುಬರುತ್ತೆ. ಹಾಗೆ ನಮ್ಮ ಭಾರತದ ದಕ್ಷಿಣದ ಭೂತುದಿ ಅಂತ ಕೇಳಿದಾಗೂ ಕೂಡ ನಿಮಗೆ ಇದೇ ಕನ್ಯಾಕುಮಾರಿ ಅಂತ ಆನ್ಸರ್ ಹೇಳಬೇಕಾಗುತ್ತೆ. ಸೊ ಎಲ್ಲವೂ ಕೂಡ ನಿಮಗೆ ಕನ್ಯಾಕುಮಾರಿಯ ಆಸುಪಾಸು 360 ಆ್ಯಂಗಲ್ ಅಥವಾ 180 ಆ್ಯಂಗಲ್ ಅಂತ ಅನ್ಕೊಳ್ಳಿ. ಸೊ ಇಷ್ಟೆಲ್ಲವೂ ಕೂಡ ನಿಮಗೆ ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ನಿಮಗೆ ಪ್ರಶ್ನೆ ಹೀಗೆ ಕೇಳ್ಬೋದು, ಸೆಂಟ್ರಲ್ ಗೌರ್ಮೆಂಟಲ್ಲಿ ಜಸ್ಟ್ ಅದು ಗಾಜಿನ ಸೇತುವೆ ಎಲ್ಲಿದೆ, ಹೆಂಗಿದೆ, ಮೊದಲನೇದ ಲಾಸ್ಟ್ನೇದ ಅಂತ ಕೇಳಲ್ಲ ನಿಮಗೆ. ಜಸ್ಟ್ ಅದ್ರ ಹೊರತಾಗಿ ಯಾರು ಉದ್ಘಾಟನೆ ಮಾಡಿದ್ರು ಅನ್ನೋದು ನಿಮಗೆ ಜಾಸ್ತಿ ಕೇಳ್ತಾನೆ. ಓಕೆ, ಸೊ ಯಾರು ಉದ್ಘಾಟನೆ ಮಾಡಿದ್ರು, ಯಾರು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ರು, ಸೊ ಈ ರೀತಿಯ ಪ್ರಶ್ನೆಗಳು ಬರೋದ್ರಿಂದ ಅದು ಯಾರು ಮಾಡಿದ್ರು ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು, ಸರಿನಾ? ಇದು ತಿಳ್ಕೊಳ್ಳಿ ನೀವು. ಯಾರು ಮಾಡಿದ್ರು ಅಂದರೆ MK ಸ್ಟಾಲಿನ್ ಅವರು ಮಾಡಿದ್ದಾರೆ. ಎಲ್ಲಿ ಅಂದರೆ ಕನ್ಯಾಕುಮಾರಿಯಲ್ಲಿ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ
ಯಾವ ದೇಶಗಳು ಕ್ವಾಡ್ ರಾಷ್ಟ್ರಗಳ ಭಾಗವಾಗಿದ್ದಾವೆ ಅಂತ ಕೊಟ್ಟಿದ್ದಾನೆ. ಸೊ ಇವಾಗ ಬಿಮ್ಸ್ಟೆಕ್ ಅಂತ ನೀವು ಓದಿರ್ತೀರಾ, ಹಾಗೆ ಸಾರ್ಕ್ ಅಂತ ಓದಿರ್ತೀರಾ, ಸರಿನಾ? ಹಾಗೆ ಈ ಬಿಮ್ಸ್ಟೆಕ್ ಮತ್ತು ಸ್ಕ್ವಾಡ್ ಥರ ಸಾರ್ಕ್ ಥರ ಏನಿದಾವೆ ಈ ಭಾಗವಾಗಿದ್ದಾವೆ, ರಾಷ್ಟ್ರಗಳ ಒಂದು ಸಂಘವಾಗಿದೆ. ಆ ರಾಷ್ಟ್ರಗಳ ಸಂಘ ಯಾವುದು ಅಂದರೆ ಈ ಕ್ವಾಡ್ ರಾಷ್ಟ್ರಗಳ ಸಂಘ ಅಂತ ನಾವು ಹೇಳ್ತೀವಿ. ಈ ಕ್ವಾಡ್ ರಾಷ್ಟ್ರಗಳಲ್ಲಿ ಟೋಟಲಿ 4 ದೇಶಗಳು ಕಂಡು ಬರ್ತವೆ. ಆ 4 ದೇಶಗಳು ಯಾವುದಿದ್ದಾವೆ ಅಂತ ಕೇಳಿದಾನೆ ಸಿಂಪಲ್ ಆಗಿ. ಆಪ್ಷನ್ ಎ ಏನು ಕೊಟ್ಟಿದ್ದಾನೆ? ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ಜರ್ಮನಿ ಮತ್ತು ಭಾರತ. ಆಪ್ಷನ್ ಬಿ ಆಸ್ಟ್ರೇಲಿಯಾ, ಭಾರತ, ಜಪಾನ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ? ಭಾರತ, ರಷ್ಯಾ, ಬ್ರೆಜಿಲ್ ಮತ್ತು ಜಪಾನ್ ಅಂತ ಹೇಳಿದ್ದಾನೆ. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಉಕ್ರೇನ್, ಫ್ರಾನ್ಸ್, ಕುವೈತ್ ಮತ್ತು ಕತಾರ್ ಅಂತ ಕೊಟ್ಟಿದ್ದಾನೆ. ಯಾವುದಂತ ಹೇಳ್ಬೋದಾ ಯಾರಾದರೂ? ಹೇಳಿ ನೋಡೋಣ, ಟೈಮ್ ತೊಗೊಳ್ಳಿ. ಒಂದು 5 ಸೆಕೆಂಡ್ ತೊಗೋತೀರಾ? ಓಕೆ, ಒಂದು 5 ಸೆಕೆಂಡಲ್ಲಿ ನೀವು ಆನ್ಸರ್ ಮಾಡಬೇಕಾಗುತ್ತೆ, ಕ್ವಿಕ್ಕಾಗಿ ಆನ್ಸರ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇದು ಈಸಿ ಕ್ವಶನ್ ಇದೆ. ಯಾವುದು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಸ್ಟ್ರೇಲಿಯಾ, ಭಾರತ, ಜಪಾನ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಏನಿದಾವಲ್ವಾ ಇವು ಕ್ವಾಡ್ನ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಯಾವುದು ಈ ಕ್ವಾಡ್ನ ಸದಸ್ಯ ರಾಷ್ಟ್ರಗಳು ಯಾವುದು ಅಂದರೆ ಈ 4 ರಾಷ್ಟ್ರಗಳು, ಸರಿನಾ? ಸೊ ಹೇಗೆ ನೆನಪಿಟ್ಕೋಬೇಕು ಸರ್ ಈ 4 ರಾಷ್ಟ್ರಗಳನ್ನು? ಏನಿಲ್ಲ, ಇವಾಗ ಉತ್ತರ ಕರ್ನಾಟಕ ಭಾಷೆಯಲ್ಲಿ ನಿಮ್ಗೆ ಹೇಳ್ತಿದ್ದೀನಿ. ಏನು ಅಂದರೆ ಈ ಕ್ವಾಡ್ ಅಂತಂದ್ರೆ ಕ್ವಾಡ್ಗ ಅಂತ ಬೈತಾರೆ. ನಿಮಗೆ ಗೊತ್ತಿರ್ಬೋದು, ಈ ಕಡೆ ನಮ್ಮ ಬೆಳಗಾವಿ, ಬಿಜಾಪುರ ಮತ್ತು ಗುಲ್ಬರ್ಗ ಸೈಡ್ ನೀವು ಇದ್ದವರಾದರೆ ನಿಮಗೆ, ಮತ್ತು ಬಾಗಲಕೋಟೆ ಸೈಡು ಇದ್ದವರು ಆದರೆ ಕ್ವಾಡ್ಗ ಅಂತ ಬಯಸ್ಕೊಂಡಿರ್ತೀರ ನೀವು ಕೂಡ. ಓಕೆ, ಹುಡುಗಿರಲ್ಲ, ಹುಡುಗರು ಹೇಳ್ತಾ ಇದ್ದೀನಿ ನಾನು, ಸರಿನಾ? ಸೊ ಕ್ವಾಡ್ಗ ಮೀನ್ಸ್ ಏನೋ ಅವಿವೇಕಿ ಅಂದಂಗೆ. ಸೊ ಕ್ವಾಡ್ಗೆ ಏನು ಮಾಡ್ತಾರೆ, ಹಾದಿ ಒಳಗೆ ಕುಂತಿರ್ತಾನೆ. ಸೊ ಅದಕ್ಕೆ ಏನು ಹೇಳ್ತಾರೆ ಅವರು, ಕ್ವಾಡ್ಗ ಬಾಜು ಸರಿ, ಏನು BAJU ಬಾಜು ಸರಿ ಅಂತ ಹೇಳ್ತಾರೆ. ಸೊ ಬಾಜು ಸರಿ, ಸೊ ಏನಾಗುತ್ತೆ ಬಾಜುನ ಎಲೆಬ್ರೇಟ್ ಮಾಡೋದಷ್ಟೇ. ಬಿ ಅಂದರೆ ಭಾರತ, ಎ ಅಂದರೆ ಆಸ್ಟ್ರೇಲಿಯಾ, ಜೆ ಅಂದರೆ ಜಪಾನು, ಯು ಅಂದರೆ USA. ಮುಗಿತಲ್ವಾ? ಕ್ವಾಡ್ಗ ಬಾಜು ಸರಿ ಅಂದರೆ ಮುಗಿದೋಯ್ತು, ನಿಮಗೆ 4 ರಾಷ್ಟ್ರಗಳು ಬಯಟಾಗ್ತವೆ, ಸರಿನಾ? ಸೊ ಏನಾದರೂ ನೀನು ಆಸ್ಟ್ರೇಲಿಯಾ, ಭಾರತ, ಜಪಾನು, ಯುನೈಟೆಡ್ ಸ್ಟೇಟ್ಸ್ ಹೀಗೆಲ್ಲ ನೀವು ನೆನ್ಪಿಟ್ಕೊಳ್ತಾ ಹೋದರೆ ಸೊ ಅಲ್ಲಿ ನಿಮಗೆ ಮತ್ತೆ ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ಜಪಾನ್ ಬದಲು ಜರ್ಮನಿ ಕೊಡಬಹುದು. 2 ಆಪ್ಷನ್ ಸೇಮ್ ನಿಮಗೆ 3 ಕೊಟ್ಟು ಇಲ್ಲಿ ಜಪಾನ್ ಬದಲು ಜರ್ಮನಿ ಕೊಟ್ಟಾಗ ಕನ್ಫ್ಯೂಷನ್ ಆಗಬಹುದಲ್ಲಿ ನಿಮಗೆ, ಸರಿನಾ? ಸೊ ಅದಕ್ಕೆ ಏನು ಮಾಡ್ಕೊಳ್ಳಿ, ಈ ರೀತಿ ಚಿಕ್ಕ ಚಿಕ್ಕ ಕೋಡ್ಗಳನ್ನು ನೀವು ನೆನ್ಪಿಟ್ಕೊಳ್ಳೋದು ಬಹಳ ಉತ್ತಮ ಅಂತ ನನ್ನ ಅನಿಸಿಕೆ, ಸರಿನಾ? ಸೊ ಬೇರೆದಕ್ಕೆ ಇವಾಗ ನಿಮಗೆ ಬಿಮ್ಸ್ಟೆಕ್ಗೆಲ್ಲವೂ ಕೂಡ ನಿಮಗೆ ಬೇಡವೇ ಬೇಡ. ಓಕೆ, ಯಾವುದು ಬಿಮ್ಸ್ಟೆಕ್ ಏನಿದೆ ಅಲ್ವಾ, ಈ ಬಿಮ್ಸ್ಟೆಕ್ಗೆ ನಿಮಗೆ ಕೋಡೇ ಬೇಡ. ಟೋಟಲಿ 7 ಕಂಟ್ರಿಗಳು ಬರ್ತವೆ. ನಮ್ಮ ಪಕ್ಕದ ಏನು ಈ ಬಂಗಾಳ ಕೊಲ್ಲಿ ಜೊತೆ ಗಡಿಯನ್ನು ಹಂಚ್ಕೊಂಡಿದ್ದಾವಲ್ವಾ ಅವೇ 7 ದೇಶಗಳಾಗಿದ್ದಾವೆ. ಸರಿ, ಸಿಂಪಲ್ಲು. ಆ್ಯಂಡ್ ದೆನ್ ಸಾರ್ಕ್ದಲ್ಲಿ 8 ಇದ್ದಾವೆ ದೇಶಗಳು. ಆ ಸಾರ್ಕ್ದಲ್ಲಿ ಏನು ನಮ್ಮ ಭಾರತ ದೇಶ ಒಂದು, ನಮ್ಮ ಭಾರತದ ಏನು ನೆರೆಯ ದೇಶಗಳಿದಾವಲ್ವಾ ಆ 7 ದೇಶಗಳು ನೆರೆಯ ದೇಶಗಳು ಅದಕ್ಕೆ ಹೊಂದಿದ್ದಾವೆ. ಯಾವುದನ್ನು ಹೊರತುಪಡಿಸಿ? ಚೀನಾವನ್ನು ಮತ್ತು ಮಯನ್ಮಾರವನ್ನು ಹೊರತುಪಡಿಸಿ, ಸರಿನಾ? ಸೊ ಈ ರೀತಿ ಇದಕ್ಕೆ ಕೊಡಬೇಡ ನಿಮಗೆ. ಬಟ್ ಕ್ವಾಡ್ ಅನ್ನೋದು, ಓಕೆ, ಈ ಕ್ವಾಡ್ ಅನ್ನೋದು ಏನಿದೆ ಅಲ್ವಾ, ಮತ್ತು I2UT ಏನಿದೆ ಅಲ್ವಾ, ಇವಕ್ಕೆಲ್ಲವೂ ಕೂಡ ನಿಮಗೆ ಕೊಡಬೇಕಾಗತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನೆನಪಿಟ್ಕೊಳ್ಳಿ, ಸರಿನಾ? ಸೊ ಇದು ಎದಕ್ಕೆ ನ್ಯೂಸಲ್ಲಿ ಇತ್ತು? ಕ್ವಾಡ್ ರಾಷ್ಟ್ರಗಳು ಏನಿದು ಇವಾಗಲೇ ಹೇಳಿದೆ ಅಲ್ವಾ, ಬಾಜು ಅನ್ನೋದು. ಸೊ ಮುಕ್ತ, ಶಾಂತಿಯುತ, ಸ್ಥಿರ ಮತ್ತು ಸಮೃದ್ಧ ಇಂಡೋ ಪೆಸಿಫಿಕ್ಗೆ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ. ಇದರದ್ದು ಕಾರ್ಯವೇನು ಅಂತ ನಿಮಗೆ ಕೇಳಬಹುದು, ಸರಿನಾ? ಏನು ಅಂದರೆ ಮುಕ್ತ, ಶಾಂತಿಯುತ, ಸ್ಥಿರ ಮತ್ತು ಸಮೃದ್ಧ ಇಂಡೋ ಪೆಸಿಫಿಕ್ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ. ಇಂಡೋ ಪೆಸಿಫಿಕ್ಗೆ ಸ್ವಲ್ಪ ಏನು ಸಂಬಂಧದ ಬಗ್ಗೆ ಹೇಳ್ತದೆ ಯಾವುದು ಈ ಕ್ವಾಡ್ ಅನ್ನುವ ರಾಷ್ಟ್ರಗಳು, ಸರಿನಾ? ಹಾಗೆ ಇದು ಯಾವಾಗ ರೂಪುಗೊಂಡಿತು? 2004ರ ಹಿಂದೂ ಮಹಾಸಾಗರದ ಸುನಾಮಿಯ ನಂತರ ಆರಂಭದಲ್ಲಿ ರೂಪುಗೊಂಡ ಕ್ವಾಡ್ ಸಹಕಾರದ 20 ವರ್ಷಗಳನ್ನು ಈ ಪ್ರತಿಜ್ಞೆ ಸ್ಮರಿಸುತ್ತದೆ. ಮೀನ್ಸ್ ಇದು ಕ್ವಾಡ್ಗ ಅನ್ನೋದು ಯಾವಾಗ ಹುಟ್ಕೊಂಡಿತ್ತು ಅಂತ ಕೇಳಿದ್ರೆ 2004ರಲ್ಲಿ. ಇವಾಗ ಸಾಕಷ್ಟು ಜನ ನೀವು ಕ್ಲಾಸ್ ಕೇಳೋರ್ದು ಡೇಟ್ ಆಫ್ ಬರ್ತ್ ಎಷ್ಟಾಗಿರುತ್ತೆ ಅಂದರೆ ಇವಾಗ ಲೈಕ್ 2005ಇಂದ ಆಲ್ಮೋಸ್ಟ್ 1996 ಇಲ್ಲಿವರೆಗೂ ನಿಮ್ಮದು ಡೇಟ್ ಆಫ್ ಬರ್ತ್ ಇದೆ. ಓಕೆ, ಮೀನ್ಸ್ ನನಗೆ ಶೋ ಆಗುತ್ತೆ ಯಾರ್ಯಾರು ನನ್ನ ಕ್ಲಾಸ್ನ ನೋಡ್ತಾ ಇದ್ದಾರೆ, ಎಷ್ಟು ಏಜಿನವರು ಅಂತ, ಸರಿನಾ? ಸೊ ಈ ಒಂದು ಏಜ್ ಗ್ರೂಪ್ ಅವ್ರು ನೀವು ಇದ್ದೀರಾ. ಸೊ ನಿಮ್ಮ ಅಣ್ಣ ತಮ್ಮ ಇರ್ತಾರೆ, ಅಥವಾ ನಿಮ್ಮದೇ ಏಜ್ ಇರ್ಬೋದು. ಇದು 2004 ಅಂದರೆ ಇವಾಗ ಆಲ್ಮೋಸ್ಟ್ ನೀವು ಡಿಗ್ರಿ ಫೈನಲ್ಲೇ ಇರ್ತೀರಾ, ಸರಿನಾ? ಸೊ ನೀವೇ ಕ್ವಾಡ್ಗ ಅಂತ ತಿಳ್ಕೊಳ್ಳಿ. ನಿಮಗೆ 4 ದೇಶಗಳು ನೆನ್ಪುಳಿತದೆ. ಅದು ಯಾವಾಗ ಹುಟ್ಕೊಂತು ಅಂತ ನೆನ್ಪುಳಿತದೆ, ಯಾಕೆ ಹುಟ್ಟಿಕೊಂಡಿತು ಅಂತ ನೆನ್ಪುಳಿತದೆ. ಒಂದು ಕ್ವಶನ್ ಬಂದರೆ ಸಾಕಲ್ವಾ, ನಿಮ್ಮನ್ನು ನೀವು ಬೈಕೊಂಡ್ರೆ ಏನಾಯಿತು ಅಲ್ವಾ? ಸೊ ನೆನ್ಪಿಟ್ಕೊಳ್ಳಿ, ಏನಿಲ್ಲ. ಆ್ಯಂಡ್ ದೆನ್ ಈ ಪ್ರದೇಶದಲ್ಲಿ ಚೀನಾದ ಬೆಳೆಯುತ್ತಿರುವ ಪ್ರಭಾವದಂತಹ ಸವಾಲುಗಳನ್ನು ಎದುರಿಸುವುದು ಕ್ವಾಡ್ನ ಗುರಿಯಾಗಿದೆ. ಓಕೆ, ಚೀನಾ ಏನು ಪ್ರಭಾವ ಬೀರ್ತಾ ಇದೆಯಲ್ವಾ ನಮ್ಮ ಬೇರೆ ಬೇರೆ ದೇಶಗಳ ಮೇಲೆ, ಸೊ ಅದನ್ನು ತಗ್ಗಿಸೋದು ಕೂಡ ಇದರದ್ದು ಒಂದು ಗುರಿಯಾಗಿದೆ. ಸೊ ಅದಕ್ಕೆ ಯುನೈಟೆಡ್ ಸ್ಟೇಟ್ಸು ಕೂಡ ಇದರಲ್ಲಿ ಹಾಕೊಂಡಿದ್ದಾರೆ ಇವರು, ನೋಡಿ. ಓಕೆ, ಬುದ್ಧಿವಂತರು ಇವರು ಅಲ್ವಾ? ಆ್ಯಂಡ್ ದೆನ್ ಕಾನೂನಿನ ನಿಯಮದ ಆಧಾರದ ಮೇಲೆ ಅಂತಾರಾಷ್ಟ್ರೀಯ ಕ್ರಮವನ್ನು ಎತ್ತಿ ಹಿಡಿಯುವುದರ ಮೇಲೆ ಈ ಗುಂಪು ಕೇಂದ್ರೀಕರಿಸುತ್ತದೆ. ಸೊ ಸ್ಪೆಷಲಿ ಏನು ಅಂದರೆ ಇಲ್ಲಿ ಏನಿದೆ ಅಲ್ವಾ, ಈ ಒಂದು
2-3 ಲೈನ್ಸಲ್ಲಿ. ಸೊ ಇಷ್ಟು ಮಾತ್ರ ಇಂಪಾರ್ಟೆಂಟ್ ಇದೆ, ಇಷ್ಟು ಮಾತ್ರ ನೀವು ನೆನ್ಪಿಟ್ಕೊಳ್ಳಿ. ಕೇಳ್ಬೋದು ನಿಮಗೆ, ಅದ್ರ ವರ್ಷ ಕೇಳ್ಬೋದು. ಇವಾಗ ಕ್ವಾಡ್ದು ಸದಸ್ಯ ರಾಷ್ಟ್ರಗಳನ್ನೇ ಕೇಳ್ತಾನೆ ನಿಮಗೆ, ಮ್ಯಾಕ್ಸಿಮಮ್ ಏನಂದರೆ ಕ್ವಾಡ್ ಸದಸ್ಯ ರಾಷ್ಟ್ರಗಳೇ ಕೇಳ್ತಾನೆ ನಿಮಗೆ. ಅದನ್ನು ಹೊರತಾಗಿ ನಿಮಗೆ ಅದರದ್ದು ಬಾರ್ನ್ ಡೇಟು, ಅದರ ಬರ್ತ್ ಡೇಟು, ಡೆತ್ ಡೇಟ್ ಏನು ನಿಮ್ಗೆ ಜಾಸ್ತಿ ಕೇಳಲ್ಲ. ಇಫ್ ಕೇಳಿದ್ರೆ 2004 ಅನ್ನೋದೊಂದು ನೆನ್ಪಿಟ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ಏನು ಕೇಳಲ್ಲ, ಸರಿನಾ. ಮೀನ್ಸ್ ಅದರದ್ದು ರೀಸೆಂಟಾಗಿ ಸಮ್ಮೇಳನ, ಅದರ ಅಧಿವೇಶನ ಎಲ್ಲಿ ನಡೆದಿದೆ ಅಂತ ಕೇಳ್ತಾನೆ. ಸೊ 2024ರಲ್ಲಿ ಅದರ ಅಧಿವೇಶನ ಎಲ್ಲಿ ನಡೆದಿದೆ ಅಂದರೆ USA ಅಲ್ಲಿ ನಡೆದಿದೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ, ಸರಿನಾ. ಏನು ಬಾಜುದಲ್ಲಿ ಲಾಸ್ಟಿಗೆ ಒಂದು ಯು ಇತ್ತಲ್ವಾ, ಆ ಯು ಅಲ್ಲೇ ನಡೆದಿದೆ ನೋಡಿ ಹೋದ ವರ್ಷ. ಸೊ ಈ ವರ್ಷ ಎಲ್ಲಿ ನಡೀತದೆ, ನಮ್ಮ ಇಂಡಿಯಾದಲ್ಲಿ ನಡೀತದೆ ಅಂತ ಹೇಳಿದ್ದಾರೆ, ಸರಿನಾ. ಇದು ಕೂಡ ನಿಮ್ಗೆ ಗೊತ್ತಿರಬೇಕು, ಕೇಳ್ತಾನೆ ಅನ್ಸುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ 3ನೇ ಪ್ರಶ್ನೆ ಏನಿದೆ ಅಂದರೆ, ಬಾಲ್ಯ ವಿವಾಹವನ್ನು ಕೊನೆಗೊಳಿಸಲು ನೇಪಾಳ ಪ್ರಾರಂಭಿಸಿದ ಅಭಿಯಾನದ ಹೆಸರೇನು ಅಂತ ಕೇಳಿದ್ದಾನೆ. ಸೊ ಬಾಲ್ಯ ವಿವಾಹ ಕೊನೆಗೊಳಿಸಲು ನೇಪಾಳ ಪ್ರಾರಂಭಿಸಿದ ಅಭಿಯಾನದ ಹೆಸರೇನು? ಬಾಲ್ಯ ವಿವಾಹ ಮುಕ್ತ ನೇಪಾಳ, ಮಕ್ಕಳ ಮೇಲಿನ ದೌರ್ಜನ್ಯವನ್ನು ಕೊನೆಗೊಳಿಸಿ, ಮಗುವಿನ ಬಾಲ್ಯವನ್ನು ಸಂರಕ್ಷಿಸಿ, ವಿಕಸಿತ್ ನೇಪಾಳ ಅಂತ ಕೊಟ್ಟಿದ್ದಾನೆ, ಸರಿನಾ. ವಿಕಸಿತ್ ಭಾರತದ ರೀತಿ ವಿಕಸಿತ್ ನೇಪಾಳ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಯಾವುದಂತ ಹೇಳ್ಬೋದಾ ನೀವು? ಸಡನ್ನಾಗಿ ನಾನು ಇವಾಗ ಆನ್ಸರ್ ಹೇಳಿದ್ರೆ ನಿಮಗೆ ಸ್ವಲ್ಪ ಟೈಮ್ ಕೊಟ್ಟಾಗೋದಿಲ್ಲ. ಓಕೆ, ಹಾಗೆ ಟೈಮ್ ಅಂತ ಮತ್ತೆ ನಿಮಗೆ ಒನ್ ಮಿನಿಟ್ ಕೊಟ್ಟು ಕಮೆಂಟ್ ಮಾಡಿ ಆ ರೀತಿ ಏನು ಹೇಳೋದಿಲ್ಲ. ಟೈಮ್ ವೇಸ್ಟ್ ಆಗುತ್ತೆ. ಮಿನಿಮಮ್ ಅಂದ್ರೆ ಒಂದು ಅರ್ಧ ಟೈಮ್ ವೇಸ್ಟ್ ಆಗುತ್ತೆ. 1 ಅವರ್ ಕ್ಲಾಸ್ ಅಂದರೆ 30 ನಿಮಿಷ ವೇಸ್ಟ್ ಆಗುತ್ತೆ. ಸೊ ಅದು ಬೇಕಾಗಿಲ್ಲ ನನಗೆ. ಓಕೆ, ಜಸ್ಟ್ ನಿಮಗೆ ಒಂದು 5 ಸೆಕೆಂಡಲ್ಲಿ ಹೇಳ್ತಾ ಇದ್ದೀನಿ, ಹೇಳ್ಬೋದಾ? ಸೊ ನಿಮ್ಮ ಸರಿಯಾದ ಉತ್ತರ ಯಾವುದು? ಬಾಲ್ಯ ವಿವಾಹ ಮುಕ್ತ ನೇಪಾಳ ಅನ್ನೋದು, ಸರಿನಾ. ಸೊ ಬಾಲ್ಯ ವಿವಾಹವನ್ನು ಕೊನೆಗೊಳಿಸಲು ನೇಪಾಳ ಪ್ರಾರಂಭಿಸಿದ ಅಭಿಯಾನದ ಹೆಸರೇನು ಅಂದರೆ ಬಾಲ್ಯ ವಿವಾಹ ಮುಕ್ತ ನೇಪಾಳ ಅಂತ ಬರುತ್ತೆ, ಸರಿನಾ. ಸೊ ನೇಪಾಳ ಮತ್ತು ಭಾರತದ ಮಕ್ಕಳ ಹಕ್ಕುಗಳ ಕಾರ್ಯಕರ್ತರು ಸೇರಿದಂತೆ 100ಕ್ಕೂ ಹೆಚ್ಚು ಜನರು ಕಠ್ಮಂಡುವಿನಲ್ಲಿ, ಕಠ್ಮಂಡು ಯಾವುದರ ರಾಜಧಾನಿ? ನೇಪಾಳದ ರಾಜಧಾನಿ. ಸೊ ಅಲ್ಲಿ ಬಾಲ್ಯ ವಿವಾಹ ಮುಕ್ತ ನೇಪಾಳ ಅಭಿಯಾನವನ್ನು ಪ್ರಾರಂಭಿಸಿದರು. ಭಾರತ ಸಂಘಟನೆಯಾದ ಜಸ್ಟ್ ರೈಟ್ ಫಾರ್ ಚಿಲ್ಡ್ರನ್ ಮತ್ತು ನೇಪಾಳದ ಹಿಂದುಳಿದ ಸಮಾಜದ ಶಿಕ್ಷಣದ ಬೆಂಬಲದೊಂದಿಗೆ ಈ ಅಭಿಯಾನವು 2030ರ ವೇಳೆಗೆ ಬಾಲ್ಯ ವಿವಾಹವನ್ನು ಕೊನೆಗೊಳಿಸುವ ಗುರಿಯನ್ನು ಹೊಂದಿದೆ. ಈ ಗುರಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿವರೆಗೂ ಅದನ್ನು ಸಾಧನೆ ಮಾಡಬೇಕಂತಿದ್ದಾರೆ? ಏನು ಭೂಮಿ ಇರೋವರೆಗೂ ಅಲ್ಲಿವರೆಗೂ ಸಾಧನೆ ಮಾಡ್ತಾರೆ ಅವರು? ಇಲ್ಲ. ಇನ್ನೂ 2 ವರ್ಷದಲ್ಲಿ ಮಾಡ್ತಾರೆ? ಇನ್ನು ಇದೇ ವರ್ಷದಲ್ಲಿ ಫುಲ್ ಬಾಲ್ಯ ವಿವಾಹ ಮುಕ್ತ ಮಾಡ್ತಾರಾ? ಇಲ್ಲ. 2030ರ ವೇಳೆಗೆ ಒಂದು ಗುರಿಯನ್ನು ಹಾಕೊಂಡಿದ್ದಾರೆ, ಸರಿನಾ. ಒಂದು ರೆಸೊಲ್ಯೂಷನ್ ಎಲ್ಲಿವರೆಗೂ ಇದೆ ಅಂದರೆ ಅವ್ರದ್ದು 2030ರ ವೇಳೆಗೆ, ಸರಿನಾ. ಇದು ನೆನಪಿರ್ಲಿ, ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ದಕ್ಷಿಣ ಏಷ್ಯಾದಲ್ಲಿ ನೇಪಾಳವು 2ನೇ ಅತಿ ಹೆಚ್ಚು ಬಾಲ್ಯ ವಿವಾಹದ ಪ್ರಚಲಿತವನ್ನು ಹೊಂದಿದ್ದು, ಕಾನೂನುಬದ್ಧ ವಿವಾಹದ ವಯಸ್ಸನ್ನು 20ಕ್ಕೆ ನಿಗದಿಪಡಿಸಲಾಗಿದೆ. ಪ್ರಧಾನಿ KP ಓಲಿ ಶರ್ಮಾ ಈ ಅಭಿಯಾನಕ್ಕೆ ಬೆಂಬಲ ನೀಡುವುದಾಗಿ ಪ್ರತಿಜ್ಞೆ ಮಾಡಿದರು, ಸರಿನಾ. ಸೊ ನೆನ್ಪಿಟ್ಕೊಳ್ಳಿ, ಅದರ ರಾಜಧಾನಿ ನೆನ್ಪಿಟ್ಕೊಳ್ಳಿ ಯಾವುದು? ಕಠ್ಮಂಡು ಅನ್ನೋದು GK ಇಂಪಾರ್ಟೆಂಟ್ ಆಗುತ್ತೆ ಇದು. ಆ್ಯಂಡ್ ದೆನ್ ಅಲ್ಲಿನ ಪ್ರಸ್ತುತ ಪ್ರಧಾನಿ ಯಾರಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ, KP ಓಲಿ ಶರ್ಮಾನವರು. ರೀಸೆಂಟಾಗಿ ಎಲ್ಲವೂ ಕೂಡ ನಮ್ಮ ಭಾರತದಲ್ಲಿ ಫಂಕ್ಷನ್ಗಳಿಗೆ ಎಲ್ಲವೂ ಕೂಡ ಬಂದಿದ್ರಿ ಇವರು, ಸರಿನಾ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಅಲ್ಲಿ ವಿವಾಹದ ವಯಸ್ಸು ಎಷ್ಟಿದೆ ಅಂತ ಅದನ್ನ ನೆನ್ಪಿಟ್ಕೋಬೇಕು, ಯಾವುದು? 20 ಅನ್ನೋದು, ಸರಿನಾ. ಇವೆಲ್ಲವೂ ಸರ್ ನಮ್ಗೆ ಗೊತ್ತಿದೆ ಸರ್. ಹೌದು ಸರ್, ನಿಮ್ಗೆ ಗೊತ್ತಿದೆ, ಬಟ್ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಏನು ಓದಬೇಕು ಏನು ಓದಬಾರ್ದು ಅನ್ನೋದು, ಸರಿನಾ. ಸೊ ಆ ರೀತಿಯ ಹುಡುಗರಿಗೆ ನನ್ನ ಕನ್ಸರ್ನ್ ಇದೆ. ಸೊ ಅದ್ರ ಸಲುವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದರಲ್ಲಿ ಎಲ್ಲವೂ ಕೂಡ ನಿಮಗೆ ಓದೋಕ್ಕಾಗೋದಿಲ್ಲ. ಇವಾಗ ಕೆಲವೊಬ್ಬರಿಗೆ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಇದನ್ನು ರಟ್ಟ ಹೊಡೆದ ಕೂಟ್ಬಿಡ್ತಾರೆ, ಸರಿನಾ. ಸೊ ಅದಕ್ಕೆ ಸಮ್ ಪಾಯಿಂಟ್ಸ್ ಹೇಳಬೇಕಾಗತ್ತೆ, ಅದು ನನ್ನ ಕರ್ತವ್ಯ ಅಲ್ವಾ. ಸೊ ಅದಕ್ಕೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಜೆನೆಟಿಕ್ ಇಂಜಿನಿಯರಿಂಗ್ ಮೌಲ್ಯಮಾಪನ ಸಮಿತಿ ಯಾವ ಸಚಿವಾಲಯದ ಅಡಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಏನಿದೆ? ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ. ಆಪ್ಷನ್ ಬಿ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ಆಪ್ಷನ್ ಸಿ ಕೃಷಿ ಸಚಿವಾಲಯ. ಆಪ್ಷನ್ ಡಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಸೊ ಜೆನೆಟಿಕ್ ಇಂಜಿನಿಯರಿಂಗ್ ಮೌಲ್ಯಮಾಪನ ಸಮಿತಿ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ಯಾವುದು? ಜೆನೆಟಿಕ್ ಇಂಜಿನಿಯರಿಂಗ್ ಮೌಲ್ಯಮಾಪನ ಸಮಿತಿ ಯಾವುದರ ಅಡಿಯಲ್ಲಿ ಅಂದರೆ ಪರಿಸರ ಮತ್ತು ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿಯಲ್ಲಿ ನಿಮಗೆ ಈ ಜೆನೆಟಿಕ್ ಇಂಜಿನಿಯರಿಂಗ್ ಮೌಲ್ಯಮಾಪನ ಸಮಿತಿ GEAC ಸಮಿತಿ ಏನಿದೆ ಅಲ್ವಾ ಕಾರ್ಯನಿರ್ವಹಿಸುತ್ತದೆ. ಇದು ನಿಮಗೆ ಗೊತ್ತಿರಬೇಕು, ಕೇಳ್ಬೋದು. ಇದು ಯಾಕೆ ನ್ಯೂಸಲ್ಲಿದೆ? ಓಕೆ, ಯಾಕೆ ನ್ಯೂಸಲ್ಲಿದೆ ಅಂದರೆ ಕೇಂದ್ರ ಪರಿಸರ ಮತ್ತು ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಜೆನೆಟಿಕ್ ಇಂಜಿನಿಯರಿಂಗ್ ಮೌಲ್ಯಮಾಪನ ಸಮಿತಿ ತಜ್ಞರನ್ನು ಆಯ್ಕೆ ಮಾಡುವ ನಿಯಮಗಳನ್ನು ತಿದ್ದುಪಡಿ ಮಾಡಿದೆ. ಸೊ ಅದಕ್ಕೆ ಇದು ನ್ಯೂಸಲ್ಲಿದೆ. ಆ್ಯಂಡ್ ದೆನ್ ಈ GEAC ಎಂಬುದು 1989ರ ನಿಯಮಗಳ ಅಡಿಯಲ್ಲಿ ಅಪಾಯಕಾರಿ ಮತ್ತು ಜೆನೆಟಿಕ್ ಆಗಿ ಮಾರ್ಪಡಿಸಿದ ಜೀವಿಗಳಿಗೆ ಪರಿಸರ ರಕ್ಷಣೆ ಕಾಯ್ದೆ 1986ರ ಅಡಿಯಲ್ಲಿ ರೂಪಿಸಲಾದ ಶಾಸನಬದ್ಧ ಸಮಿತಿಯಾಗಿದೆ, ಸರಿನಾ. ಸೊ ಇಲ್ಲಿ ಇದೊಂದು ನೆನ್ಪಿಟ್ಕೊಳ್ಳಿ, ಯಾವುದು ಅಂದರೆ ಈ ಪರಿಸರ ಕಾಯ್ದೆ, ಸರಿನಾ. ಪರಿಸರ ರಕ್ಷಣೆ ಕಾಯ್ದೆ ಅಂತ ಬರುತ್ತೆ 1986. ಇದು ಕೂಡ ನಿಮಗೆ ಕೇಳಿದ್ದಾರೆ, ಪರಿಸರ ರಕ್ಷಣಾ ಕಾಯ್ದೆ ಯಾವಾಗ ಬಂತು ಅಂತ. ಆ್ಯಂಡ್ ದೆನ್ ನೂತನ ಅರಣ್ಯ ನೀತಿ ಯಾವಾಗ ಬಂತು ಅಂತ ಕೇಳಿದ್ದಾನೆ. ಎರಡು ಕೂಡ ಅಲ್ಲಿ ಆಸ್ಪಾಸ್ ಇದಾವೆ. ಇದು 86, ಅದು 88. ಯಾವುದು? ನೂತನ ಅರಣ್ಯ ನೀತಿ ಏನಿದೆ ಅಲ್ವಾ, ಅದು 1988 ಬರುತ್ತೆ. ಹಾಗೆ ಪರಿಸರ ಸಂರಕ್ಷಣೆ ಕಾಯ್ದೆ ಅನ್ನೋದು ನಿಮಗೆ 1986ರಲ್ಲಿ ಬರುತ್ತೆ. ಸೊ ಅದರ ಅಡಿಯಲ್ಲಿ ರೂಪಿಸಲಾದ ಶಾಸನಬದ್ಧ ಸಮಿತಿಯಾಗಿದೆ ಇದು, ಸರಿನಾ. ಸೊ ಇದನ್ನು 2010ರಲ್ಲಿ
2010ರಲ್ಲಿ ಜೆನೆಟಿಕ್ ಇಂಜಿನಿಯರಿಂಗ್ ಅನುಮೋದನೆ ಸಮಿತಿಯಿಂದ ಜೆನೆಟಿಕ್ ಇಂಜಿನಿಯರಿಂಗ್ ಮೌಲ್ಯಮಾಪನ ಸಮಿತಿ ಎಂದು ಮರುನಾಮಕರಣ ಮಾಡಲಾಯಿತು. ಯಾವಾಗ? 2010ರಲ್ಲಿ. ಸರಿನಾ? ಆ್ಯಂಡ್ ದೆನ್ GEAC ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸರಿನಾ? ಸೊ ಇದು ಸಿಂಪಲ್ ಆಗಿದೆ, ಇದು ನೆನ್ಪಿಟ್ಕೊಳ್ಳಿ. ಯಾವುದು GEAC ಅನ್ನೋದು ಯಾವುದರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದಾಗ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ಸೊ ಇದರಲ್ಲಿ ನಿಮಗೆ ಈ ಕಾಯ್ದೆಗಳನ್ನು ನೆನ್ಪಿಟ್ಕೋಬೇಕು. ಯಾವುದು ಅಂದರೆ ಈ 1986ರ ಪರಿಸರ ಸಂರಕ್ಷಣಾ ಕಾಯ್ದೆ. ಸರಿನಾ? ಇದು ನೆನ್ಪಿಟ್ಕೊಳ್ಳಿ, ಇದು ನಿಮಗೆ ಇಂಪಾರ್ಟೆಂಟ್ ಇದೆ, ಸಾಕಷ್ಟು ಸರಿ ಕೇಳಿದ್ದಾನೆ ಬೇರೆ ಬೇರೆ ಎಕ್ಸಾಮಲ್ಲಿ. ನಿಮಗೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳಿದ್ದಾನೆ, ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲೂ ಕೂಡ ನಿಮಗೆ ಕೇಳಿದ್ದಾನೆ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪ್ರಾದೇಶಿಕ ಸೇನೆಯು ಇತ್ತೀಚೆಗೆ ಯಾವ ನದಿಯ ಪುನರ್ಜೀವನ ಮತ್ತು ರಕ್ಷಣೆಗಾಗಿ ಹೊಸ ಕಾರ್ಯಪಡೆಯನ್ನು ಸ್ಥಾಪಿಸಿತು ಅಂತ ಕೇಳಿದ್ದಾನೆ. ಯಾವುದು? ಪ್ರಾದೇಶಿಕ ಸೇನೆಯು ಇತ್ತೀಚೆಗೆ ಯಾವ ನದಿಯ ಪುನರ್ಜೀವನ ಮತ್ತು ರಕ್ಷಣೆಗಾಗಿ ಹೊಸ ಕಾರ್ಯವನ್ನು ಸ್ಥಾಪಿಸಿತು? ಪ್ರಾದೇಶಿಕ ಸೇನೆ. ಸರಿನಾ? ಯಾವುದು ಅಂತ ಕೇಳ್ಬೋದು? ಪ್ರಾದೇಶಿಕ ಸೇನೆ. ಗೋಮತಿ, ಗಂಡಕ್, ಕೋಸಿ ಮತ್ತು ಮಗ ಅಂತ ಕೊಟ್ಟಿದ್ದಾರೆ. ಸೊ ಅದು ಲಾಸ್ಟ್ ಆಪ್ಷನ್ ಮಿಸ್ ಆಗಿದೆ. ಬಟ್ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ, ಗೋಮತಿ ನದಿಯನ್ನು ಪುನರ್ಜೀವನಗೊಳಿಸಲು ಪ್ರಾದೇಶಿಕ ಸೇನೆ ಏನಿದೆ ಅಲ್ವಾ, ಅದನ್ನು ಪುನರ್ಜೀವನಗೊಳಿಸಲು ಸ್ವಲ್ಪ ಇದನ್ನು ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಸರಿಯಾ? ಇದು ಗೊತ್ತಿರಲಿ, ನಿಮಗೆ ಕೇಳಬಹುದು. ಗೋಮತಿ ನದಿಯನ್ನು ಪುನರ್ಜೀವನಗೊಳಿಸಲು ಮತ್ತು ರಕ್ಷಿಸಲು ಪ್ರಾದೇಶಿಕ ಸೇನೆಯು ಹೊಸ ಕಾರ್ಯಪಡೆಯನ್ನು ರಚಿಸಿದೆ. ಗೋಮತಿ ನದಿಯು ಗಂಗಾ ನದಿಯ ಉಪನದಿಯಾಗಿದ್ದು ಸಂಪೂರ್ಣವಾಗಿ ಉತ್ತರ ಪ್ರದೇಶದ ಮೂಲಕ ಹರಿಯುತ್ತದೆ. ಇದು ಪಿಲ್ಭೀತ್ ಜಿಲ್ಲೆಯ ಗೋಮತ್ ತಾಲ್ ಅಥವಾ ಪುಲ್ಹಾರ್ ಜಿಲ್ನಿಂದ ಹುಟ್ಟುತ್ತದೆ. ಈ ನದಿಯು ಗಂಗಾ ನದಿಯ ಸೇರುವ ಮೊದಲು ಲಕ್ನೋ, ಬಾರಾಬಂಕಿ, ಸುಲ್ತಾನ್ಪುರ್, ಫೈಜಾಬಾದ್ ಮತ್ತು ಜೌನ್ಪುರದ ಮೂಲಕ ಹರಿಯುತ್ತದೆ. ಇದು ನೆನ್ಪಿಟ್ಕೊಳ್ಳಿ, ಲಕ್ನೋ ಅನ್ನೋದು ಇದರ ಮೂಲಕ ಹರಿಯುತ್ತದೆ. ಆ್ಯಂಡ್ ದೆನ್ ಇದು ಸುಮಾರು 900 ಕಿಲೋಮೀಟರ್ ವಿಸ್ತರಿಸಿದೆ ಮತ್ತು ಸುಮಾರು 18,750 ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಹರಿಸುತ್ತದೆ. ಗೋಮತಿ ಒಂದು ದೀರ್ಘಕಾಲಿಕ ನದಿಯಾಗಿದ್ದು ವರ್ಷವಿಡೀ ನಿರಂತರ ನೀರಿನ ಹರಿವನ್ನು ಒದಗಿಸುತ್ತದೆ. ಇದೇನಿಲ್ಲ ನಿಮಗೆ, ಇದು ನಿಮಗೆ ರ್ಯಾಂಡಮ್ ಆಗಿ ನೀವು ಹೇಳ್ಬೋದು. ಯಾಕೆ ಹೇಳ್ಬೋದು ಗೊತ್ತಾ? ರ್ಯಾಂಡಮ್ ಆಗಿ ನೀವು ಇವಾಗ ಏನು ಹಿಮಾಲಯದ ನದಿಗಳಂತ ನಾವು ಕರಿತೀವಲ್ಲ, ಮೀನ್ಸ್ ಉತ್ತರ ಭಾರತದ ನದಿಗಳು ವರ್ಷವಿಡೀ ತುಂಬಿ ಹರಿತವೆ. ಬಟ್ ನಮ್ಮ ದಕ್ಕನ್ ಪ್ರಸ್ಥಭೂಮಿಯ ಏನು ನದಿಗಳಿದಾವಲ್ವಾ, ಇವು ವರ್ಷ ಪೂರ್ತಿ ತುಂಬಿ ಹರಿಯುವುದಿಲ್ಲ, ಮಳೆಗಾಲದಲ್ಲಿ ಮಾತ್ರ ತುಂಬಿ ಹರಿತವೆ. ಬೇಸಿಗೆಯಲ್ಲಿ ನೀವು ನೋಡ್ಬೋದು, ಹೋಗಿ ಕ್ರಿಕೆಟ್ ಆಡ್ಬೋದು ನೀವೆಲ್ಲರೂ ಕೂಡ. ಸರಿನಾ? ಇದೇ ನಮ್ಮ ಭೀಮಾ ನದಿ ತಗೊಳ್ಳಿ, ಕ್ರಿಕೆಟ್ ಆಡ್ಬೋದು ನೀವು. ಸಮ್ ಟೈಮ್ ಇನ್ನೊಂದು 2 ತಿಂಗಳದು ನೋಡಿದ್ರೆ ಕ್ರಿಕೆಟ್ ಎಲ್ಲ ಆಡಬಹುದು. ಸರಿಯಾ? ಸೊ ಆ ರೀತಿ ನೀರಿರಲ್ಲ. ಬಟ್ ಈ ಪರ್ವತ ನದಿಗಳೇನಿದಾವಲ್ವಾ, ಈ ಪರ್ವತ ನದಿಗಳು ಅಂದರೆ ಉತ್ತರ ಭಾರತದ ನದಿಗಳು, ಇವೆಲ್ಲವಕ್ಕೂ ಕೂಡ ನಾವು ಏನಂತ ಕರಿತೀವಿ ಅಂದರೆ ಪರ್ವತ ಜನಿತ ನದಿಗಳು ಅಂತ ಕರಿತೀವಿ. ಸರಿನಾ? ನಮ್ಮ ದಕ್ಷಿಣ ಭಾರತದ ನದಿಗಳನ್ನು ನಾವು ದಕ್ಕನ್ ಪ್ರಸ್ಥಭೂಮಿ ಜನಿತ ನದಿಗಳು ಅಂತ ಕರಿತೀವಿ. ಸೊ ಅದಕ್ಕೆ ಏನಾಗುತ್ತೆ, ಈ ಉತ್ತರ ಭಾರತದ ನದಿಗಳು ಅಥವಾ ಈ ಪರ್ವತ ಜನಿತ ನದಿಗಳು ವರ್ಷವಿಡೀ ತುಂಬಿ ಹರಿತವೆ. ಸೊ ಇದೊಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಈ ಗೋಮತಿ ಅನ್ನೋದು ಯಾವ ನದಿಯ ಉಪನದಿಯಾಗಿದೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಯಾವುದು? ಗಂಗಾ ನದಿಯ ಉಪನದಿಯಾಗಿದೆ. ಸರಿನಾ? ಗಂಗಾ ನದಿಯ ಉಪನದಿಯಾಗಿದೆ. ಇದು ಎಲ್ಲಿ ಹುಟ್ಕೊಳ್ಳುತ್ತೆ? ಪುಲ್ಹಾರ್ದಲ್ಲಿ ಹುಟ್ಕೊಳ್ಳುತ್ತೆ ಅಥವಾ ಗೋಮತ್ ತಾಲ್ದಲ್ಲಿ ಹುಟ್ಕೊಳ್ಳುತ್ತೆ. ಆ್ಯಂಡ್ ದೆನ್ ಇಲ್ಲಿ ಇನ್ನೊಂದು ಪ್ರಶ್ನೆ ಏನು ಗೊತ್ತಾ, ಈ ಲಕ್ನೋ ಯಾವ ಒಂದು ನದಿ ತೀರದಲ್ಲಿದೆ ಅಂತ ನಿಮಗೆ ಕೇಳ್ತಾನೆ. ಇದೇ ಗೋಮತಿ ನದಿ ತೀರದಲ್ಲಿ ನಿಮಗೆ ಕಂಡುಬರುತ್ತೆ ಯಾವುದು? ಲಕ್ನೋ ಅನ್ನೋದು. ಸರಿನಾ? ಸೊ ಕರೆಂಟ್ ಅಫೇರ್ಸಲ್ಲೇ ನೀವು GK ಕೂಡ ಕವರ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಎಲ್ಲವೂ ಕೂಡ ಇದನ್ನು ಕವರ್ ಆಗುತ್ತೆ. ಈಸಿಯಾಗಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ರೀ. ಓಕೆ, ಜಸ್ಟ್ ನೀವು ಏನಾದರೂ ಕರೆಂಟ್ ಅಫೇರ್ಸ್ ಮಾತ್ರ ಓದ್ತಾ ಹೋಗ್ತೀನಿ, ಜಸ್ಟ್ GK ಮಾತ್ರ ಸಪ್ರೇಟಾಗಿ ಓದ್ತೀನಿ, ಆಗೋದಿಲ್ಲ. ಸರಿನಾ? ಸೊ ಇದೇನು ಇವನು ಪ್ರತಿ 1-2 ನಿಮಿಷಕ್ಕೆ ಮತ್ತೆ ಹೇಳ್ತಾನೆ ಏನಿಲ್ಲ. ಕೆಲವೊಬ್ಬರಿಗೆ ಹೇಗೆ ಓದಬೇಕು ಅನ್ನೋದು ಗೊತ್ತಿರಲ್ಲ. ಕರೆಂಟ್ ಅಫೇರ್ಸ್ ಇದ್ರೇನೋ ಜಸ್ಟ್ ನಾಲೆಡ್ಜ್ ಇರೋದಿಲ್ಲ. ಜಸ್ಟ್ ಒಂದು ಏನಾದರೂ ಒಂದು ಬುಕ್ ತಂದಿರ್ತಾರೆ, ಸರಿನಾ, ಅಥವಾ ಪೇಪರ್ ಆದರೂ ಕೂಡ ಅದನ್ನು ಹೇಗೆ ಓದಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಸರಿನಾ? ಸೊ ಇದನ್ನು ನಿಮಗೆ ಬೇಕಾದರೆ ತಗೊಳ್ಳಿ, ಇಲ್ಲಾಂದರೆ ಡಬಲ್ ಟ್ಯಾಪ್ ಮಾಡಿ ನೀವು ಮುಂದೆ ಹೋಗ್ಬೋದು, ಪ್ರಾಬ್ಲಮ್ ಇಲ್ಲ. ಸರಿಯಾ? ಸೊ ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ಇದನ್ನು ನೀವು ಈ ಊರುಗಳನ್ನು ಕೂಡ ನೆನ್ಪಿಟ್ಕೊಳ್ಳಿ. ಯಾವುದು ಅಂದರೆ ಒಂದು ಬಾರಾಬಂಕಿ ಮತ್ತು ಸುಲ್ತಾನ್ಪುರ್ ಮತ್ತು ಫೈಜಾಬಾದ್ ಅನ್ನೋದು. ಸರಿನಾ? ಮತ್ತು ಜೌನ್ಪುರ. ಈ ಊರುಗಳ ಮೂಲಕವೂ, ಈ ಒಂದು ಸಿಟಿಗಳ ಮೂಲಕವೂ ಈ ಗೋಮತಿ ನದಿ ಹರಿತದೆ. ಸೊ ಸ್ಪೆಷಲಿ ಯಾವ ಒಂದು ಊರು ಕೇಳ್ತಾನೆ ಅಂದರೆ ನಿಮಗೆ ಲಕ್ನೋ ಕೇಳ್ತಾನೆ. ಲಕ್ನೋ ಯಾವ ಒಂದು ನದಿ ತೀರದಲ್ಲಿದೆ ಅಂತ ಕೇಳ್ತಾನೆ. ಸೊ ಮುಂದೆ ನಿಮಗೆ ಕೇಳಬಹುದು ಫೈಜಾಬಾದ್ ಯಾವ ಒಂದು ನದಿ ತೀರದಲ್ಲಿದೆ ಅಂತ ಕೇಳಬಹುದು, ಜೌನ್ಪುರ ಅಂತ ಕೇಳಬಹುದು, ಸುಲ್ತಾನ್ಪುರ ಅಂತ ಕೇಳಬಹುದು, ಬಾರಾಬಂಕಿ ಅಂತ ಕೇಳ್ಬೋದು. ಸೊ ಎಲ್ಲವೂ ಕೂಡ ನಿಮಗೆ ಗೋಮತಿ ನದಿ ತೀರದಲ್ಲಿ ಕಂಡುಬರ್ತವೆ. ಸರಿನಾ? ಸೊ ಸುಲ್ತಾನ್ಪುರ ಅನ್ನೋದು ನಿಮಗೆ ಗುಲ್ಬರ್ಗದಲ್ಲಿ ಕೂಡ ಕಂಡುಬರುತ್ತೆ. ಗುಲ್ಬರ್ಗದಲ್ಲಿ. ಸರಿನಾ? ಸುಲ್ತಾನ್ಪುರ ಒಂದು ರೈಲ್ವೆ ಸ್ಟೇಷನ್ ಇದೆ ಅಲ್ಲಿ. ಸೊ ಅಲ್ಲಿ ಕೂಡ ಕಂಡುಬರುತ್ತೆ. ಆ ಸುಲ್ತಾನ್ಪುರ ಅಲ್ಲ, ಇದು ಉತ್ತರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂತಹ ಸುಲ್ತಾನಪುರವಾಗಿದೆ. ಸೊ ಈ ಗೋಮತಿ ನದಿ ಅನ್ನೋದು ಸಂಪೂರ್ಣವಾಗಿ ಉತ್ತರ ಪ್ರದೇಶದಲ್ಲೇ ಹರಿತದೆ. ಸರಿನಾ? ಇದು ಗೊತ್ತಿರೋ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇತ್ತೀಚೆಗೆ ಯಾವ ದೇಶವು ಹ್ಯೂಮನ್ ಮೆಟಾಪ್ನೋ ವೈರಸ್ HMPV ಏಕಾಏಕಿ ಕಾಣಿಸಿಕೊಂಡಿತು ಅಂತ ಕೇಳಿದ್ದಾನೆ. ಹ್ಯೂಮನ್ ನ್ಯೂಮೋ ವೈರಸ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಇದು ಏನಾಗಿದೆ ಅಲ್ವಾ, ಇದು ಯಾವ ಒಂದು ದೇಶದಲ್ಲಿ ಕಾಣಿಸ್ಕೊಂಡಿದೆ HMPV ವೈರಸ್ಸು? ಫುಲ್ ನ್ಯೂಸಲ್ಲಿ ಇತ್ತು. ಯಾರು? ನಮ್ಮ ಚೀನಾದವರು. ಸರಿನಾ? ಸೊ ಈ ಕೊರೋನಾವನ್ನು ತಂದುಬಿಟ್ರು 2019ರಲ್ಲಿ. ಹಾಗೆ ರೀಸೆಂಟಾಗಿ ಇದೊಂದನ್ನು ಸೃಷ್ಟಿ ಮಾಡಿದ್ರು. ಯಾವುದನ್ನ? ಈ HMPVಯನ್ನು. ಎಲ್ಲಿ? ಚೀನಾದವರು. ಸರಿನಾ? ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಇದ್ರ ಫುಲ್ ಫಾರ್ಮ್ ಕೇಳ್ಬೋದು HMPV ಇದು. ಸರಿನಾ? ಸೊ ಇದು ನ್ಯೂಮೋ ಅಂತ ಬರುತ್ತೆ. ನ್ಯೂಮೋ ಅಂತಂದರೆ
ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದೆ ಇದು. ಯಾವುದು ಈ HMPV ಅನ್ನೋದು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದೆ. ನಿಮಗೆ ಕೇಳಬಹುದು, ಇದು ರಕ್ತಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದೆಯಾ ಅಥವಾ ಏನು ಲಿವರಿಗೆ ಸಂಬಂಧಿಸಿದಂತಹ ಕಾಯಿಲೆಯಾಗಿದೆಯಾ, ಹೃದಯಕ್ಕೆ ಅಂತ ಕೇಳಿದ್ರೆ ಇದು ನಿಮಗೆ ಶ್ವಾಸಕೋಶಕ್ಕೆ ಅಥವಾ ಲಂಗ್ಸ್ಗಳಿಗೆ, ಪಲ್ಮನರಿಗಳಿಗೆ ಇದು ಸಂಬಂಧಿಸಿದಂತಹ ಒಂದು ಕಾಯಿಲೆಯಾಗಿದೆ. ಯಾವುದು ಈ HMPV ಅನ್ನೋದು. ಸರಿ, ನೆನ್ಪಿಟ್ಕೊಳ್ಳಿ. ಯಾವ ದೇಶದಲ್ಲಿ ಕಂಡುಬಂದಿತ್ತು ಅಂದರೆ ಚೀನಾ ದೇಶದಲ್ಲಿ ಕಂಡುಬಂದಿತ್ತು. ನಮ್ಮ ಭಾರತದಲ್ಲಿ ಕಂಡುಬಂದಿತ್ತಾ? ಹೌದು, ಕಂಡುಬಂದಿತ್ತು. ಒಂದು ಚಿಕ್ಕ ಮಗುವಿನಲ್ಲಿ, ಬೆಂಗಳೂರಲ್ಲಿ ಒಂದು ಚಿಕ್ಕ ಮಗುವಿಗೆ ಕೂಡ ಇದ್ರೆ ಕಂಡುಬಂದಿತ್ತು ಹಾಸ್ಪಿಟ್ಲಲ್ಲಿ. ಸರಿನಾ, ಅದು ಕೂಡ ನ್ಯೂಸ್ ಆಗಿದೆ. ಹಾಗೆ ಡೆಲ್ಲಿಯಲ್ಲಿ ಕಂಡುಬಂದಿತ್ತು. ಆ್ಯಂಡ್ ದೆನ್ ಹರಿಯಾಣದಲ್ಲಿ ಒಂದೆರಡು ಕೇಸ್ಗಳು ಕಂಡುಬಂದಿದ್ದು. ಬಟ್ ಫಸ್ಟ್ ಟೈಮಲ್ಲಿ ಕಂಡುಬಂದಿತ್ತು. ಎಲ್ಲಿ ಅದು ಹುಟ್ಟಾಕಿದೆ ಅಂತ ಕೇಳಿದ್ರೆ ಈ ಚೀನಾದವರು ಅದನ್ನು ಹುಟ್ಟಾಕಿದ್ದಾರೆ. ಸರಿನಾ, ಏನೇನೋ ತಿಂತಾರೆ, ಹಲ್ಲಿ ಹುಳ ಹೋಗ್ಬಿಟ್ಟು, ಸೊ ಎಲ್ಲವೂ ಕೂಡ ರೋಗಗಳಲ್ಲಿ ಬರ್ತವೆ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ಅದರ ಬಗ್ಗೆ ಮಾಹಿತಿ ಏನಿದೆ ಅಂದರೆ, ಚೀನಾದಲ್ಲಿ ರೈನೋ ವೈರಸ್ ಮತ್ತು ಹ್ಯೂಮನ್ ನ್ಯೂಮೋ ವೈರಸ್ HMPV ಸೇರಿದಂತೆ ಉಸಿರಾಟದ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿ ಕಂಡುಬರುತ್ತವೆ. ವಿಶೇಷವಾಗಿ ಉತ್ತರ ಪ್ರಾಂತ್ಯಗಳಲ್ಲಿ 14 ವರ್ಷದೊಳಗಿನ ಮಕ್ಕಳಲ್ಲಿ HMPV ಪ್ರಕರಣಗಳು ಹೆಚ್ಚುತ್ತಿವೆ. HMPV ಲಕ್ಷಣಗಳು ಕೆಮ್ಮು, ದಟ್ಟಣೆ, ಜ್ವರ, ಆಯಾಸ ಮತ್ತು ಉಸಿರಾಟದ ತೊಂದರೆಗಳನ್ನು ಒಳಗೊಂಡಿದೆ. ಇದು ದುರ್ಬಲ ಗುಂಪುಗಳಲ್ಲಿ ಬ್ರಾಂಕೈಟಿಸ್ ಮತ್ತು ನ್ಯೂಮೋನಿಯಾಕ್ಕೆ ಕಾರಣವಾಗಬಹುದು. ನಿಮಗೆ ಬ್ರಾಂಕೈಟಿಸ್, ಬ್ರೀದಿಂಗ್ ಕ್ರಾಸಸ್, ಬ್ರಾಂಕೈಟಿಸ್ ಯಾವುದೊಂದು ಪೊಗರು ಫಿಲ್ಮಲ್ಲೇನೋ ಇರಬೇಕು. ಬ್ರಾಂಕೈಟಿಸ್ ಯಾವ ಒಂದು ಅಂಗಕ್ಕೆ ಬರ್ತಕ್ಕಂಥ ರೋಗವಾಗಿದೆ? ನಿಮ್ಮ ಶ್ವಾಸಕೋಶಕ್ಕೆ ಬರ್ತಕ್ಕಂತಹ ರೋಗವಾಗಿದೆ. ಯಾವುದು? ಬ್ರಾಂಕೈಟಿಸ್ ಅನ್ನೋದು. ಸರಿನಾ, ನೆನ್ಪಿಟ್ಕೊಳ್ಳಿ. ಫಿಲ್ಮ್ ನೋಡಿಯೂ ಕೂಡ ನೀವು ಒಂದು ಮಾರ್ಕ್ಸ್ ನೆನಪಿಟ್ಕೋಬಹುದು. ನಿಮಗೆ ಲಾಸ್ಟ್ ಮಾರ್ಕೋ ಮೂವಿಲಲ್ಲೂ ಅಂತ ಹೇಳಿದ್ದೆ ನಾನು. ಯಾವುದು? ಹೈಡ್ರೋಫ್ಲೋರಿಕ್ ಆ್ಯಸಿಡ್ ಅಂತ. ಈ ಹೈಡ್ರೋಫ್ಲೋರಿಕ್ ಆ್ಯಸಿಡ್ದು ಇಂಪಾರ್ಟೆನ್ಸು ನಿಮಗೆ ಈ VO ಕೇಳಿದ್ದ. VO ಎಕ್ಸಾಮ್ ಮೀನ್ಸ್ ತಲಾಟಿ ಎಕ್ಸಾಮಲ್ಲಿ ಕೇಳಿದ್ದ. ಸೊ ಈ ಯಾವುದು ಗಾಜಿನಲ್ಲಿ ಯಾವ ಒಂದು ಆಮ್ಲವನ್ನು ನಾವು ಶೇಖರಣೆ ಮಾಡಿ ಇಡುವುದಿಲ್ಲ ಅಂತ. ಇದೇ ಹೈಡ್ರೋಫ್ಲೋರಿಕ್ ಆ್ಯಸಿಡ್ ಏನಿದೆ ಅಲ್ವಾ, HF ಅಂತ ಬರಿತೀವಿ ನಾವು. ಸೊ ಈ ಹೈಡ್ರೋಫ್ಲೋರಿಕ್ ಅನ್ನೋದು ಇದನ್ನು ಗಾಜಿನಲ್ಲಿ ಶೇಖರಣೆ ಮಾಡಿ ಇಡುವುದಿಲ್ಲ. ಸೊ ಇದನ್ನೇ ಮಾರ್ಕೋ ಮೂವಿಯಲ್ಲಿ ಅವ್ರ ಅಣ್ಣನಿಗೋ ಅಥವಾ ತಮ್ಮನಿಗೋ ಅದೇ ಒಂದು ಆ್ಯಸಿಡಲ್ಲಿ ಮುಳುಗಿಸಿರ್ತಾರೆ. ಮೀನ್ಸ್ ಅವನಿಗೆ ಮುಳುಗಿಸಿ ಸಾಯಿಸಿರ್ತಾರೆ. ಸರಿನಾ. ಸೊ ಫುಲ್ ಹೆಂಗಂದರೆ ಡೆಡ್ ಬಾಡಿ. ಅದು ಡೆಡ್ ಅಂದರೆ ಮೀನ್ಸ್ ಫುಲ್ ಎಲ್ಲ ಸುಟ್ಟು ಬಿಟ್ಟಿರ್ತದೆ ಅದು ಬಾಡಿ. ಸೊ ಅಲ್ಲಿ ನೀವು ಒಂದು ಮಾರ್ಕ್ಸ್ ಬರ್ಬೋದು ನಿಮಗೆ. ಆ್ಯಂಡ್ ದೆನ್ ಈ ಪೊಗರು ಮೂವಿ ನೋಡಿದರೆ ನಿಮಗೆ ಈ ಬ್ರಾಂಕೈಟಿಸ್, ಬ್ರೀದಿಂಗ್ ಕಾಸಸ್ ಬ್ರಾಂಕೈಟಿಸು ಅಂತಾನೆ ಅಲ್ವಾ ಅವನು. ಸೊ ಇದು ಎದಕ್ಕೆ ಬರ್ತದೆ ಅಂದರೆ ಈ ಶ್ವಾಸಕೋಶಕ್ಕೆ ಬರ್ತದೆ. ಸೊ ಮೂವಿ ನೋಡಿಯೂ ಕೂಡ ನೀವು ಪ್ರತಿಯೊಂದು ಮಾರ್ಕ್ಸ್ ನೀವು ತಗೋಬಹುದು. ಮೂವಿಯೂ ಕೂಡ 3 ಅವರಲ್ಲಿ ವೇಸ್ಟ್ ಏನಿರೋದಿಲ್ಲ. ಎಷ್ಟೋ ತಿಳ್ಕೊಳ್ಳೋಂಥ ಮಾಹಿತಿ ಇರುತ್ತೆ. ಬಟ್ ಅದರಲ್ಲಿ ಬಡಿಯೋದು ಅದನ್ನಲ್ಲ, ಬೇರೆ ಕೂಡ ನೋಡಬೇಕು. ಸರಿಯಾ, ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸಾರ್ವಜನಿಕ ಖರ್ಚಿನಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಸುಧಾರಿಸಲು CAG ಬಳಸುವ ಡಿಜಿಟಲ್ ವೇದಿಕೆಯ ಹೆಸರೇನು ಅಂತ ಕೇಳಿದ್ದಾನೆ. ಸರಿನಾ. ಸೊ ಯಾವುದು? ಸಾರ್ವಜನಿಕ ಖರ್ಚಿನಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಸುಧಾರಿಸಲು CAG, ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅಂತ ಹೇಳ್ತೀವಿ. ಸೊ ಅವರು ಬಳಸುವ ಡಿಜಿಟಲ್ ವೇದಿಕೆ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಡಿಜಿಟಲ್ ಟ್ರಾನ್ಸ್ಪರೆನ್ಸಿ ಟೂಲ್ ಕಿಟ್ ಆ್ಯಂಡ್ ದೆನ್ ಸಾರ್ವಜನಿಕ ಖರ್ಚು ವಿಶ್ಲೇಷಕ, ಓಪನ್ ಡೇಟಾ ಕಿಟ್ ಮತ್ತು ಮೇಲಿನ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಸಿ, ಓಪನ್ ಡೇಟಾ ಕಿಟ್ ಅಂತ ಬರುತ್ತೆ. ಸರಿನಾ. ಓಪನ್ ಡೇಟಾ ಕಿಟ್ ಅನ್ನೋದು ಇವರು ಬಳಸ್ತಾ ಇದ್ದಾರೆ. ಯಾರು? CAG ಅವರು ಬಳಸ್ತಾ ಇದ್ದಾರೆ. ನಿಮಗೆ ಕೇಳ್ಬೋದು. ಹಾಗೆ CAG ಅವ್ರ ಬಗ್ಗೆ ಹೇಳ್ತಕ್ಕಂತಹ ಒಂದು ವಿಧಿ ಯಾವುದು? ಆರ್ಟಿಕಲ್ 148 ವಿಧಿ ಏನಿದೆಯಲ್ವಾ, ಇದು CAG ಅವರ ಹುದ್ದೆಯ ಬಗ್ಗೆ ಹೇಳ್ತಕ್ಕಂತಹ ಒಂದು ವಿಧಿಯಾಗಿದೆ. ಈ CAG ಅವರನ್ನು ನೇಮಕ ಮಾಡೋರು ಯಾರು? ರಾಷ್ಟ್ರಪತಿಗಳು ಈ CAG ಅವರನ್ನು ನೇಮಕ ಮಾಡ್ತಾರೆ. ಸರಿನಾ, ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಸೊ ಇಲ್ಲೇನು ಜಸ್ಟ್ ಇಲ್ಲಿ ಕೆಳಗಡೆ ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಬಟ್ ಈ CAG ಬಳಸುವ ಒಂದು ಕಿಟ್ ಯಾವುದು ಅಂತ ಕೇಳಿದ್ರೆ ನಿಮಗೆ ಓಪನ್ ಡೇಟಾ ಕಿಟ್ ಅಂತ ಹೇಳಬೇಕಾಗುತ್ತೆ. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಯಾವುದು? ಈ ಓಪನ್ ಡೇಟಾ ಕಿಟ್ ಅನ್ನೋದು ಯಾವುದು? CAG ಅನ್ನೋದು. ಸರಿನಾ. ಯಾವುದು? ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್. ಕಂಟ್ರೋಲರ್ ಅಲ್ಲ, ಅದು ಕಾಂಪ್ಟ್ರೋಲರ್ ಅಂತ ಬರುತ್ತೆ. ಓಕೆ. ಸೊ ಬರೆಯುವಾಗ ಕಾಂಪ್ಟ್ರೋಲರ್ ಅಂತ ಬರೀಬೇಕಾಗುತ್ತೆ. ಆ್ಯಂಡ್ ಓದುವಾಗ ಕಂಟ್ರೋಲರ್ ಅಂತಲೇ ಓದ್ತೀವಿ ನಾವು ಮ್ಯಾಕ್ಸಿಮಮ್. ಸರಿಯಾ, ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸುದ್ದಿಗಳಲ್ಲಿ ಕಂಡುಬರುತ್ತಿದ್ದ ಬನಿಹಾಲ್ ಬೈಪಾಸ್ ಯಾವ ರಾಜ್ಯ ಅಥವಾ UTಯಲ್ಲಿದೆ ಅಂತ ಕೇಳಿದ್ದಾನೆ. ಸೊ ಸುದ್ದಿಗಳಲ್ಲಿ ಕಂಡುಬರುತ್ತಿದ್ದ ಬನಿಹಾಲ್ ಬೈಪಾಸ್ ಯಾವ ರಾಜ್ಯದಲ್ಲಿದೆ? ಸಿಕ್ಕಿಂ ರಾಜ್ಯದಲ್ಲಿ, ಅಸ್ಸಾಂ ರಾಜ್ಯದಲ್ಲಿ, ಜಮ್ಮು ಕಾಶ್ಮೀರ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಸಿ, ಬನಿಹಾಲ ಬೈಪಾಸ್ ಎಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಜಮ್ಮು ಕಾಶ್ಮೀರ ಒಂದು ಪ್ರದೇಶದಲ್ಲಿ, ಜಮ್ಮು ಕಾಶ್ಮೀರ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ. ಯಾವುದು? ಈ ಬನಿಹಾಲ್ ಬೈಪಾಸ್ ಅನ್ನೋದು. ಸರಿಯಾ, ಇದು ಗೊತ್ತಿರೋ ನಿಮಗೆ ಕೇಳಬಹುದು. ಹಾಗೆ ಈ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದಂತಹ ವಿಶೇಷವಾದ ಆರ್ಟಿಕಲ್ ಯಾವುದಾಗಿತ್ತು? ಆರ್ಟಿಕಲ್ 370 ಏನಿದೆ ಅಲ್ವಾ, ಇದು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದಂಥ ಒಂದು ಆರ್ಟಿಕಲ್ ಆಗಿತ್ತು. ಪ್ರಸ್ತುತ 2019ರಲ್ಲಿ ಈ ಆರ್ಟಿಕಲನ್ನು ರದ್ದು ಮಾಡಿದ್ದಾರೆ. ಯಾವುದು? 370 ಆರ್ಟಿಕಲನ್ನು. ಸರಿನಾ, ಇದು ಗೊತ್ತಿರೋ ನಿಮಗೆ ಕೇಳಬಹುದು. ಯಾಕಂದರೆ ವಿಶೇಷ ಮೀಸಲಾತಿಗಳನ್ನು ಕೊಟ್ಟಿತ್ತು, ವಿಶೇಷ ಒಂದು ಸಂವಿಧಾನವನ್ನೇ ಕೊಟ್ಟಿತ್ತು ಈ ಜಮ್ಮು ಕಾಶ್ಮೀರಕ್ಕೆ. ಅದರದೇ ಆದ ಒಂದು ಸ್ವಂತ ಧ್ವಜವನ್ನು ಹೊಂದಿತ್ತು. ಯಾವುದು? ಜಮ್ಮು ಕಾಶ್ಮೀರ. ಸರಿನಾ. ಬಟ್ ಪ್ರಸ್ತುತ ಇಡೀ ಭಾರತದಲ್ಲೇ ನಮ್ಮ ಕರ್ನಾಟಕವನ್ನು ಹೊರತುಪಡಿಸಿ ಯಾವುದೂ ಕೂಡ ತನ್ನ ಅಫಿಷಿಯಲ್ ಧ್ವಜವನ್ನು ಹೊಂದಿಲ್ಲ. ನಮ್ಮ ಕರ್ನಾಟಕ ಮಾತ್ರ ಅಫಿಷಿಯಲ್ ಧ್ವಜ ಹೊಂದಿದೆ. ಸರಿನಾ. ನಮ್ಮ ಅಫಿಷಿಯಲ್ ಧ್ವಜವನ್ನು ನಾವು ಹಾರಿಸಿ ನಮ್ಮ ಕರ್ನಾಟಕ ರಾಜ್ಯೋತ್ಸವ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಸರಿನಾ. ಯಾವುದೇ ರಾಜ್ಯವೂ ಕೂಡ ಅದರದ್ದು ಧ್ವಜವನ್ನು ಹೊಂದಿಲ್ಲ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಏನಿದೆ ಅಂದರೆ ಇದಕ್ಕೂ ಕೂಡ ಸ್ವಲ್ಪ ಕೊಕ್ಕೆ ಹಾಕಕ್ಕೆ ಬರ್ತಾ ಇದೆ. ಯಾಕೆ ನೀವು ಇಟ್ಕೊಂಡಿದ್ದೀರಿ ಹಾಗೆ ಅಂತ. ಬಟ್ ಆದರೂ ಕೂಡ ನಮ್ಮ ಕರ್ನಾಟಕ ಹೋರಾಡ್ತಾ ಇದೆ ಅದರ ಬಗ್ಗೆ. ಸರಿಯಾ. ಆ್ಯಂಡ್ ದೆನ್
ಈ ಜಮ್ಮು ಕಾಶ್ಮೀರ ಯಾಕೆ ಅದು ನ್ಯೂಸಲ್ಲಿತ್ತು? ಜಮ್ಮು ಮತ್ತು ಕಾಶ್ಮೀರದ NH44 ರಲ್ಲಿ 2.35 ಕಿಮಿ ಬನಿಹಾಲ್ ಬೈಪಾಸ್ ಪೂರ್ಣಗೊಂಡಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರು ಘೋಷಿಸಿದ್ದಾರೆ. ಓಕೆ, ಸೊ ಅದು ಘೋಷಣೆ ಮಾಡೋದಕ್ಕೆ ಇದು ನ್ಯೂಸಲ್ಲಿದೆ, ಸರಿನಾ. ಇದು NH44 ಏನಿದೆ ಅಲ್ವಾ, ನಮ್ಮ ಭಾರತದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯಾಗಿದೆ. ಯಾವುದು NH44 ಅನ್ನೋದು. ಇದು ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡುತ್ತೆ ಅಂದರೆ ಕಾಶ್ಮೀರದ ಶ್ರೀನಗರದಿಂದ ಕನ್ಯಾಕುಮಾರಿವರೆಗೆ ಕನೆಕ್ಟ್ ಮಾಡುತ್ತೆ. ಇದು ಯಾವುದು NH44 ಅನ್ನೋದು ಒಂದು ರಾಷ್ಟ್ರೀಯ ಹೆದ್ದಾರಿ. ನಮ್ಮ ಭಾರತ ದೇಶದಲ್ಲಿ ಕಂಡುಬರ್ತಕ್ಕಂತಹ ಪ್ರಸ್ತುತ ಅತ್ಯಂತ ಉದ್ದವಾದ ಹೆದ್ದಾರಿ ಯಾವುದು ಅಂದರೆ NH44 ಅನ್ನೋದು. ಸರಿಯಾ, ಇದು ಕೂಡ ನಿಮಗೆ ಕೇಳಬಹುದು, ನೆನಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ ಏನಿದೆ ಅಂದರೆ, ಭಾರತದಲ್ಲಿ ಪ್ಯಾರಾಸೆಟಮಾಲ್ ಉತ್ಪಾದಿಸಲು ಸ್ಥಳೀಯ ತಂತ್ರಜ್ಞಾನವನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಲಿದೆ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಯಾವುದು ಅಂದರೆ ಈ CDSCO ಆ್ಯಂಡ್ ದೆನ್ AIIMS ಆ್ಯಂಡ್ ದೆನ್ CSIR ಮತ್ತು ICMR ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಇದು, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಸಿ, CSIR ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು ಅಂದರೆ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಏನಿದೆ ಅಲ್ವಾ, ಸೊ ಇದು ಏನಿದೆ ಅಂದರೆ ಈ ಒಂದು ಒಪ್ಪಿಗೆಯನ್ನು ಕೊಟ್ಟಿದೆ. ಯಾವುದಕ್ಕೆ? ಈ ಪ್ಯಾರಾಸೆಟಮಾಲ್ ಅನ್ನುವ ಒಂದು ಟ್ಯಾಬ್ಲೆಟು ಅಥವಾ ಒಂದು ಔಷಧವನ್ನು ಉತ್ಪಾದನೆ ಮಾಡಲು, ಸರಿನಾ. ಯಾವುದು ಅಂದರೆ ಈ CSIR ಅನ್ನೋರು ಒಬ್ಬರು ಇದನ್ನು ಅಪ್ರೂವ್ ಕೊಟ್ಟಿದ್ದಾರೆ, ಸರಿನಾ. ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಪ್ಯಾರಾಸೆಟಮಾಲ್ ಅನ್ನೋದು ಏನಂದರೆ ನಿಮಗೆ ಈ ಜ್ವರಕ್ಕೆ ಮತ್ತು ಬೇರೆ ಬೇರೆ ಒಂದು ಕಾರಣಕ್ಕೆ ಬಳಸ್ತಕ್ಕಂಥ ಒಂದು ಮೆಡಿಸಿನ್ ಆಗಿದೆ, ಸರಿನಾ. ಇದು ನಿಮ್ಗೆ ಗೊತ್ತಿರಲಿ. ಅದಕ್ಕೆ ಸಂಬಂಧಿಸಿದಂಥ ಕೆಲವು ಮಾಹಿತಿ ಇದೆ. ಈ ಮಾಹಿತಿನ ಸ್ವಲ್ಪ ನೀವು ಓದ್ಕೊಳ್ಳಿ. ಇದರಲ್ಲಿ ಸ್ವಲ್ಪ ಜಾಸ್ತಿ ಏನು ಇಲ್ಲ ಅದು, ಸರಿನಾ. ಸೊ ಹೇಳುವಂಥ ಸ್ವಲ್ಪ GK ಏನಿಲ್ಲ ಇದರಲ್ಲಿ, ಎಲ್ಲವೂ ಕೂಡ ಕರೆಂಟ್ ಅಫೇರ್ಸೇ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ನೈಜ ಸಮಯದ ಪೊಲೀಸ್ ಮಾಹಿತಿ ಹಂಚಿಕೆಗಾಗಿ ಸರ್ಕಾರ ಪ್ರಾರಂಭಿಸಿದ ಹೊಸ ಪೋರ್ಟಲ್ನ ಹೆಸರೇನು ಅಂತ ಕೊಟ್ಟಿದ್ದಾನೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ಇಂಟರ್ಪೋಲ್ ಕನೆಕ್ಟ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ಭಾರತ್ ಪೋಲ್, ಆಪ್ಷನ್ ಸಿ ಕ್ರೈಮ್ ನೆಟ್, ಹಾಗೆ ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಮೇಲಿನವುಗಳಲ್ಲಿ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ ಭಾರತ್ ಪೋಲ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ. ಸೊ ನೈಜ ಸಮಯದ ಪೊಲೀಸ್ ಮಾಹಿತಿ ಹಂಚಿಕೆಗಾಗಿ ನಮ್ಮ ಭಾರತವೇ ತಯಾರಿಸಿದಂಥ ಒಂದು ಹೊಸ ಪೋರ್ಟಲ್ ಆಗಿದೆ ಯಾವುದು? ಈ ಭಾರತ್ ಪೋಲ್ ಅನ್ನೋದು, ಸರಿನಾ. ಸೊ ಇಂಟರ್ಪೋಲ್ನ ಕೇಂದ್ರ ಕಚೇರಿಯಲ್ಲಿದೆ. ಇಂಟರ್ಪೋಲ್ನ ಕೇಂದ್ರ ಕಚೇರಿಯಲ್ಲಿದೆ, ಹೇಳಬಹುದಾ? ಹೇಳಿದನ ಇದನ್ನೊಂದನ್ನು ಕಾಮೆಂಟ್ ಮಾಡಿ. ಓಕೆ, ಸೊ ಇದನ್ನು ಕೂಡ ಅವರು ರೀಸೆಂಟಾಗಿ ಸಿಲ್ವರ್ ನೋಟಿಸನ್ನು ಹೊರಡಿಸಿದ್ರು. ಯಾರು? ಈ ಇಂಟರ್ಪೋಲ್ ಅವರು ರೀಸೆಂಟಾಗಿ ಸಿಲ್ವರ್ ನೋಟಿಸನ್ನು ಹೊರಡಿಸಿದ್ರು. ಸೊ ಕೇಳಬಹುದು ನಿಮಗೆ, ಈ ಇಂಟರ್ಪೋಲ್ ಅವರು ರೀಸೆಂಟಾಗಿ ಯಾವ ಒಂದು ನೋಟಿಸನ್ನು ಹೊರಡಿಸಿದ್ರು ಅಂತ ನಿಮ್ಗೆ ಕೇಳ್ತಾನೆ, ಕ್ವಶನ್ ಪೇಪರಲ್ಲಿ ಕೇಳ್ತಾನೆ. ಯಾವುದಂದ್ರೆ ಸಿಲ್ವರ್ ನೋಟಿಸ್ ಅಂತ ಬರುತ್ತೆ, ಸರಿಯಾ. ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಬಟ್ ಆ ಇಂಟರ್ಪೋಲ್ನ ಕೇಂದ್ರ ಕಚೇರಿಯಲ್ಲಿದೆ ಅಂತ ನೀವು ಹೇಳಿ. ನಮ್ಮ ಭಾರತದಲ್ಲಿ ಅಂತೂ ಇಲ್ಲ, ಅದು ಯುರೋಪಿಯನ್ನ ಒಂದು ದೇಶದಲ್ಲಿ ಕಂಡುಬರುತ್ತೆ. ಸೊ ಯಾವ ದೇಶ, ಯಾವ ಒಂದು ಊರಿನಲ್ಲಿ ಕಂಡುಬರುತ್ತೆ ಅಂತ ನೀವು ಕಾಮೆಂಟ್ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ, ಈ ಭಾರತ್ ಪೋಲ್ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಜನವರಿ 7, 2025 ನವದೆಹಲಿಯಲ್ಲಿ CBI ಅಭಿವೃದ್ಧಿಪಡಿಸಿದ ಭಾರತ್ ಪೋಲ್ ಪೋರ್ಟಲ್ ಅನ್ನು ಆರಂಭಿಸಿದರು, ಸರಿನಾ. ಯಾರು ಆರಂಭ ಮಾಡಿದ್ದಾರೆ ಅಂದರೆ ಈ ಅಮಿತ್ ಶಾ ಅವರು ಆರಂಭ ಮಾಡಿದ್ದಾರೆ, ಸರಿನಾ. ಇದು ಭಾರತ್ ಪೋಲ್ ಅನ್ನೋದು ಯಾರ ಒಡೆತನದಲ್ಲಿದೆ? ಈ CBI ಅವರ ಒಡೆತನದಲ್ಲಿದೆ. ಓಕೆ, ಸೊ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಬ್ಯೂರೋ ಆಫ್ ಇಂಡಿಯಾ ಅಂತ ಬರುತ್ತೆ, ಸರಿನಾ. ಸೊ ಇವರ ಒಂದು ಒಡೆತನದಲ್ಲಿ ಈ ಭಾರತ್ ಪೋಲ್ ಪೋರ್ಟಲ್ ಕಂಡು ಬರುತ್ತೆ, ಸರಿನಾ. ಈ ಪೋರ್ಟಲ್ ಭಾರತೀಯ ಕಾನೂನು ಜಾರಿ ಸಂಸ್ಥೆಗಳು ಅಂತಾರಾಷ್ಟ್ರೀಯ ಪೊಲೀಸ್ ಸಹಾಯವನ್ನು ಪಡೆಯಲು ನೈಜ ಸಮಯದ ಮಾಹಿತಿ ಹಂಚಿಕೆಯನ್ನು ಹೆಚ್ಚಿಸುತ್ತದೆ. ಭಾರತ ಇಂಟರ್ಪೋಲ್ಗಾಗಿ ಭಾರತದ ರಾಷ್ಟ್ರೀಯ ಕೇಂದ್ರ ಬ್ಯೂರೋ ಆಗಿರುವ CBI ಕ್ರಿಮಿನಲ್ ವಿಷಯಗಳಲ್ಲಿ ಅಂತಾರಾಷ್ಟ್ರೀಯ ಸಹಕಾರವನ್ನು ನಿರ್ವಹಿಸುತ್ತದೆ. ಭಾರತ್ ಪೋಲ್ ಸೈಬರ್ ಅಪರಾಧ, ಆರ್ಥಿಕ ವಂಚನೆ ಮತ್ತು ಮಾನವ ಕಳ್ಳ ಸಾಗಣೆಯಂತಹ ಬೆಳೆಯುತ್ತಿರುವ ಅಂತಾರಾಷ್ಟ್ರೀಯ ಅಪರಾಧಗಳನ್ನು ಪರಿಹರಿಸುತ್ತದೆ, ಸರಿನಾ. ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಇದರಲ್ಲಿ ಜಸ್ಟ್ ಏನಿಲ್ಲ, ಇದನ್ನು ಪ್ರಾರಂಭ ಮಾಡಿದವ್ರು ಯಾರು ಅಂತ ಕೇಳ್ತಾನೆ. ಇದು ಇಟ್ಸ್ ಓನ್ಡ್ ಬೈ ಯಾರು ಅಂತ ಕೇಳ್ತಾನೆ, ಅವಾಗ CBI ಅಂತ ಹೇಳಬೇಕಾಗುತ್ತೆ, ಸರಿನಾ. ಇದನ್ನು ತಯಾರು ಮಾಡಿದವ್ರು ಯಾರು ಅಂತ ನಿಮಗೆ ಕೇಳಿದಾಗ ಕೂಡ CBI ಅಂತಲೇ ಬರುತ್ತೆ, ಯಾವುದು? ಈ ಭಾರತ್ ಪೋಲ್ ಅನ್ನೋದು, ಸರಿನಾ. ಸೊ ಇದು ನೆನ್ಪಿಟ್ಕೊಳ್ಳಿ, ನಿಮಗೆ ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತ ಚುನಾವಣಾ ಆಯೋಗದ ಇತ್ತೀಚಿನ ಮಾಹಿತಿಯ ಪ್ರಕಾರ 2024ರಲ್ಲಿ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಅತಿ ಹೆಚ್ಚು ಮಹಿಳಾ ಮತದಾರರನ್ನು ಹೊಂದಿದೆ ಅಂತ ಕೇಳಿದ್ದಾನೆ. 2024ರ ಮಾಹಿತಿಯ ಪ್ರಕಾರ, ನಾಟ್ ಓವರ್ ಆಲ್ 2011ರ ಜನಗಣತಿಯ ಪ್ರಕಾರ ಹೇಳ್ತಾ ಇಲ್ಲ ಅವರು, 2024ರ ಒಂದು ಮಾಹಿತಿಯ ಪ್ರಕಾರ ಹೇಳ್ತಾ ಇದ್ದಾರೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ದೆಹಲಿ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಗುಜರಾತು, ಆಪ್ಷನ್ ಸಿ ಪುದುಚೇರಿ, ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ರಾಜಸ್ಥಾನ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಅತಿ ಹೆಚ್ಚು ಮಹಿಳಾ ಮತದಾರರನ್ನು ಹೊಂದಿರತಕ್ಕಂತಹ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ನಿಮಗೆ ಕೇಳಿದ್ರೆ, ಸೊ ಆಪ್ಷನ್ ಸಿ ಪುದುಚೇರಿ ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ. ಈ ಪುದುಚೇರಿ ಎಲ್ಲಿ ಕಂಡುಬರುತ್ತೆ? ಪುದುಚೇರಿ ನಿಮಗೆ ಈ ತಮಿಳುನಾಡಿನ ಭಾಗದಲ್ಲಿ ಕಂಡುಬರುತ್ತೆ. ತಮಿಳುನಾಡಿನ ಒಂದು ಬಾರ್ಡರ್ಗೆ ಇದು ಅಂದ್ಕೊಂಡಿದೆ. ಸೊ ಈ ಪುದುಚೇರಿ ಯಾವ್ಯಾವ ರಾಜ್ಯಗಳ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ ಹೇಳ್ಬೋದಾ ನೀವು? ಸರಿಯಾ. ಸೊ ಯಾವ್ಯಾವ ರಾಜ್ಯಗಳ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ? ಹೀಗೆ ನಮ್ಮ ಭಾರತ ಇದ್ದರೆ ಇಲ್ಲಿ ನಿಮಗೆ ಪುದುಚೇರಿ ನೀವು ಕಾಣಬಹುದು, ಸರಿನಾ. ಸೊ ಇಲ್ಲಿ ನಿಮಗೆ ತಮಿಳುನಾಡು ಕಂಡು ಬರುತ್ತೆ, ಇಲ್ಲಿ ನಿಮಗೆ ಪುದುಚೇರಿ ಕಂಡು ಬರುತ್ತೆ. ಸೊ ಜಸ್ಟ್ ಪುದುಚೇರಿ ತಮಿಳುನಾಡು ಜೊತೆ ಮಾತ್ರ ಗಡಿಯನ್ನು ಹಂಚ್ಕೊಂಡಿದೆಯಾ?
ಇಲ್ಲ. ಸೊ ಈ ಪುದುಚೇರಿ ಏನಿದೆಯಲ್ಲ, ಪುದುಚೇರಿ ಅನ್ನೋದು ಬೇರೆ ಬೇರೆ ಊರುಗಳನ್ನು ತಗೊಂಡು ಏನು ಮಾಡಿದ್ದಾರೆ, ಒಂದು ಕೇಂದ್ರಾಡಳಿತ ಪ್ರದೇಶ ಅಂತ ಮಾಡಿದ್ದಾರೆ, ಸರಿನಾ. ಅದ್ರದ್ದು ಪುದುಚೇರಿ ಅನ್ನುವ ಊರೇನಿದೆ ಅಲ್ವಾ, ಅದು ನಿಮಗೆ ತಮಿಳುನಾಡು ಜೊತೆ ಗಡಿಯನ್ನು ಹಂಚ್ಕೊಂಡಿದೆ. ಇನ್ನೂ 2 ಊರುಗಳು ಬರ್ತವೆ, ಇನ್ನೂ 2 ಡಿಸ್ಟಿಕ್ಗಳು ಬರ್ತವೆ. ಆ 2 ಡಿಸ್ಟಿಕ್ಗಳು ಒಂದು ಈ ಆಂಧ್ರ ಪ್ರದೇಶದ ಜೊತೆ ಗಡಿಯನ್ನು ಹಂಚ್ಕೊಂಡಿದ್ರೆ, ಇನ್ನೊಂದು ಕೇರಳದ ಜೊತೆ ಗಡಿಯನ್ನು ಹಂಚ್ಕೊಂಡಿದ್ದಾವೆ. ಓಕೆ, ಸೊ ಪುದುಚೇರಿ ಯಾವ ಯಾವ ರಾಜ್ಯಗಳ ಜೊತೆ ಗಡಿಯನ್ನು ಹಂಚ್ಕೊಂಡಿದ್ದಾವೆ ಅಂತ ನಿಮಗೆ ಏನಾದರೂ ಕೇಳಿದ್ರೆ, ಟೋಟಲಿ 3 ರಾಜ್ಯಗಳು, ಕೇರಳ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಎಂಬ 3 ರಾಜ್ಯಗಳ ಜೊತೆ ಗಡಿಯನ್ನು ಹಂಚ್ಕೊಂಡಿದ್ದಾವೆ ಅಂತ ನೀವು ಹೇಳಬೇಕಾಗುತ್ತೆ, ಸರಿನಾ. ಇದು ನೆನ್ಪಿಟ್ಕೊಳ್ಳಿ, ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ಭಾರತದ ಚುನಾವಣಾ ಆಯೋಗವು 2024ರ ಲೋಕಸಭಾ ಚುನಾವಣೆಗಳಿಗೆ 42 ಅಂಕಿಅಂಶಗಳ ವರದಿಗಳನ್ನು ಮತ್ತು ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ, ಒಡಿಶಾ ಮತ್ತು ಸಿಕ್ಕಿಂನಲ್ಲಿ ವಿಧಾನಸಭಾ ಚುನಾವಣೆಗಳಿಗೆ 14 ವರದಿಗಳನ್ನು ಬಿಡುಗಡೆ ಮಾಡಿದೆ. ಈ ಉಪಕ್ರಮವು ಸಾರ್ವಜನಿಕ ನಂಬಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಚುನಾವಣಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. 2024ರಲ್ಲಿ 47.63 ಕೋಟಿ ಮಹಿಳಾ ಮತದಾರರನ್ನು ನೋಂದಾಯಿಸಲಾಗಿತ್ತು. ಇದು ನೆನ್ಪಿಟ್ಕೊಳ್ಳಿ, 47.63 ಕೋಟಿ ಮಹಿಳಾ ಮತದಾರರನ್ನು ನೋಂದಾಯಿಸಲಾಗಿತ್ತು. ಇದು ಒಟ್ಟು ಮತದಾರರಲ್ಲಿ 48.62% ಹಾಗೆ ಪುದುಚೇರಿ ಮತ್ತು ಕೇರಳವು 53.03 ಮತ್ತು 51.56% ಅತಿ ಹೆಚ್ಚು ಮಹಿಳಾ ಮತದಾರರನ್ನು ಹೊಂದಿತ್ತು. ನಿಮಗೆ ಈ ಓವರಾಲ್ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಕೊಟ್ಟರೆ ನಿಮಗೆ ಪುದುಚೇರಿ ಆಗುತ್ತೆ ಅತಿ ಹೆಚ್ಚು ಮಹಿಳಾ ಮತದಾರರನ್ನು ಹೊಂದಿದ್ದು, ಸರಿನಾ. ಎಷ್ಟು ಪರ್ಸೆಂಟೇಜ್ ಇದೆ ಅಂದರೆ 53% ಮಹಿಳಾ ಮತದಾರರು ಅಲ್ಲಿ ಹೊಂದಿದ್ದಾರೆ, ಸರಿನಾ. 100ರಲ್ಲಿ ನಿಮಗೆ 53 ಜನ ಮಹಿಳೆಯರೇ ಸಿಗ್ತಾರೆ ವೋಟ್ ಮಾಡೋರು ನಿಮಗೆ ಅಲ್ಲಿ, ಸರಿನಾ. ಸೊ ಇದು ಗೊತ್ತಿರಲಿ. ಬಟ್ ಇಲ್ಲಿ ಕೇರಳದಲ್ಲಿ ರಾಜ್ಯಗಳಲ್ಲಿ ಅಂತ ಬಂದರೆ ನಿಮಗೆ ಕೇರಳ ಫಸ್ಟ್ ಇದೆ. ಅತಿ ಹೆಚ್ಚು ಮಹಿಳಾ ಮತದಾರರನ್ನ ಹೊಂದಿರತಕ್ಕಂಥ ಒಂದು ರಾಜ್ಯ ಅಂದರೆ ನಿಮಗೆ ಕೇರಳ ಕಂಡುಬರುತ್ತೆ. ಎಷ್ಟು ಪರ್ಸೆಂಟೇಜ್ ಇದೆ ಅಂದರೆ ಟೋಟಲಿ 51% ಇದೆ. ಮೀನ್ಸ್ 49 ಜನ ಪುರುಷರಿದ್ದಾರೆ, 51 ಜನ ನಿಮಗೆ ಮಹಿಳೆಯರು ಕಂಡುಬರ್ತಾರೆ ಎಲ್ಲಿ, ಕೇರಳದಲ್ಲಿ, ಸರಿನಾ. ಇದು ಗೊತ್ತಿರಲಿ, ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ಇದು ಕ್ವಶನ್ ಏನಿದೆ ಅಲ್ವಾ, ಸ್ವಲ್ಪ ಟ್ರೆಂಡಿಂಗ್ ಕ್ವಶನ್ ಆಗುತ್ತೆ ಇದು, ಯಾಕೆಂದರೆ ಈ ರೀತಿಯ ಪ್ರಶ್ನೆಗಳೇ ನಿಮಗೆ, ಸೊ ಇದು ಡಾಟಾ ಏನಿದೆ ಅಲ್ವಾ, ಈ ರೀತಿಯ ಡಾಟಾಗಳೇ ನಿಮಗೆ ಕೇಳ್ತಾನೆ ಯಾವುದು ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ, ಸ್ಪೆಷಲಿ ನಿಮಗೆ RRB ಆಗಲಿ ಮತ್ತು SSC ಎಕ್ಸಾಮ್ ಆಗಲಿ, ಸರಿನಾ. ಸೊ ಅದಕ್ಕೆ ನೀವು ಏನು ಮಾಡ್ಕೊಳ್ಳಿ, ಈ ಒಂದು ಡಾಟಾನ ಮಿಸ್ ಮಾಡಬೇಡಿ, ಹಾಗೆ ರಾಜ್ಯಗಳ ಹೆಸರು ಕೂಡ ಮೊದಲು ಮಿಸ್ ಮಾಡಬೇಡಿ, ಇದನ್ನು ನೋಡ್ಕೊಳ್ಳಿ ನೀವು, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸುದ್ದಿಗಳಲ್ಲಿ ಕಾಣಿಸಿಕೊಂಡಿದ್ದ ಮೀರ್ ಕ್ಯಾಟ್ ರೇಡಿಯೋ ದೂರದರ್ಶಕವು ಯಾವ ದೇಶದಲ್ಲಿದೆ ಅಂತ ಕೇಳಿದ್ದಾನೆ. ಯಾವುದು ಮೀರ್ ಕ್ಯಾಟ್ ರೇಡಿಯೋ ದೂರದರ್ಶಕವು ಯಾವ ದೇಶದಲ್ಲಿದೆ? ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ, ಆಪ್ಷನ್ 4 ಏನು ಕೊಟ್ಟಿದ್ದಾನೆ ಅಂದರೆ ಚೀನಾ ಅಂತ ಕೊಟ್ಟಿದ್ದಾರೆ, ಸರಿನಾ. ಇವಾಗಲೇ HMPV ವೈರಸ್ ಎಲ್ಲಿ ಕಂಡು ಬಂದಿತ್ತು, ನಮ್ಮ ಚೀನಾದಲ್ಲಿ, ಸರಿನಾ. ಬಟ್ ಈ ಮೀರ್ ಕ್ಯಾಟ್ ರೇಡಿಯೋ ದೂರದರ್ಶಕ ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಈ ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರ್ತಕ್ಕಂಥ ಒಂದು ರೇಡಿಯೋ ದೂರದರ್ಶಕವಾಗಿದೆ. ಯಾವುದು ಮೀರ್ ಕ್ಯಾಟ್ ಅನ್ನೋದು, ಸರಿನಾ. ಫಾಸ್ಟೆಸ್ಟ್ ಕ್ಯಾಟ್ ಇನ್ ದ ವರ್ಲ್ಡ್ ಯಾರು? ಹುಸೇನ್ ಬೋಲ್ಟ್, ಸರಿನಾ. ನೆನಪಿಟ್ಕೊಳ್ಳಿ ಇದನ್ನು. ಸೊ ಫಾಸ್ಟೆಸ್ಟ್ ಕ್ಯಾಟ್ ಅವರು ಇವಾಗ ಪ್ರಸ್ತುತ ಅತ್ಯಂತ ವೇಗವಾಗಿ ಓಡ್ತಕ್ಕಂತಹ ಒಬ್ಬ ಓಟಗಾರ ಯಾರು? ಹುಸೇನ್ ಬೋಲ್ಟ್ ಅವರು, ಸರಿನಾ. ಸ್ಟಿಲ್ ಟುಡೇನೂ ಕೂಡ ಅವ್ರದ್ದು ರೆಕಾರ್ಡ್ನ ಬ್ರೇಕ್ ಮಾಡಿಲ್ಲ ಯಾರು ಕೂಡ, ಸರಿಯಾ. ಇದು ಗೊತ್ತಿರಲಿ ನಿಮಗೆ. ಅವರು ಯಾವ ದೇಶದವರು? ಕೆರೆಬಿಯನ್ ರಾಷ್ಟ್ರದವರವರು, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ದಕ್ಷಿಣ ಆಫ್ರಿಕಾದ ಮೀರ್ ಕ್ಯಾಟ್ ರೇಡಿಯೋ ದೂರದರ್ಶಕವನ್ನು ಬಳಸುವ ಸಂಶೋಧಕರು ಮೀರ್ ಕ್ಯಾಟ್ ಪಲ್ಸರ್ ಟೈಮಿಂಗ್ ಅರೆ ಮೂಲದ ಜೋರಾದ ಗುರುತ್ವಾಕರ್ಷಣೆಯ ತರಂಗ ಹಿನ್ನೆಲೆಯನ್ನು ಪತ್ತೆ ಹಚ್ಚಿದರು. ದಕ್ಷಿಣ ಗೋಳಾರ್ಧದಲ್ಲಿ ಗುರುತ್ವಾಕರ್ಷಣೆಯ ತರಂಗ ಹಿನ್ನೆಲೆಯ ಹಾಟ್ಸ್ಪಾಟ್ ಅನ್ನು ಅಭೂತಪೂರ್ವ ವಿವರವಾಗಿ ನಕ್ಷೆ ಮಾಡಲಾಗಿದೆ. ಮೀರ್ ಕ್ಯಾಟ್ ದಕ್ಷಿಣ ಆಫ್ರಿಕಾದ ಉತ್ತರ ಕೇಪ್ನಲ್ಲಿರುವ ರೇಡಿಯೋ ದೂರದರ್ಶಕ ಶ್ರೇಣಿಯಾಗಿದ್ದು, ಇದನ್ನು ಮೂಲತಃ ಕರು ಅರೆ ಟೆಲೆಸ್ಕೋಪ್ KAT ಎಂದು ಕರೆಯಲಾಗುತ್ತಿತ್ತು. KAT ಅನ್ನೋದು ನೆನಪಿಟ್ಕೊಳ್ಳಿ, ಕ್ಯಾಟ್ ಅನ್ನೋದು ನೆನಪಿಟ್ಕೊಳ್ಳಿ, ಓಕೆ. ಆ್ಯಂಡ್ ದೆನ್ ಆರಂಭದಲ್ಲಿ 20 ಗ್ರಾಹಕರೊಂದಿಗೆ ಯೋಜಿಸಲಾಗಿತ್ತು. ಇದನ್ನು 64 ಗ್ರಾಹಕರಿಗೆ ವಿಸ್ತರಿಸಲಾಯಿತು ಮತ್ತು ಮೀರ್ ಕ್ಯಾಟ್ ಎಂದು ಮರುನಾಮಕರಣ ಮಾಡಲಾಯಿತು. ಕ್ಯಾಟ್ನ ಹೆಚ್ಚಿನದು. ಇದು ವಿಶ್ವದ ಅತಿದೊಡ್ಡ ರೇಡಿಯೋ ದೂರದರ್ಶಕ ಉಪಕ್ರಮವಾದ ಜಾಗತಿಕ ಸ್ಕ್ವೇರ್ ಕಿಲೋಮೀಟರ್ ಅರೆ SKA ಯೋಜನೆಯ ದಕ್ಷಿಣ ಆಫ್ರಿಕಾದ ಕೊಡುಗೆಯ ಭಾಗವಾಗಿದೆ. ಮೀನ್ಸ್ ಇವಾಗ ಫೈನಲ್ ಆಗಿ ನೀವು ನೆನ್ಪಿಟ್ಕೋಬೇಕಾಗಿದ್ದೇನು ಅಂದರೆ ಈ ಮೀರ್ ಕ್ಯಾಟ್ ರೇಡಿಯೋ ದೂರದರ್ಶಕ ಜಗತ್ತಿನಲ್ಲೇ ಟಾಪ್ ಇದೆ. ಹಾಗೆ ಇದನ್ನು ಕೊಡುಗೆ ಕೊಟ್ಟವರು ಯಾರು ಅಂದರೆ ದಕ್ಷಿಣ ಆಫ್ರಿಕಾದವರು, ಸರಿನಾ. ಸೊ ನಮ್ಮ ABD ವಿಲಿಯರ್ಸ್ ಅವರ ದೇಶದವರು. ಹಾಗೆ ನಿಮಗೆ ಒಂದು ಪ್ರಶ್ನೆ ಕೇಳ್ಬೋದಾ ಇವಾಗ, ಈ ದಕ್ಷಿಣ ಆಫ್ರಿಕಾ ಎಷ್ಟು ರಾಜಧಾನಿಗಳನ್ನು ಹೊಂದಿದೆ ಅಂತ? ಎಷ್ಟು ರಾಜಧಾನಿಗಳನ್ನು ಹೊಂದಿದೆ? 1 ರಾಜ್ಯವ, 2 ರಾಜಧಾನಿಯ ಅಥವಾ 3 ರಾಜಧಾನಿಯ? ಇದು ಟೋಟಲಿ 3 ರಾಜಧಾನಿಗಳನ್ನು ಹೊಂದಿದೆ. ಒಂದು ಕಾರ್ಯಾಂಗಕ್ಕೆ, ಇನ್ನೊಂದು ನ್ಯಾಯಾಂಗಕ್ಕೆ, ಇನ್ನೊಂದು ಶಾಸಕಾಂಗಕ್ಕೆ ಅಂತ 3 ರಾಜಧಾನಿಗಳನ್ನು ಹೊಂದಿರತಕ್ಕಂತಹ ಜಗತ್ತಿನ ಮೊದಲ ರಾಷ್ಟ್ರ ಇದು. ಯಾವುದು? ಈ ದಕ್ಷಿಣ ಆಫ್ರಿಕಾ, ಸರಿನಾ. ಸೊ ಇದರದೇ ಒಂದು ಕಾನ್ಸೆಪ್ಟ್ನ ತಗೊಂಡು ಈ ಆಂಧ್ರ ಪ್ರದೇಶದಲ್ಲಿ ನಾನು 3 ರಾಜ್ಯ ತರ್ತೀನಿ ಅಂತ ಹೊಂಟಿದ್ದ, ಓಕೆ. ಈಗೇನು ಪ್ರೆಸೆಂಟ್ ಏನು ಒಬ್ಬರು CM ಇದ್ದಾರಲ್ವಾ, ಇವ್ರಿಗಿಂತ ಹಿಂದೆ ಒಬ್ರು ಇದ್ರಲ್ವಾ, ಸೊ ಅವರು ಜಗನ್ಮೋಹನ್ ರೆಡ್ಡಿ ಅಂತ ಅನಿಸುತ್ತೆ. ಸೊ ಆತ ಏನು ಮಾಡಿದ್ದಾನೆ ಅಂದರೆ ನಾನು ಕೂಡ 3 ರಾಜಧಾನಿಗಳನ್ನ ತರ್ತೀನಿ. ಲೈಕ್ ಇವಾಗ ಒಂದು ಅಮರಾವತಿ ಇರಲಿ, ಆ್ಯಂಡ್ ದೆನ್ ಇನ್ನೊಂದು ಯಾವುದಿರಲಿ ಅಂದರೆ ಈ ಕರ್ನೂಲ್
ಇರಲಿ, ಹಾಗೆ ಇನ್ನೊಂದು ವಿಶಾಖಪಟ್ಟಣಂ ಏನೋ ಅಂತ ಹೇಳಿದ್ರು ಅನಿಸುತ್ತೆ, ಸರಿನಾ. ಸೊ ಟೋಟಲಿ 3 ಅವರೇನೋ ಕೊಟ್ಟಿದ್ರು, ಬಟ್ ಅದಕ್ಕೆ ಕೆಲವು ಕೂಡ ಅಪ್ರೂವ್ ಆಗಿಲ್ಲ. ಇವನ್ ಅವ್ರ ಸರ್ಕಾರವು ಕೂಡ ಬಿದ್ದು ಹೋಯಿತು, ಇವಾಗ ಬೇರೆ ಸರ್ಕಾರ ಬಂದಿದೆ, ಸರಿನಾ. ಸೊ ಇದು ನಿಮ್ಗೆ ಗೊತ್ತಿರಬೇಕು, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯಾವ ಸಂಸ್ಥೆಯು ಕ್ವಾಂಟಮ್ ಪ್ರೊಸೆಸರ್ ವಿಲ್ಲೋ ಅನ್ನು ಬಿಡುಗಡೆ ಮಾಡಿದೆ ಅಂತ ಕೊಟ್ಟಿದ್ದಾನೆ. ಯಾವುದು ವಿಲ್ಲೋ ಅನ್ನೋದು ಯಾವ ಒಂದು ಸಂಸ್ಥೆ ಬಿಡುಗಡೆ ಮಾಡಿದೆ? ಇದೊಂದು ಏನಾಗಿದೆ ಅಂದರೆ ಕ್ವಾಂಟಮ್ ಪ್ರೊಸೆಸರ್ ಆಗಿದೆ. ಯಾವುದು ವಿಲ್ಲೋ ಅನ್ನೋದು ಅಮೆಜಾನ್ ಬಿಡುಗಡೆ ಮಾಡಿದೆ, ಮೆಟಾ ಬಿಡುಗಡೆ ಮಾಡಿದೆ, ಗೂಗಲ್ ಮತ್ತು ಮೈಕ್ರೋಸಾಫ್ಟ್ ಬಿಡುಗಡೆ ಮಾಡಿದೆ ಅಂತ ಕೇಳಿದ್ದಾನೆ. ಹೇಳ್ಬೋದಾ ಯಾವುದಂತ? ಯಾವ ಒಂದು ಸಂಸ್ಥೆ ಬಿಡುಗಡೆ ಮಾಡಿದೆ ಅಂದರೆ ನಿಮ್ಮದು ಫುಲ್ ಹೆವಿ ಲವ್ ಯಾವುದು? ಗೂಗಲ್, ಸರಿನಾ. ಈ ಗೂಗಲ್ ಅನ್ನೋದು ವಿಲ್ಲೋ ಎಂಬ ಒಂದು ಕ್ವಾಂಟಮ್ ಪ್ರೊಸೆಸರನ್ನು ಬಿಡುಗಡೆ ಮಾಡಿದೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ, ಕೇಳಬಹುದು, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಪ್ರಾಯೋಗಿಕ ಸಮಸ್ಯೆಗಳನ್ನು ಪರಿಹರಿಸಲು ಕ್ವಾಂಟಮ್ ಕಂಪ್ಯೂಟಿಂಗನ್ನು ಮುಂದುವರಿಸುವ ವಿಲ್ಲೋ ಎಂಬ ಕ್ವಾಂಟಮ್ ಪ್ರೊಸೆಸರನ್ನು ಗೂಗಲ್ ಬಿಡುಗಡೆ ಮಾಡಿತು. ವಿಲ್ಲೋ 105 ಭೌತಿಕ ಕ್ವಿಟ್ಗಳನ್ನು ಹೊಂದಿದೆ ಮತ್ತು ಸಂಪೂರ್ಣ ಶೂನ್ಯ ತಾಪಮಾನದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದು ಇತರ ಕ್ವಾಂಟಮ್ ಕಂಪ್ಯೂಟರ್ಗಳಿಗಿಂತ ಉತ್ತಮ ದೋಷ ತಿದ್ದುಪಡಿ, ಸುಮಾರು 100 ಮೈಕ್ರೋಸೆಕೆಂಡ್ಗಳು ದೋಷ ತಿದ್ದುಪಡಿಯಿಂದ ಸುಧಾರಿಸಲಾಗಿದೆ. ವಿಲ್ಲೋನ ವಾಸ್ತುಶಿಲ್ಪ ಹೆಚ್ಚಿನ ಕ್ವಿಟ್ಗಳೊಂದಿಗೆ ಕಡಿಮೆ ದೋಷ ದರಗಳನ್ನು ಸಕ್ರಿಯಗೊಳಿಸುತ್ತದೆ. ಇದು ಪರೀಕ್ಷೆಯಲ್ಲಿ ಶಾಸ್ತ್ರೀಯ ಕಂಪ್ಯೂಟರ್ಗಳನ್ನು ಮೀರಿಸುತ್ತದೆ. ನಿಮಿಷಗಳಲ್ಲಿ ಯಾದೃಚ್ಛಿಕ ಸರ್ಕ್ಯೂಟ್ ಮಾದರಿ ಕಾರ್ಯವನ್ನು ಪೂರ್ಣಗೊಳಿಸುತ್ತದೆ. ಯಾವುದು ಈ ವಿಲ್ಲೋ ಅನ್ನೋದು? ಯಾರು ತಯಾರು ಮಾಡಿದ್ದಾರೆ ಅಂದರೆ ಗೂಗಲ್ ಅವರು ತಯಾರು ಮಾಡಿದ್ದಾರೆ. ಏನಾಗಿದೆ ಇದೊಂದು ಅಂತ ನಿಮ್ಗೆ ಕೇಳ್ಬೋದು. ಎಲ್ಲ ಗೊತ್ತಿರ್ತದೆ ನಿಮಗೆ, ಗೂಗಲ್ ಅಂತ ಗೊತ್ತಿರುತ್ತೆ, ವಿಲ್ಲೋ ಅಂತ ಗೊತ್ತಿರುತ್ತೆ, ಬಟ್ ವಿಲ್ಲೋ ಅನ್ನೋದು ಏನಂತ ಗೊತ್ತಿರಬೇಕಲ್ವಾ? ಏನಾಗಿದೆ ಅದೊಂದು? ಏನಾಗಿದೆ ಅಂದರೆ ಅದೊಂದು ಕ್ವಾಂಟಮ್ ಪ್ರೊಸೆಸರ್ ಆಗಿದೆ, ಸರಿನಾ. ಕೇಳ್ಬೋದು ನಿಮಗೆ, ಈ ಕ್ವಾಂಟಮ್ ಪ್ರೊಸೆಸರ್ ಆಗಿರ್ತಕ್ಕಂಥ ವಿಲ್ಲೋವನ್ನು ಯಾರು ತಯಾರು ಮಾಡಿದರು ಅಂತ ನಿಮಗೆ ಕೇಳ್ಬೋದು. ಸೊ ಅವಾಗ ಗೂಗಲ್ ಅಂತ ಕೊಟ್ಟರೆ ಗೂಗಲ್ ಅಂತ ನೀವು ಕಣ್ಣು ಮುಚ್ಕೊಂಡು ಹಾಕಬೇಕಾಗುತ್ತೆ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇತ್ತೀಚೆಗೆ ನಿಧನರಾದ KS ಮಣಿಲಾಲ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧ ಹೊಂದಿದ್ದಾರೆ ಅಂತ ಕೇಳಿದ್ದಾರೆ. ಯಾರು? KS ಮಣಿಲಾಲ್ ಅವರು ಯಾವೊಂದು ಕ್ಷೇತ್ರಕ್ಕೆ ಸಂಬಂಧ ಹೊಂದಿದ್ದಾರೆ? ಆಪ್ಷನ್ ಎ ಪತ್ರಿಕೋದ್ಯಮ, ಆಪ್ಷನ್ ಬಿ ವರ್ಗೀಕರಣ, ಆಪ್ಷನ್ ಸಿ ಕ್ರೀಡೆ ಅಂತ ಇದೆ, ಹಾಗೆ ಆಪ್ಷನ್ ಡಿ ರಾಜಕೀಯ ಅಂತ ಇದೆ. ಸೊ ಕ್ರೀಡೆ ಅಂತ ಇದ್ದರೆ ನಮಗೆ ಆಲ್ವೇಸ್ ಆಗಿರ್ತಿತ್ತು, ಸರಿನಾ. ಕ್ರೀಡೆಯಲ್ಲಿ ನಾವು ಎಷ್ಟು ಫೇಮಸ್ ಇದ್ದೀವಿ ನಾವು ಇಂಡಿಯನ್ಸ್ ಅಂದರೆ, ಆಡೋದ್ರಲ್ಲೇ ಆಗಲಿ ನೋಡೋದ್ರಲ್ಲಾಗಲಿ ನಾವು ಒಟ್ಟಿನಲ್ಲಿ ಯಾರಿಗೂ ಕೂಡ ಮಿಸ್ ಮಾಡ್ಕೊಳ್ಳಲ್ಲ, ಸರಿನಾ. ಸೊ ಆ ರೀತಿ. ಸೊ ಈ ಕ್ರೀಡೆದವರು ಇವರಲ್ಲ. ಆ್ಯಂಡ್ ದೆನ್ ರಾಜಕೀಯದವರು, ಸೊ ರಾಜಕೀಯವರು ಇದ್ದರೆ ಇವರು ಸುಮ್ಮನೆ ಅದು ಇದು ನ್ಯೂಸಲ್ಲೇನೋ ಬಂದಿರ್ತಿತ್ತು, ಸೊ ಅಲ್ಲಿಯೂ ಕೂಡ ಇಲ್ಲ. ಆ್ಯಂಡ್ ಪತ್ರಿಕೋದ್ಯಮ, ಸೊ ಅಲ್ಲಿರೋ ಸ್ವಲ್ಪ ಚಾನ್ಸಸ್ ಇದ್ರೂ ಕೂಡ ಕಡಿಮೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಇವ್ರು ಏನಾಗಿದ್ದಾರೆ ಅಂದರೆ ವರ್ಗೀಕರಣ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ, ಟಾಕ್ಸಿನೋಮಿಗೆ ಸಂಬಂಧಿಸಿದ್ದಾರೆ. ಯಾರು? ಈ KS ಮಣಿಲಾಲ್ ಅವರು ವರ್ಗೀಕರಣಕ್ಕೆ ಅಥವಾ ನಿಮಗೆ ಈ ಟಾಕ್ಸಾನಮಿಗೆ ಸಂಬಂಧಿಸಿದ್ದಾರೆ. ಯಾರು? ಈ KS ಮಣಿಲಾಲ್ ಅವರು. ಈ ಡೆತ್ ಆದವ್ರ ಬಗ್ಗೆ ಕೂಡ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅನ್ನೋ ಪ್ರಶ್ನೆಗಳು ಬರಬಹುದು ನಿಮಗೆ. ಇವರು ಡೆತ್ ಆಗಿ ಯಾರು ಇಲ್ಲಿ KS ಮಣಿಲಾಲ್ ಇದ್ದಾರಲ್ವಾ, ಇವರು ಒಬ್ಬ ವ್ಯಕ್ತಿ, ಇವರೇ ಆಗಲಿ ಬೇರೆಯವ್ರು ಯಾರ್ಯಾರು ಡೆತ್ ಆಗಲಿ, ಅವರು ಡೆತ್ ಆಗಿ 2 ವರ್ಷದವರೆಗೂ ಅವ್ರ ಮೇಲೆ ಪ್ರಶ್ನೆನ ಕೇಳ್ತಾನೆ, ಸರಿನಾ. ಸೊ ಅದಕ್ಕೆ ಏನು ಮಾಡ್ಕೊಳ್ಳಿ, ಡೆತ್ ಆದವರು ಪ್ರತಿಯೊಬ್ಬರದು ಕೂಡ ನಿಮಗೆ ಹೇಗೆ ಅಂದರೆ ಒಂದು ಲಿಸ್ಟ್ ಮಾಡ್ಕೊಂಡ್ಬಿಡ್ಬೇಕು ನೀವು. ಈ KS ಮಣಿಲಾಲ್ ಏನಿದಾರಲ್ವಾ, ಸಾರಿ ಇಲ್ಲಿ ಹೆಸರು ಹಾಕೊಳ್ಳಿ, ಈ ಒಂದು ಕಾಲಮಲ್ಲಿ ಅವ್ರ ಹೆಸರು ಹಾಕೊಳ್ಳಿ, ಅವ್ರು ಎದಕ್ಕೆ ಸಂಬಂಧಿಸಿದ್ರು ಅದನ್ನು. ಹಾಗೆ ಅವ್ರು ಏನಾದರೂ ಫೇಮಸ್ ಬುಕ್ ಬರೆದಿದ್ದಾರಾ ಅದನ್ನು, ಅವ್ರಿಗೆ ಏನಾದರೂ ಒಂದು ಸಾಧನೆ ಮಾಡಿದಾರಾ ಅದನ್ನು, ಹಾಗೆ ಅವರಿಗೆ ಪದ್ಮಶ್ರೀ ಯಾವುದಾದ್ರೂ ಪದ್ಮ ಪ್ರಶಸ್ತಿಗಳು ಬಂದಿದ್ದಾವ ಅದನ್ನು. ಆ ಒಂದು ಫುಲ್ ಒಂದು ಲೈನಲ್ಲಿ ಆ ಒಂದು ಡೆತ್ ಆದವ್ರ ಬಗ್ಗೆ ಬರ್ಕೊಂಬಿಡಿ, ಸರಿನಾ. ಕೇಳ್ತಾನೆ ಆ ರೀತಿಯ ಪ್ರಶ್ನೆಗಳು. ಯಾಕೆ ಅಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಡೆತ್ ಆದವ್ರ ಮೇಲೆ ಸ್ವಲ್ಪ ಹೆವಿ ಲವ್ ಬರುತ್ತೆ ಅನಿಸುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ ಪೇಪರ್ ಸೆಟ್ ಮಾಡೋನಿಗೆ, ಸರಿನಾ. ಸೊ ಅದಕ್ಕೆ ಅದು ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. KS ಮಣಿಲಾಲ್ ಅವ್ರ ಬಗ್ಗೆ ಕೂಡ ನಿಮಗೆ ಕೇಳಬಹುದು. ಎದಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಟಾಕ್ಸಾನಮಿಗೆ ಸಂಬಂಧಿಸಿದ್ದಾರೆ. ಸೊ ಹೆಸರಾಂತ ವರ್ಗೀಕರಣ ಶಾಸ್ತ್ರಜ್ಞ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ KS ಮಣಿಲಾಲ್ ಕೇರಳದ ತ್ರಿಶೂರ್ನಲ್ಲಿ ಜನವರಿ 1, 2025ರಂದು ನಿಧನರಾದರು. ಕೇರಳ, ಕರ್ನಾಟಕ ಮತ್ತು ಗೋವಾದ ಸಸ್ಯವರ್ಗದ ಕುರಿತು 17ನೇ ಶತಮಾನದ ಲ್ಯಾಟಿನ್ ಸಸ್ಯಶಾಸ್ತ್ರ ಗ್ರಂಥವಾದ ಹಾರ್ಟಸ್ ಮಲಬಾರಿಕಸ್ ಅನ್ನು ಅನುವಾದಿಸಿ ಟಿಪ್ಪಣಿ ಮಾಡಿದ್ದಕ್ಕಾಗಿ ಅವರನ್ನು ಆಚರಿಸಲಾಗುತ್ತದೆ. ಏನು ಮಾಡಿದ್ದಾರೆ ಅವರು? ದೊಡ್ಡ ಸಾಧನೆ ಅಂದರೆ ಇದನ್ನೇ ಮಾಡಿದ್ದಾರೆ ನೋಡಿ. ಯಾವುದನ್ನಂದರೆ ಈ ಹಾರ್ಟಸ್ ಮಲಿಬಾರಿಕಸ್ ಅನ್ನೋ ಒಂದು ಗ್ರಂಥವನ್ನು ಅನುವಾದನೆ ಮಾಡಿದ್ದಾರೆ ಇವರು, ಸರಿನಾ. ಹಾಗೆ ಕ್ಯಾಲಿಕಟ್ ವಿಶ್ವವಿದ್ಯಾಲಯದಲ್ಲಿ ಸಸ್ಯಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದ ಮಣಿಲಾಲ್ 17 ಸಂಪುಟಗಳ ಕೃತಿಯನ್ನು ಶಿಕ್ಷಣ ತಜ್ಞರಿಗೆ ಪ್ರವೇಶಿಸುವಂತೆ ಮಾಡಲು 35 ವರ್ಷಗಳನ್ನು ಕಳೆದರು. ಅವರು ಕೊಡುಗೆಗಳಲ್ಲಿ 198 ಸಂಶೋಧನಾ ಪ್ರಬಂಧಗಳು, 15 ಪುಸ್ತಕಗಳು ಮತ್ತು ಔಷಧೀಯ ಸಸ್ಯಗಳು ಮತ್ತು ವರ್ಗೀಕರಣದ ಕುರಿತು ವ್ಯಾಪಕವಾದ ಕೆಲಸ ಸೇರಿವೆ. 1980ರ ದಶಕದಲ್ಲಿ ಕೇರಳದ ಸೈಲೆಂಟ್ ವ್ಯಾಲಿ ಮಳೆಕಾಡನ್ನು ಸಂರಕ್ಷಿಸುವಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಓಕೆ, ಸೊ ಇದು ಏನಿದೆ ಅಲ್ವಾ, ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಅವರು ಪದ್ಮ ಪ್ರಶಸ್ತಿ ತೊಗೊಂಡಿರೋದು, ಹಾಗೆ ಈ ಹಾರ್ಟಸ್ ಮಲಬಾರಿಕಸ್ ಅನ್ನುವ ಒಂದು ಕೃತಿಯನ್ನು ಅನುವಾದನೆ ಮಾಡಿದ್ದು, ಹಾಗೆ ಈ ಸೈಲೆಂಟ್ ವ್ಯಾಲಿ ಒಂದು ಮಳೆಕಾಡೇನಿದೆ ಅಲ್ವಾ, ಇದನ್ನು ಸಂರಕ್ಷಣೆ ಮಾಡೋದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವನ್ನ ಸ್ವಲ್ಪ ಹೈಲೈಟ್ ಆಗಿ ನೋಡ್ಕೊಳ್ಳಿ. ಓಕೆ, ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ, ಸರಿನಾ, 1 ನೇಷನ್ 1 ಸಬ್ಸ್ಕ್ರಿಪ್ಷನ್ ಯೋಜನೆಯು ಪ್ರಾಥಮಿಕ ಉದ್ದೇಶವೇನು ಅಂತ ಕೇಳಿದಾನೆ.
ಸೊ ಎಲ್ಲದರಲ್ಲೂ ಕೂಡ ನೀವು ನೋಡಿರಬಹುದು, ಒನ್ ನೇಷನ್ ಒನ್ ಪ್ರಾಡಕ್ಟು, ಸೊ ಹಾಗೆ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನು, ಒನ್ ನೇಷನ್ ಒನ್ ವೋಟು, ಸೊ ಈ ರೀತಿ ಬೇರೆ ಬೇರೆ, ಒನ್ ನೇಷನು ಒನ್ ಎಲೆಕ್ಷನು, ಸೊ ಈ ರೀತಿ ಬೇರೆ ಬೇರೆ ಒನ್ ಅನ್ನೋದು ನೀವು ಕೇಳಿರ್ತೀರ ರೀಸೆಂಟಾಗಿ, ಸರಿನಾ? ಸೊ ಆ ರೀತಿ ಇಲ್ಲಿ ONOS ಅಂತ ಇದೆ. ಏನೆಂದರೆ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅಂತ. ಇದರ ಪ್ರಾಥಮಿಕ ಉದ್ದೇಶವೇನು? ವಿದ್ಯಾರ್ಥಿಗಳಲ್ಲಿ ಡಿಜಿಟಲ್ ಸಾಕ್ಷರತೆಯನ್ನು ಉತ್ತೇಜಿಸಲು, ಉನ್ನತ ಶ್ರೇಣಿಯ ಅಂತಾರಾಷ್ಟ್ರೀಯ ಸಂಶೋಧನಾ ಲೇಖನಗಳು ಮತ್ತು ನಿಯತಕಾಲಿಕೆಗಳಿಗೆ ಪ್ರವೇಶವನ್ನು ಒದಗಿಸಲು, ಗ್ರಾಮೀಣ ಪ್ರದೇಶಗಳಲ್ಲಿ ಸಂಶೋಧನಾ ಯೋಜನೆಗಳಿಗೆ ಹಣಕಾಸು ಒದಗಿಸಲು, ದೇಶಾದ್ಯಂತ ಹೊಸ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಲು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಹೇಳ್ಬೋದಾ? ಯಾವುದಾಗುತ್ತೆ ಸರಿಯಾದ ಉತ್ತರ? ಯಾವುದು ಅತಿ ದೊಡ್ಡದಾಗಿದೆ ಅಲ್ವಾ, ಅದೇ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮೀನ್ಸ್ ಆಲ್ವೇಸ್ ದೊಡ್ಡದಾಗಿರೋದು ಒಂದು 90% ಅದೇ ಆನ್ಸರ್ ಆಗಿರುತ್ತೆ. ಬಟ್ ಸಮ್ ಟೈಮ್ ಹೇಗೆ ಅಂದರೆ ಕ್ವಶನ್ ಪೇಪರ್ ಏನಾದರೂ ತೆಗೆಯೋನು ಬ್ಯಾಕ್ ಬೆಂಚರ್ ಆಗಿದ್ದ ಅಂತ ಅಂದ್ಕೊಳ್ಳಿ, ಅವಾಗ ತಪ್ಪಾಗಿರೋದೇ ದೊಡ್ಡ ಕೊಟ್ಟಿರ್ಬೋದು ಅವನು, ಸರಿನಾ? ಬಟ್ ಇದನ್ನು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ 100% ಅಂತ. ಬಟ್ 90% ಅತಿ ಉದ್ದವಾಗಿರ್ತಕ್ಕಂಥ ಆನ್ಸರೇ ಆಗಿರುತ್ತೆ, ರೈಟ್ ಆನ್ಸರ್ ಆಗಿರುತ್ತೆ, ಸರಿನಾ? ಬಟ್ ಸಮ್ ಟೈಮ್ ಕನ್ಫ್ಯೂಷನ್ ಮಾಡಿರ್ತಾನೆ ಒಂದು 10% ಟೈಮ್. ಬಟ್ 90% ಏನಾಗಿರುತ್ತೆ ಅಂದರೆ ಅತಿ ಉದ್ದವಾಗಿರ್ತಕ್ಕಂಥ ಒಂದು ಆನ್ಸರು ಕರೆಕ್ಟ್ ಆನ್ಸರ್ ಆಗಿರ್ತದೆ. ಸೊ ಇದು ನೀವು ತಿಳ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಸೊ ಇದು ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಈ ಯೋಜನೆಯ ಪ್ರಾಥಮಿಕ ಉದ್ದೇಶ ಏನು ಅಂದರೆ ಉನ್ನತ ಶ್ರೇಣಿಯ ಅಂತಾರಾಷ್ಟ್ರೀಯ ಸಂಶೋಧನಾ ಲೇಖನಗಳು ಮತ್ತು ನಿಯತಕಾಲಿಕೆಗಳಿಗೆ ಪ್ರವೇಶವನ್ನು ಒದಗಿಸಲು ಇದು ಪ್ರಾಥಮಿಕ ಉದ್ದೇಶವನ್ನು ಹೊಂದಿದೆ. ಯಾವುದು? ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅನ್ನೋದು, ಸರಿನಾ? ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಸೊ ಈ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಉಪಕ್ರಮವು ಭಾರತದಲ್ಲಿ ಜಾಗತಿಕ ಪಾಂಡಿತ್ಯಪೂರ್ಣ ಜ್ಞಾನದ ಪ್ರವೇಶವನ್ನು ಪ್ರಜಾಪ್ರಭುತ್ವಗೊಳಿಸುತ್ತದೆ. ಇದು NEP 2020 ಮತ್ತು ವಿಕಸಿತ್ ಭಾರತ ಆಟ್ 2047 ಗುರಿಗಳಿಗೆ ಅನುಗುಣವಾಗಿರುತ್ತದೆ. ಇದರ ಮೊದಲ ಹಂತಕ್ಕೆ 2025ರಿಂದ 27ರವರೆಗೆ 6,000 ಕೋಟಿ ಬಜೆಟನ್ನು ನಿಗದಿಪಡಿಸಲಾಗಿದೆ. ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ನ ಪ್ರಾಥಮಿಕ ಉದ್ದೇಶವೆಂದರೆ ಇವಾಗಲೇ ಜಸ್ಟ್ ಹೇಳಿದ್ವಿ, ಸರಿನಾ? ಸೊ ಏನಂದರೆ ಅದು ಭಾರತದಾದ್ಯಂತ ಎಲ್ಲ ಅರ್ಹ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ಸಂಶೋಧಕರಿಗೆ ವಿದ್ಯುತ್ಪೂರ್ಣ ಸಂಶೋಧನಾ ನಿಯತಕಾಲಿಕೆಗಳು ಮತ್ತು ಉನ್ನತ ಅಂತಾರಾಷ್ಟ್ರೀಯ ಪ್ರಕಾಶಕರ ಲೇಖನಗಳಿಗೆ ಸಮಾನ ಪ್ರವೇಶವನ್ನು ಒದಗಿಸುವುದು. ಈ ಉಪಕ್ರಮವು ಅಂತಾರಾಷ್ಟ್ರೀಯ ಸಂಶೋಧನೆಯನ್ನು ಉತ್ತೇಜಿಸುತ್ತದೆ. ವಿಶೇಷವಾಗಿ ಶ್ರೇಣಿ 2, ಶ್ರೇಣಿ 3 ನಗರಗಳಿಗೆ ಪ್ರಯೋಜನವನ್ನು ನೀಡುತ್ತದೆ. ಏಕೀಕೃತ ಪೋರ್ಟಲ್ ವಿದ್ಯಾರ್ಥಿಗಳು, ಸಂಶೋಧಕರು ಮತ್ತು ಅಧ್ಯಾಪಕರಿಗೆ ಡಿಜಿಟಲ್ ಪ್ರಕ್ರಿಯೆಗಳನ್ನು ಸುಗಮಗೊಳಿಸುತ್ತದೆ. ಉನ್ನತ ಶಿಕ್ಷಣ ಇಲಾಖೆಯ ಗರಿಷ್ಠ ಬಳಕೆದಾರರ ಹೊಂದಾಣಿಕೆಗಾಗಿ ಜಾಗೃತಿ ಅಭಿಯಾನಗಳನ್ನು ಮುನ್ನಡೆಸುತ್ತದೆ. ಸರ್ ಇಷ್ಟು ನೆನಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ ಬೇರೆ ಬೇರೆ ರೀತಿಯ ಪ್ರಶ್ನೆಗೆ ಕೇಳಬಹುದು. ಬಟ್ ಏನು ಅಂದರೆ ಮ್ಯಾಕ್ಸಿಮಮ್ ಏನು ಅಂದರೆ ಅದರ ಫುಲ್ ಫಾರ್ಮ್ ಕೇಳ್ತಾನೆ ನಿಮಗೆ. ONOS ಏನಿದೆ ಅಲ್ವಾ, ಅದರ ಫುಲ್ ಫಾರ್ಮ್ ಏನು ಅಂತ ನಿಮ್ಗೆ ಕೇಳಬಹುದು, ಇಲ್ಲಾಂದರೆ ಅದರ ಪ್ರಾಥಮಿಕ ಉದ್ದೇಶ ಏನು ಅಂತ ಕೇಳಬಹುದು. ಸೊ ಅಷ್ಟೇ ಕೇಳ್ತಾನೆ ಮ್ಯಾಕ್ಸಿಮಮ್. ಅದರ ಹೊರತಾಗಿ ನಿಮಗೆ ಏನಾದರೂ ಸ್ವಲ್ಪ ಡೀಪಾಗಿ ಏನಾದರೂ ನಿಮಗೆ ಇನ್ನು ಮಿಡ್ ಯಾರ್ದು ಎಕ್ಸಾಮ್ ಇರುತ್ತೆ ಅಲ್ವಾ, ಮಿಡ್ ಶಿಫ್ಟಲ್ಲಿ, ಸೊ ಅವರಿಗೆ ಸ್ವಲ್ಪ ಟಫ್ ಕ್ವಶನ್ ಬರ್ತವೆ. ಸೊ ಆ ಶಿಫ್ಟಲ್ಲಿ ಬರೋರಿಗೆ ಅದನ್ನು ಕೇಳಬಹುದು ಅನಿಸುತ್ತೆ, ಸರಿಯಾ? ಸೊ ಅದನ್ನು ಹೊರತಾಗಿ ಏನಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 24ನೇ ಅಂತಾರಾಷ್ಟ್ರೀಯ ವನವಾಸಿ ಕ್ರೀಡಾ ಪ್ರತಿಯೋಗಿತಾ ಅರಣ್ಯ ನಿವಾಸಿಗಳಿಗೆ ರಾಷ್ಟ್ರೀಯ ಕ್ರೀಡೆ ಎಲ್ಲಿ ನಡೆಯಿತು ಅಂತ ಕೊಟ್ಟಿದ್ದಾನೆ. ಯಾವುದು ಈ ರಾಷ್ಟ್ರೀಯ ವನವಾಸಿ ಕ್ರೀಡಾ ಪ್ರಯೋಗಿತಾ ಎಲ್ಲಿ ನಡೆಯಿತು? ಭೂಪಾಲ್ದಲ್ಲಿ, ರಾಯ್ಪುರದಲ್ಲಿ, ರಾಂಚಿಯಲ್ಲಿ ಮತ್ತು ಭುವನೇಶ್ವರದಲ್ಲಿ. ಸೊ ಇದಕ್ಕೆ ಆಪ್ಷನ್ ಯಾವುದು? ಛತ್ತೀಸ್ಗಢದ ರಾಜಧಾನಿ ಯಾವುದು? ರಾಯ್ಪುರದಲ್ಲಿ ಇದು ಕ್ರೀಡೆ ನಡೆಯಲಾಗಿದೆ. ಯಾವುದು? ಅರಣ್ಯ ನಿವಾಸಿಗಳಿಗೆ ರಾಷ್ಟ್ರೀಯ ಕ್ರೀಡೆ ಎಲ್ಲಿ? ಈ ರಾಷ್ಟ್ರೀಯ ವನವಾಸಿ ಕ್ರೀಡಾ ಪ್ರಯೋಗಿತಾ ಎಲ್ಲಿ ನಡೆಯಲಾಗಿದೆ ಅಂದರೆ ರಾಯ್ಪುರದಲ್ಲಿ ನಡೆಸಲಾಗಿದೆ, ಸರಿನಾ? ಇದನ್ನು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ. ಛತ್ತೀಸ್ಗಢದ ರಾಯ್ಪುರದಲ್ಲಿ ನಡೆದ 24ನೇ ರಾಷ್ಟ್ರೀಯ ವನವಾಸಿ ಕ್ರೀಡಾ ಪ್ರತಿಯೋಗಿತಾ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮತ್ತು ಮಣಿಪುರ ಸೇರಿದಂತೆ ಭಾರತದಾದ್ಯಂತ ಬುಡಕಟ್ಟು ಕ್ರೀಡಾಪಟುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವನವಾಸಿ ಕಲ್ಯಾಣ ಆಶ್ರಮದ ಅಡಿಯಲ್ಲಿ ವನವಾಸಿ ವಿಕಾಸ್ ಸಮಿತಿ ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. 33 ಪ್ರಾಂತ್ಯಗಳಿಂದ 800ಕ್ಕೂ ಹೆಚ್ಚು ಬುಡಕಟ್ಟು ಯುವಕರು ಫುಟ್ಬಾಲ್ ಮತ್ತು ಬಿಲ್ಲುಗಾರಿಕೆಯಂತಹ ಕ್ರೀಡೆಗಳಲ್ಲಿ ಸ್ಪರ್ಧಿಸುತ್ತಿದ್ದಾರೆ ಅಂತ, ಸರಿನಾ? ಸೊ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಬಟ್ ಜಾಸ್ತಿ ಏನಂದರೆ ಆ ಪ್ಲೇಸ್ ಹೆಸರು ಕೇಳ್ತಾನೆ, ಆ ಪ್ಲೇಸ್ ಹೆಸರು ನೆನ್ಪಿಟ್ಕೋಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇದು ಕೂಡ ನೋಡಿ, ಇದು ಫುಲ್ ಹೆಂಗಂದರೆ ಹಾಟ್ ಟಾಪಿಕ್. ಇದು ಹಾಟ್ ಟಾಪಿಕ್ ಅಂದರೆ ಏನು ಅಂದರೆ ಏನು ಬಿಸಿ ಟಾಪಿಕ್ ಅಂತ ಅಲ್ಲ, ಸರಿನಾ? ಇದು ಏನಂದರೆ ಫುಲ್ ಹೆಂಗಂದರೆ ಟ್ರೆಂಡಿಂಗಲ್ಲಿರುವ ಒಂದು ಕ್ವಶನ್ ಇದು. ಈ ಕ್ವಶನ್ ನಿಮಗೆ ಮಿಸ್ ಮಾಡೋದೇ ಇಲ್ಲ. ಯಾವುದಾದ್ರೂ ಒಂದು ಶಿಫ್ಟಲ್ಲಿ ಈ ಕ್ವಶನ್ ಕೇಳ್ತಾರೆ, ಸರಿನಾ? ಸೊ ಮೇ ಬಿ ಒಂದು ಲಕ್ ಇರ್ಬೋದು ನಿಮ್ಮದು ಅಂತ ಇದ್ದರೆ, ಸೊ ಈ ಕ್ವಶನ್ ನಿಮ್ಮ ಶಿಫ್ಟಲ್ಲಿ ಬರಬಹುದು ಅನಿಸುತ್ತೆ, ಸರಿನಾ? ಇದು ಕ್ವಶನ್ ಕೇಳ್ತಾನೆ. ಇದು ಮಾತ್ರ 100% ಶ್ಯೂರು. ಈ ವರ್ಷ ಆಗುವಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ನಿಮಗೆ ಒಂದು ಶಿಫ್ಟಲ್ಲಾದರೂ ಈ ಪ್ರಶ್ನೆ ನಿಮಗೆ ಸಿಕ್ಕೇ. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಯಾವುದು? ಭಾರತದ ಮೊದಲ ಕರಾವಳಿ ವಾಡರ್ಸ್ ಪಕ್ಷಿ ಗಣತಿಯನ್ನು ಯಾವ ಸ್ಥಳದಲ್ಲಿ ನಡೆಸಲಾಯಿತು ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಏನು ಅಂತ ಕೊಟ್ಟಿದ್ದಾನೆ? ಪುಲಿಕಾಟ್ ಸರೋವರ ಪಕ್ಷಿಧಾಮ ಎಲ್ಲಿದೆ? ಆಂಧ್ರ ಪ್ರದೇಶದಲ್ಲಿ, ಸರಿನಾ? ಸೊ ಜಸ್ಟ್ ಇವಾಗ ಇದನ್ನು ಹೇಳ್ತಾ ಇದ್ದೀನಲ್ವಾ, ಯಾವುದು ಈ ಭಾರತ ಮೊದಲ ಕರಾವಳಿ ವಾಡರ್ಸ್ ಪಕ್ಷಿ ಗಣತಿ ಎಲ್ಲಿ ನಡೆಸಲಾಯಿತು ಅಂತ. ಸೊ ಇದಕ್ಕೆ ಡೈರೆಕ್ಟ್ ಆನ್ಸರ್ ಯಾವುದು ಅಂದರೆ ನಿಮಗೆ ಜಾಮ್ನಗರ ಸಮುದ್ರ ರಾಷ್ಟ್ರೀಯ ಉದ್ಯಾನ ಅಂತ, ಯಾವುದು ಸಮುದ್ರ ರಾಷ್ಟ್ರೀಯ ಉದ್ಯಾನ ಅಂತ ಕಂಡು ಬರುತ್ತೆ. ಅಲ್ಲಿ ಮೊದಲ ಪಕ್ಷಿ ಗಣತಿಯನ್ನು ಮಾಡಿದ್ದಾರೆ. ಬಟ್ ಇಲ್ಲಿ ಇದು ಇಂಪಾರ್ಟೆಂಟ್ ಅಲ್ಲ. ಇದು ಒಂದು ಮಾರ್ಕ್ಸು ಓಕೆ, ನಿಮಗೆ ಇದು ಇಂಪಾರ್ಟೆಂಟ್ ಇದೆ, ಓಕೆ. ಬಟ್ ಇದಕ್ಕಿಂತ ಇಂಪಾರ್ಟೆಂಟ್
ಏನಿದಾವೆ ಗೊತ್ತಾ, ಇವುಗಳನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಪುಲಿಕಾಟ್ ಸರೋವರ ಎಲ್ಲಿ ಕಂಡುಬರುತ್ತೆ? ಪುಲಿಕಾಟ್ ಸರೋವರ ಪಕ್ಷಿಧಾಮ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತ ನೆನ್ಪಿಟ್ಕೋಬೇಕು. ಆ್ಯಂಡ್ ದೆನ್ ಸಾತ್ಪುರ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರುತ್ತೆ? ನ್ಯಾಷನಲ್ ಪಾರ್ಕು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ ಅಂತ ನೆನ್ಪಿಟ್ಕೋಬೇಕು. ಆ್ಯಂಡ್ ದೆನ್ ನವಾಬ್ಗಂಜ್ ಪಕ್ಷಿಧಾಮ ಎಲ್ಲಿ ಕಂಡುಬರುತ್ತೆ? ಉತ್ತರ ಪ್ರದೇಶದಲ್ಲಿ. ಇಂಪಾರ್ಟೆಂಟ್ ಇದೆ ಈ ಒಂದು ಡಿ ಆಪ್ಷನ್ ಏನಿದೆ ಅಲ್ವಾ, ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸಮುದ್ರ ರಾಷ್ಟ್ರೀಯ ಉದ್ಯಾನ ಜಾಮ್ನಗರ. ಬಟ್ ಇದಕ್ಕೆ ಪೂರಕವಾಗಿರ್ತಕ್ಕಂತಹ ಜಿಕೆ ಪ್ರಶ್ನೆಗಳು ಕೂಡ ನೆನ್ಪಿಟ್ಕೋಬೇಕಲ್ವಾ. ಸೊ ಆ ರೀತಿ ಆಪ್ಷನ್ಗಳನ್ನು ಎಲ್ಲವೂ ಕೂಡ ನಾವು ಓದೋದನ್ನು ಮೊದಲು ಕಲಿಬೇಕು. ಅಂದಾಗ ನಮಗೆ ಕೆಲವೊಂದು ಮಾಹಿತಿ ಕೂಡ ನಮಗೆ ನೆನ್ಪು ಬರ್ತವೆ, ಸರಿನಾ. ಸೊ ಅದಕ್ಕೆ ಏನು ಮಾಡ್ಕೊಳ್ಳಿ, ಇವೆಲ್ಲವೂ ಕೂಡ ನೀವು ನೆನ್ಪಿಟ್ಕೊಳ್ಳಿ. ಯಾವುದು ಈ ನವಾಬ್ಗಂಜ್ ಅನ್ನೋದು ಪಕ್ಷಿಧಾಮ ಎಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ, ಸರಿನಾ. ಸೊ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಈ ಗುಜರಾತ್ ಸರ್ಕಾರ ಮತ್ತು ಗುಜರಾತ್ ಪಕ್ಷಿ ಸಂರಕ್ಷಣಾ ಸೊಸೈಟಿ ಜನವರಿ 3ರಿಂದ 5ರವರೆಗೆ ಜಾಮ್ನಗರದ ಸಾಗರ ರಾಷ್ಟ್ರೀಯ ಉದ್ಯಾನವನ ಮತ್ತು ಸಮುದ್ರ ಅಭಯಾರಣ್ಯಗಳಲ್ಲಿ ಭಾರತದ ಮೊದಲ ಕರಾವಳಿ ಮತ್ತು ನೀರಿನ ಪಕ್ಷಿಗಳ ಗಣತಿಯನ್ನು ನಡೆಸಿತು. ಗುಜರಾತ್ನ ಜಾಮ್ನಗರ ಜಿಲ್ಲೆಯ 50+ ನೀರಿನ ಪಕ್ಷಿ ಪ್ರಭೇದಗಳನ್ನು ಒಳಗೊಂಡಂತೆ 300 ಪಕ್ಷಿ ಪ್ರಭೇದಗಳನ್ನು ಹೊಂದಿದೆ. 3 ದಿನಗಳ ಕಾರ್ಯಕ್ರಮದಲ್ಲಿ ದಿನ 1ರಂದು ತಜ್ಞರ ಮಾತುಕತೆಗಳು, ದಿನ 2ರಂದು ಪಕ್ಷಿ ಎಣಿಕೆ ಮತ್ತು ದಿನ 3ರಂದು ಜ್ಞಾನ ಹಂಚಿಕೆಯೊಂದಿಗೆ ಸಮಾರೋಪ ಸಮಾರಂಭ ಸೇರಿವೆ ಅಂತ ಹೇಳಿದ್ದಾನೆ, ಸರಿನಾ. ಸೊ ಇವುಗಳನ್ನು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಬಟ್ ಜಾಸ್ತಿ ಏನು ಅಂದರೆ ಈ ಆಪ್ಷನ್ಗಳನ್ನು ಕೂಡ ನೀವು ಎಲ್ಲ ನೆನ್ಪಿಟ್ಕೋಬೇಕಾಗತ್ತೆ, ಸರಿನಾ. ಇವು ನೆನ್ಪಿಟ್ಕೊಳ್ಳಿ, ಎಲ್ಲೆಲ್ಲಿ ಬರ್ತವೆ, ಯಾವ್ದು ಬರ್ತವೆ. ಈ ಸಾಗರ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಜಾಮ್ನಗರದಲ್ಲಿ ಕಂಡುಬರುತ್ತಾ. ಜಾಮ್ನಗರಕ್ಕೆ ನಾವೇನಂತ ಕರಿತೀವಿ, ಸರಿನಾ. ಸೊ ಜಾಮ್ನಗರಕ್ಕೆ ಒಂದು ನಿಕ್ ನೇಮ್ ಇದೆ, ಏನಂತ ಹೇಳ್ಬೋದಾ? ಲೈಕ್ ಇವಾಗ ಉದ್ಯಾನ ನಗರಿ ಅಂತ ನಾವು ಬೆಂಗಳೂರನ್ನ ಕರಿತೀವಿ. ಹಾಗೆ ಈ ಜಾಮ್ನಗರಕ್ಕೆ ಒಂದು ನಿಕ್ ನೇಮ್ ಇದೆ. ಯಾವುದು ನಿಕ್ ನೇಮ್ ಇದೆ? ಯಾವ ಒಂದು ಲೋಹಕ್ಕೆ ಇದು ಫೇಮಸ್ ಆಗಿದೆ? ಲೋಹ ಅಂತ ನಾನು ಹೇಳಿದೆ, ಓಕೆ. ಸೊ ಯಾವ ಒಂದು ಲೋಹಕ್ಕೆ ಫೇಮಸ್ ಆಗಿದೆ ಅಂತ ಹೇಳ್ಬೋದಾ ನೀವು? ಜಾಮ್ನಗರ ಅನ್ನೋದು ತಿನ್ನೋ ಜಾಮ್ ಅಲ್ಲ ಇದು, ಸರಿನಾ. ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಸೊ ಅದನ್ನು ನೀವು ಕಾಮೆಂಟ್ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಮಣ್ಣಿನ ಮಾಲಿನ್ಯವನ್ನು ಎದುರಿಸಲು ಮತ್ತು ಕೃಷಿಯನ್ನು ಉತ್ತೇಜಿಸಲು ಯಾವ ಸಂಸ್ಥೆ ಇತ್ತೀಚೆಗೆ ಬ್ಯಾಕ್ಟೀರಿಯಾವನ್ನು ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಎ IIT ಕಾನ್ಪುರ್, ಆಪ್ಷನ್ ಬಿ IIT ಮದ್ರಾಸು, IIT ಬಾಂಬೆ, IIT ಗುವಾಹಟಿ. ಬಿ ಫಾರ್ ಬ್ಯಾಕ್ಟೀರಿಯಾ, ಬಿ ಫಾರ್ ಬಾಂಬೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ಮಣ್ಣಿನ ಮಾಲಿನ್ಯವನ್ನು ಎದುರಿಸಲು ಮತ್ತು ಕೃಷಿಯನ್ನು ಉತ್ತೇಜಿಸಲು ಯಾವ ಸಂಸ್ಥೆ ಇತ್ತೀಚೆಗೆ ಬ್ಯಾಕ್ಟೀರಿಯಾವನ್ನು ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದ್ರೆ IIT ಬಾಂಬೆ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸುದ್ದಿಗಳಲ್ಲಿ ಕಂಡುಬರುವ ಪ್ರಾಜೆಕ್ಟ್ ವಿಸ್ತಾರ ಯಾವ ವಲಯಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾನೆ. ವಿಸ್ತಾರ ಯಾವುದಕ್ಕೆ ಸಂಬಂಧಿಸಿದೆ? ಹಣಕಾಸಿಗೆ, ಆರೋಗ್ಯ ರಕ್ಷಣೆಗೆ, ಶಿಕ್ಷಣಕ್ಕೆ ಮತ್ತು ಕೃಷಿಗೆ. ಹೇಳ್ಬೋದಾ ಯಾವುದಕ್ಕಂತ? ಯಾವುದಕ್ಕೆ ಅಂದರೆ ಆಪ್ಷನ್ ಡಿ, ಕೃಷಿಗೆ ಸಂಬಂಧಿಸಿದೆ, ಸರಿನಾ. ಕೃಷಿಯನ್ನು ನಾವು ವಿಸ್ತಾರ ಮಾಡಬೇಕಾಗಿದೆ ನಮ್ಮ ಭಾರತದಲ್ಲಿ. ಹೀಗೆ ನೆನ್ಪಿಟ್ಕೊಳ್ಳಿ, ವಿಸ್ತಾರ ಅನ್ನೋದು ಕೃಷಿಗೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ಸರಿನಾ. ಸೊ ಸುದ್ದಿಗಳಲ್ಲಿ ಕಂಡುಬರ್ತಕ್ಕಂತಹ ವಿಸ್ತಾರ ಪ್ರಾಜೆಕ್ಟ್ ಎದಕ್ಕೆ ಸಂಬಂಧಿಸಿದೆ ಅಂದರೆ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದೆ. ಸೊ ಇಲ್ಲಿ ಉದ್ದವಾಗಿರೋ ಆಪ್ಷನ್ನು ಆರೋಗ್ಯ ರಕ್ಷಣೆ ಇವಾಗಲ್ಲ ಇದು, ಸರಿನಾ. ಬಟ್ ಉದ್ದ ಅಂದರೆ ಅಷ್ಟು ಉದ್ದ ಇಲ್ಲ ಇದು, ಬಟ್ ಹೆವಿಲಿ ಅಂತಿರ್ಬೇಕದು, ಹಿಂಗಿರ್ಬೇಕದು, ಸರಿನಾ. ಸೊ ಹಾಗಿದ್ದಾಗ ನಿಮಗೆ ಆನ್ಸರ್ ಸ್ವಲ್ಪ 90% ಆಗಿರುತ್ತೆ, ಬಟ್ ಇಷ್ಟೇ ಇದ್ದಾಗ ಆಗಲ್ಲ ಅದು, ಸರಿನಾ. ಸೊ ಇದು ಕೂಡ ನೀವು ಸ್ವಲ್ಪ ಥಿಂಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಏನಿದೆ ಅದಕ್ಕೆ ಸ್ವಲ್ಪ ಮಾಹಿತಿ ಅಂದರೆ ಪೂರಕ ಮಾಹಿತಿ. ಡಿಜಿಟಲೀಕರಣ ಮೂಲಕ ಕೃಷಿ ವಿಸ್ತರಣೆಯನ್ನು ಹೆಚ್ಚಿಸಲು IIT ಮದ್ರಾಸ್ ಕೃಷಿ ಸಚಿವಾಲಯದೊಂದಿಗೆ ಪ್ರಾಜೆಕ್ಟ್ ವಿಸ್ತಾರದಲ್ಲಿ ಸಹಕರಿಸುತ್ತದೆ. ಪ್ರಾಜೆಕ್ಟ್ ವಿಸ್ತಾರ್ ವರ್ಚುವಲ್ ಇಂಟಿಗ್ರೇಟೆಡ್ ಸಿಸ್ಟಮ್ ಟು ಆಕ್ಸೆಸ್ ಅಗ್ರಿಕಲ್ಚರ್ ರಿಸೋರ್ಸ್ ಅಂತ ಅದರ ಫುಲ್ ಫಾರ್ಮು, ಸರಿನಾ. ವಿಸ್ತಾರ್ ಫುಲ್ ಫಾರ್ಮ್ ಕೇಳ್ಬೋದು ನಿಮಗೆ, ವರ್ಚುವಲಿ ಇಂಟಿಗ್ರೇಟೆಡ್ ಸಿಸ್ಟಮ್ ಟು ಆಕ್ಸೆಸ್ ಅಗ್ರಿಕಲ್ಚರ್ ರಿಸೋರ್ಸಸ್ ಅಂತ. ಕೃಷಿ ವಿಸ್ತರಣಾ ವ್ಯವಸ್ಥೆಯನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯು ಕೃಷಿ ಮತ್ತು ಸಂಬಂಧಿತ ವಲಯಗಳನ್ನು ನಾವೀನ್ಯತೆ ಮತ್ತು ಸುಧಾರಿಸಲು ಸ್ಟಾರ್ಟ್ಅಪ್ಗಳಿಗೆ ಅವಕಾಶಗಳನ್ನು ಎತ್ತಿ ತೋರುತ್ತದೆ. ಉತ್ತಮ ಉತ್ಪಾದಕತೆ ಮತ್ತು ಮಾರುಕಟ್ಟೆ ಮಾಹಿತಿಗಾಗಿ ಸ್ಟಾರ್ಟ್ಅಪ್ಗಳು ರೈತರಿಗೆ ತಂತ್ರಜ್ಞಾನಗಳೊಂದಿಗೆ ಸಹಾಯ ಮಾಡಬಹುದು. IIT ಮದ್ರಾಸ್ನ ಸ್ಟಾರ್ಟ್ಅಪ್ ಸಂಶೋಧನಾ ಕೇಂದ್ರವು 12,000 ಕೃಷಿ ಸಂಬಂಧಿತ ಸ್ಟಾರ್ಟ್ಅಪ್ಗಳನ್ನು ಡೇಟಾದೊಂದಿಗೆ ವೇದಿಕೆಯೊಂದು ಅಭಿವೃದ್ಧಿಯನ್ನು ಪಡಿಸಲಾಗಿದೆ. ಈ ಒಪ್ಪಂದವು ರೈತರು ಮತ್ತು ಪಾಲುದಾರರು ಸ್ಟಾರ್ಟ್ಅಪ್ ಸಾಮರ್ಥ್ಯಗಳನ್ನು ಪ್ರವೇಶಿಸಲು ಮತ್ತು ಕೃಷಿ ದಕ್ಷತೆಯನ್ನು ಸುಧಾರಿಸಲು ಅನುವು ಮಾಡಿಕೊಳ್ಳುತ್ತದೆ. ಸೊ ಇಷ್ಟೆಲ್ಲ ಬೇಕಾಗಿಲ್ಲ, ಈ ವಿಸ್ತಾರದ ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ. ಏನು ಅಂದರೆ ವರ್ಚುವಲ್ ಇಂಟಿಗ್ರೇಟೆಡ್ ಸಿಸ್ಟಮ್ ಟು ಆಕ್ಸೆಸ್ ಅಗ್ರಿಕಲ್ಚರ್ ರಿಸೋರ್ಸಸ್ ಅಂತ. ಸೊ ಎಷ್ಟು ನೆನಪಿಟ್ಕೊಂಡ್ರೆ ಇದು ಎದಕ್ಕೆ ಸಂಬಂಧಿಸು ಅಂತ ಗೊತ್ತಾಗುತ್ತೆ. ಫುಲ್ ಫಾರ್ಮ್ ಕೇಳಿದ್ರೆ ಫುಲ್ ಫಾರ್ಮ್ ಹೇಳಕ್ಕೆ ಬರುತ್ತೆ ನಿಮಗೆ, ಸರಿನಾ. ಸೊ ಸಿಂಪಲ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದ ಮೊದಲ ಸಾವಯವ ಮೀನುಗಾರಿಕೆ ಕ್ಲಸ್ಟರ್ ಅನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಆಪ್ಷನ್ ಏನೋ ಕೊಟ್ಟಿದ್ದಾನೆ, ಎಲ್ಲವೂ ಕೂಡ ಈ ಈಶಾನ್ಯ ರಾಜ್ಯಗಳು ಕೊಟ್ಟಿದ್ದಾನೆ. ಸೊ ಇವಾಗ ನಿಮಗೆ ಕನ್ಫ್ಯೂಷನ್ ಇಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದೇನೋ, ಬಟ್ ಏನಾದರೂ ನಿಮಗೆ ಆಂಧ್ರ ಪ್ರದೇಶ, ತಮಿಳುನಾಡು ಆ್ಯಂಡ್ ದೆನ್ ಇಲ್ಲಿರ್ತಕ್ಕಂಥ ಇನ್ನೊಂದೆರಡು ಆಪ್ಷನ್ ಕೊಟ್ಟಿದ್ದ ಅಂತ ಅನ್ಕೊಳ್ಳಿ. ಅವಾಗ ಅಲ್ಲಿರ್ತಕ್ಕಂತಹ 2 ಆಪ್ಷನ್ಗಳಿಗೆ ನಿಮ್ಗೆ ಕಣ್ಣು ಹೋಗಲ್ಲ, ಇಲ್ಲಿ ಹೋಗ್ತದೆ. ಯಾಕಂದರೆ ಮೀನುಗಾರಿಕೆ ಹೇಳಿದ್ದಾನೆ. ಸೊ ಸಮುದ್ರ ಭಾಗದಲ್ಲಿ ನಿಮಗೆ ಮೀನುಗಾರಿಕೆ ಕಂಡು ಬರುತ್ತೆ. ಸೊ ಇಲ್ಲೇ ಕಂಡು ಬರುತ್ತೆ ಅಂತ ನಿಮ್ಗೆ ಮನಸ್ಸಿಗೆ ಬರುತ್ತೆ. ಬಟ್ ಇಲ್ಲಿ ಏನಾಗಿದೆ, ಸಮುದ್ರದಲ್ಲೆಲ್ಲ ಇದು, ಸಮುದ್ರ ಭಾಗದಲ್ಲಿನ ರಾಜ್ಯಗಳಲ್ಲೆಲ್ಲ ಇದು. ಸೊ ಏನಿದೆ ಅಂದರೆ, ಭಾರತದ ಮೊದಲ ಸಾವಯವ ಮೀನುಗಾರಿಕೆ ಕ್ಲಸ್ಟರನ್ನು ಸಿಕ್ಕಿಮಲ್ಲಿ ಆರಂಭ ಮಾಡಲಾಗಿದೆ, ಸರಿನಾ. ಸೊ ಭಾರತದ
ಸಿಕ್ಕಿಂ ರಾಜ್ಯ ಏನಿದೆಯಲ್ಲ 36ನೇ ತಿದ್ದುಪಡಿ ಮಾಡಿ 1975ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಸಿಕ್ಕಿಂ ರಾಜ್ಯ ಅಧಿಕೃತವಾಗಿ ಸ್ಥಾಪನೆ ಆಗುತ್ತೆ, ಸರಿನಾ. ಆ ಸಿಕ್ಕಿಂ ರಾಜ್ಯದಲ್ಲಿ ಪ್ರಸ್ತುತ ಮೀನುಗಾರಿಕೆ ಕ್ಲಸ್ಟರ್ ಆರಂಭ ಮಾಡಲಾಗಿದೆ. ಯಾವ ಮೀನುಗಾರಿಕೆ? ಸಾವಯವ ಮೀನುಗಾರಿಕೆ ಕ್ಲಸ್ಟರನ್ನು ಆರಂಭ ಮಾಡಲಾಗಿದೆ. ಇದು ಏನಾಗಿದೆ? ಭಾರತದ ಮೊದಲ ಸಾವಯವ ಮೀನುಗಾರಿಕೆ ಕ್ಲಸ್ಟರ್ ಆಗಿದೆ, ಸರಿನಾ. ಸೊ ಜಸ್ಟ್ ಹೀಗೆ ಓದೋದಲ್ಲ, ಹೀಗೆ ರಿಟರ್ನ್ ಹಿಂಗೆ ಉಲ್ಟಾ ಕೂಡ ಓದ್ಕೊತ ಬರಬೇಕು, ಜಾಸ್ತಿ ಮೈಂಡಲ್ಲಿ ಉಳಿತದೆ, ಸರಿನಾ. ಸರ್ ನಮಗೆಲ್ಲ ಉಳಿತದೆ ರೀ, ಜಸ್ಟ್ ಹೇಳ್ಕೊತ ಹೋಗ್ರಿ. ಓಕೆ ಸಾರಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಇದಕ್ಕೆ ಸಂಬಂಧಿಸಿದ ಸ್ವಲ್ಪ ಮಾಹಿತಿ ಇನ್ನೊಂದು ನಿಮಗೆ ಹೇಳಬಹುದು. ಏನು ಹೇಳಬೇಕು ಅಂದರೆ ಯಾವ ಒಂದು ರಾಜ್ಯ ಪ್ರಸ್ತುತ ಸಾವಯವ ರಾಜ್ಯವಾಗಿದೆ ಅಂತ ನಿಮಗೆ ಕೇಳಬಹುದು, ಸರಿನಾ. ಭಾರತದ ಮೊದಲ ಮತ್ತು ಏಕೈಕ ಸಾವಯವ ರಾಜ್ಯ ಅಂತ ನಿಮಗೆ ಕೇಳಬಹುದು. ಸಾವಯವ ರಾಜ್ಯ ಅಂದರೆ ಅಗೇನ್ ನಿಮಗೆ ಸಿಕ್ಕಿಮೇ ಕಂಡುಬರುತ್ತೆ, ಸರಿನಾ. ಅಲ್ಲಿ ಯಾವುದು ನಿಮಗೆ ಇಲ್ಲಿ ನಾವು ಯೂಸ್ ಮಾಡ್ತೀವಲ್ವಾ, ಏನು ಯೂರಿಯಾ, DAP, ಅದು ಇದು ಹಾಳು ಮೂಳು ಅಂತ ನಾವೆಲ್ಲ ಇದ್ರೂ ತೋಟಕ್ಕೆ ಗದ್ದೆಗೆ ಎಲ್ಲ ಹಾಕಿದ್ರೂ ಹಾಳು ಮಾಡ್ತಾ ಇಲ್ವಾ ನಮ್ಮ ತೋಟಗಳನ್ನು, ಹೊಲಗಳನ್ನು, ಗದ್ದೆಗಳನ್ನು. ಬಟ್ ಅವರಲ್ಲಿ ಹಾಳು ಮಾಡ್ತಾ ಇಲ್ಲ. ನಾವು ಇನ್ನೂ ನಾವು ನಮ್ಮ ಮಕ್ಕಳೆಲ್ಲ ಚಂದ ಇರಬೇಕಪ್ಪ, ನಾವು ಇನ್ನೂ ಸ್ವಲ್ಪ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಅಂತ ಇವರೇನು ಮಾಡ್ತಿದ್ದಾರೆ, ಸಾವಯವ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಓಕೆ, ಸೊ ಏನು ತಿಪ್ಪಿ ಗೊಬ್ಬರ ಇರ್ತಲ್ಲ, ತಿಪ್ಪಿ ಗೊಬ್ಬರನೇ ಹಾಕಿ ಚೆನ್ನಾಗಿ ಬೆಳೀತಾ ಇದ್ದಾರೆ, ಸರಿನಾ. ಸೊ ತಿಪ್ಪಿ ಗೊಬ್ಬರ ಬೆಸ್ಟ್ ಗೊಬ್ಬರ, ಸೊ ಅದನ್ನು ಹಾಕಿ ಬೆಳೀತಾ ಇದ್ದಾರೆ. ನಮ್ಮ ಥರ ಎಲ್ಲ ಕೂಡ DAP, ಯೂರಿಯಾ ಎಲ್ಲ ಇದ್ರೆ ಹಾಕ್ತಿಲ್ಲ ಅವರು. ಒಂದೇ ದಿನದಲ್ಲಿ ಬೆಳೆ ಬಂದಿದ್ರೆ ನಾನು ಎದಿ ಮಠ ಬಂದು ನಿಂದಿರಲಿ ಅಂತೇಳಿ, ಸರಿನಾ. ಸೊ ನೆನ್ಪಿಟ್ಕೊಳ್ಳಿ ಕೇಳಬಹುದು ನಿಮಗೆ. ಯಾವುದು? ಈ ಸಿಕ್ಕಿಂ ರಾಜ್ಯ. ಈ ಸಿಕ್ಕಿಂ ರಾಜ್ಯ ಅನ್ನೋದು ಈ ಕೆಮಿಕಲ್ ಫರ್ಟಿಲೈಸರ್ಗಳನ್ನು, ಈ ಏನು ರಾಸಾಯನಿಕ ಫರ್ಟಿಲೈಸರ್ಗಳಿದಾವಲ್ವಾ, ಈ ರಾಸಾಯನಿಕ ರಸಗೊಬ್ಬರಗಳನ್ನು ಬ್ಯಾನ್ ಮಾಡಿದೆ. ಇದು ಕೂಡ ನಿಮಗೆ ನೆನ್ಪಿಟ್ಕೊಳ್ಳಿ ಕೇಳಬಹುದು, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಇದಕ್ಕೆ ಸಂಬಂಧಿಸಿದಂತಹ ಒಂದು ಮಾಹಿತಿ ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬಂದ ಗೋಲ್ಡನ್ ಜಕಲ್ನ ಸ್ಥಾನಮಾನ ಏನು ಅಂತ ಕೇಳಿದ್ದಾನೆ. ಯಾವುದು? ಗೋಲ್ಡನ್ ಜಕಲ್ನ IUCN ಸ್ಥಾನಮಾನ ಏನು? ಅಳಿವಿನಂಚಿನಲ್ಲಿರುವ ದುರ್ಬಲ, ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಕನಿಷ್ಠ ಕಾಳಜಿ ಅಂತ ಕೊಟ್ಟಿದ್ದಾನೆ. ಯಾವುದು? ಗೋಲ್ಡನ್ ಜಕಲ್. ಗೋಲ್ಡ್ ಮೇಲೆ ಯಾರಿಗಾರಾದರೂ ಕಾಳಜಿ ಕಡಿಮೆ ಇರ್ತದ? ಎಲ್ಲ ಜಾಸ್ತಿನೇ ಇರ್ತದೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಕನಿಷ್ಠ ಕಾಳಜಿ ಹೊಂದಿದೆ. ಯಾವುದು? ಈ ಗೋಲ್ಡನ್ ಜಕಲ್ ಅನ್ನೋದು, ಸರಿನಾ. ಸೊ ಈ ಗೋಲ್ಡನ್ ಜಕಲ್ ಅನ್ನೋದು ಏನಿದೆ ಅಂದರೆ ಒಂದು ಪ್ರಾಣಿ ಪ್ರಭೇದವಾಗಿದೆ. ಇದು ಏನಾಗಿದೆ ಅಂದರೆ ಪ್ರಸ್ತುತ ಕನಿಷ್ಠ ಕಾಳಜಿ ಹೊಂದಿದೆ, IUCN ಸ್ಥಾನಮಾನವನ್ನು ಹೊಂದಿದೆ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ ಇದಕ್ಕೆ ಸ್ವಲ್ಪ ಪೂರಕ ಮಾಹಿತಿ ಏನು ಅಂದರೆ ಸಾಮಾನ್ಯ ನರಿಗಳು ಎಂದು ಕರೆಯಲ್ಪಡುವ ಗೋಲ್ಡನ್ ನರಿಗಳು ಮಧ್ಯಮ ಗಾತ್ರದ ತೋಳದಂತಹ ಕ್ಯಾನಿಡ್ಗಳಾಗಿದ್ದಾವೆ. ಅವು ಪರಿಸರ ಬದಲಾವಣೆಗೆ ಹೊಂದಿಕೊಳ್ಳುತ್ತವೆ ಮತ್ತು ಮನುಷ್ಯರನ್ನು ತಪ್ಪಿಸಲು ಕಡಿಮೆ ಒಲವು ತೋರುತ್ತವೆ. ಮಾನವ ವಾಸಿಸುವ ಪ್ರದೇಶಗಳಲ್ಲಿ ಅವು ಕಟ್ಟುನಿಟ್ಟಾಗಿ ರಾತ್ರಿಯ ಜೀವನ ಶೈಲಿಯನ್ನು ನಡೆಸುತ್ತವೆ, ಆದರೆ ಇತರ ಪ್ರದೇಶಗಳಲ್ಲಿ ಭಾಗಶಃ ಹಗಲಿನ ಜೀವನ ಶೈಲಿಯನ್ನು ನಡೆಸಬಹುದು. ಅವು ಕಣಿವೆಗಳಲ್ಲಿ, ನದಿಗಳು, ಸರೋವರಗಳು, ಕಾಲುವೆಗಳು ಮತ್ತು ಸಮುದ್ರ ತೀರಗಳಲ್ಲಿ ವಾಸಿಸುತ್ತವೆ, ಆದರೆ ಕಡಿಮೆ ಪರ್ವತಗಳಲ್ಲಿ ಅಪರೂಪ ಮತ್ತು ಆಫ್ರಿಕಾ, ಯುರೋಪ್, ದಕ್ಷಿಣ ಏಷ್ಯಾ ಮತ್ತು ಭಾರತದ ಕೆಲವು ಭಾಗಗಳಲ್ಲಿ ಕಂಡುಬರುತ್ತವೆ. IUCN ಅಡಿಯಲ್ಲಿ ಅವುಗಳ ಸಂರಕ್ಷಣಾ ಸ್ಥಿತಿ ಕಡಿಮೆ ಕಾಳಜಿಯಾಗಿದೆ. ಯಾವುದ್ರದ್ದು? ಈ ಗೋಲ್ಡನ್ ಜಕಲ್ದು, ಸರಿನಾ. ಒನ್ ಲೈಕ್ ಪ್ರಾಣಿ ಹೇಗೆ ಅಂದರೆ ಇದು ನರಿಗಳ ರೀತಿ ಕಂಡುಬರುತ್ತೆ ಅಂತ, ಸರಿನಾ. ಇದು ನೆನ್ಪಿಟ್ಕೊಳ್ಳಿ ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸುದ್ದಿಗಳಲ್ಲಿ ಕಂಡುಬರುತ್ತಿದ್ದ ಕಲ್ಪೇನಿ ದ್ವೀಪವು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಕಲ್ಪೇನಿ ದ್ವೀಪ. ಆಪ್ಷನ್ ಎ ಲಕ್ಷದ್ವೀಪ, ಆಪ್ಷನ್ ಬಿ ಅಂಡಮಾನ್ ಮತ್ತು ನಿಕೋಬಾರ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಪುದುಚೇರಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಎ ಲಕ್ಷದ್ವೀಪ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ಈ ಕಲ್ಪೇನಿ ದ್ವೀಪ ಏನಿದೆ ಅಲ್ವಾ, ಕಲ್ಪೇನಿ ದ್ವೀಪ ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಲಕ್ಷದ್ವೀಪಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ದ್ವೀಪವಾಗಿದೆ, ಸರಿನಾ. ಸೊ ಯಾಕೆ ನ್ಯೂಸಲ್ಲಿತ್ತು? ಲಕ್ಷದ್ವೀಪದ ಕಲ್ಪೇನಿ ದ್ವೀಪದ ಬಳಿ ಡೈವರ್ಗಳು 17 ಅಥವಾ 18ನೇ ಶತಮಾನದ ಯುರೋಪಿಯನ್ ಯುದ್ಧ ನೌಕೆಯ ಸಂಭಾವ್ಯ ಅವಶೇಷಗಳನ್ನು ಕಂಡುಹಿಡಿದರು. ಕಲ್ಪೇನಿ ದ್ವೀಪವು ಅರೇಬಿಯನ್ ಸಮುದ್ರದಲ್ಲಿರುವ ಲಕ್ಷದ್ವೀಪ ಸಮೂಹದ ಭಾಗವಾಗಿದ್ದು 2.79 ಚದರ ಕಿಲೋಮೀಟರ್ಗಳಷ್ಟು ಒಳಗೊಂಡಿದ್ದಾವೆ. ಇದು ಕೇರಳದ ಕೊಚ್ಚಿಯಿಂದ 287 ಕಿಲೋಮೀಟರ್ ಅಷ್ಟೇ ದೂರದಲ್ಲಿದ್ದಾವೆ ಮತ್ತು ಕವರಟ್ಟಿ ದ್ವೀಪಗಳ ಆಗ್ನೇಯಲ್ಲಿ ಕಂಡುಬರುತ್ತವೆ, ಸರಿನಾ. ಈ ಕವರಟ್ಟಿ ಅನ್ನೋದೇನು? ಲಕ್ಷದ್ವೀಪದ ರಾಜಧಾನಿಯಾಗಿದೆ, ಸರಿನಾ. ಹಾಗೆ ಕಲ್ಪೇನಿ, ತಿಲಕ್ಕಂ, ಪಿಟ್ಟಿ, ಚರಿಯಂ ದ್ವೀಪಗಳೊಂದಿಗೆ ಒಂದೇ ಹವಳದ ದ್ವೀಪವನ್ನು ರೂಪಿಸುತ್ತದೆ. ಯಾವುದು? ಕಲ್ಪೇನಿ, ತಿಲಕ್ಕಂ, ಪಿಟ್ಟಿ ಮತ್ತು ಚರಿಯಂ ದ್ವೀಪಗಳು ಕೂಡ ನಿಮಗೆ ಈ ಲಕ್ಷದ್ವೀಪಗಳಲ್ಲೇ ಕಂಡುಬರ್ತವೆ. ಹಾಗೆ ಈ ದ್ವೀಪವು ಹವಳದ ಬಂಡೆಗಳು, ಸ್ಪಷ್ಟ ನೀರು, ಬಿಳಿ ಕಡಲ ತೀರಗಳು ಮತ್ತು 2.8 ಕಿಲೋಮೀಟರ್ ಅಗಲದ ಲಗೂನ್ಗಳಿಗೆ ಹೆಸರುವಾಸಿಯಾಗಿದೆ. ಇದು ಸ್ನಾರ್ಕ್ಲಿಂಗ್ ಮತ್ತು ಸ್ಕೂಬಾ ಡೈವಿಂಗ್ಗೆ ಸೂಕ್ತವಾಗಿದೆ. ದ್ವೀಪದ ಸಂಸ್ಕೃತಿಯೇ ಕೇರಳದಂತೆಯೇ ಹವಾಮಾನದೊಂದಿಗೆ ಅದರ ಮಲಕು ಸಮುದಾಯದ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ, ಸರಿನಾ. ಇದೇನ್ಬಿಟ್ಕೊಳ್ಳಿ ಕೇಳಬಹುದು ನಿಮಗೆ. ಯಾವುದು? ಈ ಕಲ್ಪೇನಿ ದ್ವೀಪ ಎಲ್ಲಿ ಕಂಡುಬರ್ತದೆ ನಿಮಗೆ? ಕಲ್ಪು ಹುಡುಗಿ ಹೆಸರಲ್ಲ ಇದು. ಓಕೆ, ಇದು ಕಲ್ಪೇನಿ ಅನ್ನುವ ಒಂದು ದ್ವೀಪ ಕಂಡುಬರುತ್ತೆ. ಎಲ್ಲಿ ಅಂದರೆ ಈ ಲಕ್ಷದ್ವೀಪದ ಸಮೀಪದಲ್ಲಿ ಕಂಡುಬರುತ್ತೆ. ಹಾಗೆ ಕೇರಳದಿಂದ 287 ಕಿಲೋಮೀಟರ್ ದೂರದಲ್ಲಿ ಇದು ಕಂಡುಬರುತ್ತೆ, ಸರಿ, ನೆನ್ಪಿಟ್ಕೊಳ್ಳಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪ್ರವಾಸಿ ಭಾರತೀಯ ದಿವಸ ಅನ್ನು ಯಾವ
ದಿನದಂದು ಆಚರಿಸಲಾಗ್ತದೆ ಪ್ರತಿ ವರ್ಷ. ಪ್ರವಾಸಿ ಭಾರತೀಯ ದಿವಸ ವಾರ್ಷಿಕವಾಗಿ ಆಚರಿಸಲ್ಲ. ಇದು ಫಸ್ಟ್ ನೆನಪಿಟ್ಕೊಳ್ಳಿ, ಇಲ್ಲಿ ವಾರ್ಷಿಕವಾಗಿ ಅಲ್ಲ, ಇದು ದ್ವಿವಾರ್ಷಿಕವಾಗಿ 2 ವರ್ಷಗಳಿಗೊಮ್ಮೆ. ಓಕೆ, ಬೈ ಅನ್ಯುವಲಿ ಅಂತ ನೀವು ಹೇಳ್ಬೋದು. ಬೈ ಅನ್ಯುವಲಿ ಮೀನ್ಸ್ 2 ವರ್ಷಕ್ಕೊಮ್ಮೆ ಆಚರಣೆ ಮಾಡ್ತಾರೆ ಇದನ್ನು. ಯಾವುದನ್ನು? ಪ್ರವಾಸಿ ಭಾರತೀಯ ದಿವಸವನ್ನು. ಯಾವ ದಿನವನ್ನು ಆಚರಣೆ ಮಾಡ್ತೀವಿ ನಾವು? ಆಪ್ಷನ್ ಡೈರೆಕ್ಟಾಗಿ ಆನ್ಸರ್ ಹೇಳೋದಾದರೆ ಜನವರಿ 9 ನಾವು ಪ್ರವಾಸಿ ಭಾರತೀಯ ದಿವಸವನ್ನು ನಾವು ಆಚರಣೆ ಮಾಡ್ತೀವಿ. ಇದರ ಹಿನ್ನೆಲೆ ಏನು ಅಂದರೆ 1915ರಲ್ಲಿ ಮಹಾತ್ಮ ಗಾಂಧೀಜಿ ಸೌತ್ ಆಫ್ರಿಕಾದಿಂದ ನಮ್ಮ ಇಂಡಿಯಾಕ್ಕೆ ಬಂದಿಳಿದಿರ್ತಕ್ಕಂತಹ ದಿನ ಇದು. ಯಾವುದು? ಜನವರಿ 9. ಸೊ ಅದನ್ನು ನಾವು ಏನಂತ ಆಚರಣೆ ಮಾಡ್ತಿದ್ದೀವಿ ಅಂದರೆ ಪ್ರವಾಸಿ ಭಾರತೀಯ ದಿವಸವೆಂದು ಆಚರಣೆ ಮಾಡ್ತಾ ಇದ್ದೀವಿ. ಸರಿ, ಇದು ಗೊತ್ತಿರಲಿ ನಿಮಗೆ. ರೀಸೆಂಟಾಗಿ ಈ ಪ್ರವಾಸಿ ಭಾರತ ದಿವಸ ಎಲ್ಲಿ ಆಚರಣೆ ಮಾಡಲಾಯಿತು? ನಮ್ಮ ಭಾರತದ ಯಾವ ಒಂದು ರಾಜ್ಯದಲ್ಲಿ ಇದನ್ನು ನಡೆಸಲಾಯಿತು ಅಂತ ಕೇಳಿದ್ರೆ ಒಡಿಸ್ಸಾ ರಾಜ್ಯದ ಭುವನೇಶ್ವರದಲ್ಲಿ ಇದನ್ನು ನಡೆಸಲಾಗಿದೆ. ಓಕೆ, ಯಾವುದು? ಒಡಿಸ್ಸಾ ರಾಜ್ಯದ ಭುವನೇಶ್ವರದಲ್ಲಿ ಇದನ್ನು ನಡೆಸಲಾಗಿದೆ. ಸೊ ನಿಮ್ಗೆ ಕೇಳ್ಬೋದು ಪ್ರವಾಸಿ ಭಾರತ ದಿವಸ ರೀಸೆಂಟಾಗಿ ಎಲ್ಲಿ ಆಚರಣೆ ಮಾಡಲಾಗಿತ್ತು ಅಂತ ಕೇಳಿದ್ರೆ ನಿಮಗೆ ಈ ಭುವನೇಶ್ವರದಲ್ಲಿ ಆಚರಣೆಯನ್ನು ಮಾಡಲಾಗಿದೆ. ಸರಿನಾ? ಸೊ ಆ್ಯಂಡ್ ದೆನ್ ಸಾಗರೋತ್ತರ ಭಾರತೀಯ ಸಮುದಾಯಗಳ ಕೊಡುಗೆಗಳನ್ನು ಗೌರವಿಸಲು ವಾರ್ಷಿಕವಾಗಿ ಜನವರಿ 9ರಂದು ಪ್ರವಾಸಿ ಭಾರತ್ ದಿವಸ್ ಅನ್ನು ಆಚರಿಸಲಾಗುತ್ತದೆ. ಇದು ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಚಳವಳಿಯ ಪ್ರಾರಂಭಿಸಿದ ಮಹಾತ್ಮ ಗಾಂಧೀಜಿಯವರು ಜನವರಿ 9, 1915ರಂದು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಹಿಂದಿರುಗಿದ್ದನ್ನು ಗುರುತಿಸುತ್ತದೆ. ವ್ಯಾಪಾರ, ತಂತ್ರಜ್ಞಾನ ಮತ್ತು ನೀತಿ ನಿರೂಪಣೆಯಂತಹ ಕ್ಷೇತ್ರಗಳಲ್ಲಿ ಭಾರತದ ಅಭಿವೃದ್ಧಿಯಲ್ಲಿ ವಲಸಿಗರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸರಿನಾ? ಸೊ ಇದು 2003ರಲ್ಲಿ ಪ್ರಾರಂಭವಾಯಿತು ಮತ್ತು ಈಗ 2015ರಿಂದ ಪ್ರತಿ 2 ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ. ಜನವರಿ 8ರಿಂದ 10, 2025ರಂದು ಒಡಿಶಾದ ಭುವನೇಶ್ವರದಲ್ಲಿ ವಿಕಸಿತ್ ಭಾರತಕ್ಕೆ ವಲಸಿಗರ ಕೊಡುಗೆ ಎಂಬ ವಿಷಯದೊಂದಿಗೆ 18ನೇ ಪ್ರವಾಸಿ ಭಾರತ ದಿವಸ ಸಮಾವೇಶ ನಡೆಯಲಾಯಿತು. ಪ್ರವಾಸಿ ಭಾರತ ದಿವಸ ಅಂದರೆ ಇದು 18ನೇ ಪ್ರವಾಸಿ ಭಾರತ ದಿವಸ. ಎಷ್ಟರಲ್ಲಿ ಸ್ಟಾರ್ಟ್ ಮಾಡಲಾಗಿತ್ತು? 2003ರಲ್ಲಿ. 2003ರಲ್ಲಿ ಪ್ರತಿ ವರ್ಷ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ರೆ ಮುಂದೆ 2015ರಲ್ಲಿ ಏನು ಮಾಡ್ತಾರೆ? ಇದಕ್ಕೆ 2 ವರ್ಷಕ್ಕೊಮ್ಮೆ ಮಾಡಮಿ ಅಂಥೇಳಿ ಈ NDA ಸರ್ಕಾರ ತೀರ್ಮಾನಕ್ಕೆ ಬರುತ್ತೆ. ಸರಿನಾ? ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಉಜಾಲ ಯೋಜನೆಯನ್ನು ಯಾವ ಸಂಸ್ಥೆ ಜಾರಿಗೆಗೊಳಿಸುತ್ತದೆ? ಉಜಾಲ ಯಾವ ಯೋಜನೆ? ಈ ಯೋಜನೆಯನ್ನು ಯಾವ ಸಂಸ್ಥೆ ಜಾರಿಗೊಳಿಸುತ್ತದೆ ಅಂತ ಕೇಳಿದ್ದಾನೆ. ಆಪ್ಷನ್ ಎ ಕೊಟ್ಟಿದ್ದಾನೆ ಏನು? ಇಂಧನ ದಕ್ಷತೆ ಬ್ಯೂರೋ. ಆಪ್ಷನ್ ಬಿ ಇಂಧನ ದಕ್ಷತೆಗಳ ಸೇವೆಗಳ ಲಿಮಿಟೆಡ್. ಆಪ್ಷನ್ ಸಿ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ, ಕೇಂದ್ರ ವಿದ್ಯುತ್ ಪ್ರಾಧಿಕಾರ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಇದಕ್ಕೆ ಆಪ್ಷನ್ ಬಿ ಇಂಧನ ದಕ್ಷತೆಗಳ ಸೇವೆಗಳ ಲಿಮಿಟೆಡ್ ಅಂತ ಹೇಳ್ತೀವಿ. ಯಾವುದು? ಇಂಧನ ದಕ್ಷತೆಗಳ ಸೇವೆಗಳ ಲಿಮಿಟೆಡ್. ಉಜಾಲ ಯೋಜನೆಯನ್ನು ಯಾವ ಸಂಸ್ಥೆ ಜಾರಿಗೊಳಿಸಲಾಗ್ತದೆ ಅಂದರೆ ಈ ಎನರ್ಜಿ ಎಫಿಷಿಯನ್ಸಿ ಸರ್ವಿಸ್ ಲಿಮಿಟೆಡ್ ಎಂಬ ಒಂದು ಸಂಸ್ಥೆ ಜಾರಿಗೆಗೊಳಿಸ್ತಾ ಇದೆ. ಯಾವುದು? ಎನರ್ಜಿ ಎಫಿಷಿಯನ್ಸಿ ಸರ್ವಿಸ್ ಲಿಮಿಟೆಡ್. EESL ಅಂತ ಬರುತ್ತೆ. ಓಕೆ, EESL ಅನ್ನೋದು ಜಾರಿಗೊಳಿಸ್ತಾ ಇದೆ. ಇದ್ರ ಏನೋ ಶಾರ್ಟ್ನಲ್ಲಿ ನಾವು ಹೇಳೋದಾದರೆ. ಓಕೆ, ಸೊ ಯಾವುದಂದ್ರೆ ಎನರ್ಜಿ ಎಫಿಷಿಯನ್ಸಿ ಸರ್ವಿಸ್ ಲಿಮಿಟೆಡ್ ಅನ್ನೋದು ಉಜಾಲವನ್ನು ಸ್ಥಾಪನೆ ಮಾಡ್ತಾ ಇದೆ, ಮೀನ್ಸ್ ಏನೋ ಅದನ್ನು ಜಾರಿಗೆಗೊಳಿಸ್ತಾ ಇದೆ. ಸರಿನಾ? ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2025ರ ಮಹಾಕುಂಭ ಮೇಳಕ್ಕೆ ದಟ್ಟವಾದ ಕಾಡುಗಳನ್ನು ರಚಿಸಲು ಪ್ರಯಾಗ್ರಾಜ್ನಲ್ಲಿ ಯಾವ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಹೇಳ್ಬಿಡ್ತೀನಿ ಡೈರೆಕ್ಟಾಗಿ, ಯಾಕಂದರೆ 1 ಅವರ್ಗೆ ಇನ್ನೂ 4 ನಿಮಿಷ ಕಡಿಮೆ ಇದೆ. ಸೊ ಅದಕ್ಕೆ ಯಾವುದಂದರೆ ಮಿಯಾವಾಕಿ ತಂತ್ರ ಅಂತ. ಸೊ ಈ ಮಿಯಾವಾಕಿ ಟೆಕ್ನಾಲಜಿ ಏನಿದೆ ಅಲ್ವಾ, ಇದನ್ನು ಗಿಡಗಳನ್ನು ಬೆಳೆಸೋಕ್ಕೆ ಯೂಸ್ ಮಾಡ್ತಾರೆ. ಮೀನ್ಸ್ ಇದೊಂದು ದಟ್ಟವಾಗಿ ಬೆಳೆಯತಕ್ಕಂಥ ಒಂದು ಕಾಡಾಗಿದೆ. ಯಾವ ದೇಶದಲ್ಲಿ ಇದು ಭಾಳ ಫೇಮಸ್ ಆಗಿದೆ? ಮೀನ್ಸ್ ಯಾವ ದೇಶದ ಬುದ್ಧಿವಂತರು ಇದನ್ನು ಕಂಡುಹಿಡಿದ್ರು ಮಿಯಾವಾಕಿ ತಂತ್ರಜ್ಞಾನವನ್ನು ಅಂತ ಕೇಳಿದ್ರೆ ಈ ಜಪಾನ್ ದೇಶದವರು ಮಿಯಾವಾಕಿ ತಂತ್ರಜ್ಞಾನವನ್ನು ಕಂಡುಹಿಡಿದಿದ್ದಾರೆ. ಇದೊಂದು ಏನಾಗಿದೆ ಅಂದರೆ ಕಾಡನ್ನು ಬೆಳೆಸುವ ಒಂದು ರೀತಿಯಾಗಿದೆ. ಸರಿನಾ? ಸೊ ಏನಾಗುತ್ತೆ, ಇದು ಜಾಸ್ತಿ ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಂಡ್ಬಿಡ್ತದೆ ಇದು. ಯಾವುದು? ಈ ಮಿಯಾವಾಕಿ ಕಾಡುಗಳು. ಸರಿ, ಅದು ನೆನ್ಪಿಟ್ಕೊಳ್ಬೋದು, ನೀವು ಕೇಳ್ಬೋದು. ಆ್ಯಂಡ್ ದೆನ್ ನಿಮಗೆ ಬೆಂಗಳೂರಲ್ಲಿ ಕೂಡ ಈ ಟೊಯೋಟಾ ಕಂಪ್ನಿ ಏನಿದೆ ಅಲ್ವಾ, ಆ ಟೊಯೋಟಾ ಕಂಪ್ನಿಯಲ್ಲಿ ಮತ್ತು ಈ ಜಪಾನ್ನ ಕೆಲವೊಂದು ಕಂಪ್ನಿಗಳ ಒಂದು ಕ್ಯಾಂಪಸ್ಸಲ್ಲಿ ನಿಮಗೆ ಈ ಮಿಯಾವಾಕಿ ಫಾರೆಸ್ಟ್ನ ನೀವು ನೋಡೋಕ್ಕೆ ನಿಮಗೆ ಸಿಗ್ತದೆ. ಸರಿನಾ? ಇದು ಕೂಡ ನೀವು ನೆನ್ಪಿಟ್ಕೋಬೇಕು, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಯಾವ ರಾಜ್ಯ ಸರ್ಕಾರವು ಹರ್ ಘರ್ ಕನೆಕ್ಟಿವಿಟಿ ಫೈಬರ್ ಟು ಹೋಮ್ ಉಪಕ್ರಮವನ್ನು ಪ್ರಾರಂಭಿಸಿದೆ ಅಂತ ಕೊಟ್ಟಿದ್ದಾನೆ. ಓಕೆ, ಫೈಬರ್ ಟು ಹೋಮ್ ಉಪಕ್ರಮವನ್ನು ಯಾರು ಪ್ರಾರಂಭ ಮಾಡಿದ್ದಾರೆ? ರಾಜಸ್ಥಾನ ಪ್ರಾರಂಭ ಮಾಡಿದೆ. ಸರಿನಾ? ಇದು ಕೂಡ ಈಸಿಯಾಗಿರೋ ಪ್ರಶ್ನೆ, ಇದು ಕೂಡ ನೆನ್ಪಿಟ್ಕೊಳ್ಳಿ. ಹರ್ ಘರ್ ತಿರಂಗ, ಹರ್ ಘರ್ ಕನೆಕ್ಟಿವಿಟಿ ಯಾವುದು? ಗುಜರಾತ್ ರಾಜ್ಯ ಪ್ರಾರಂಭ ಮಾಡಲಾಗಿದೆ. ಯಾವುದು? ಫೈಬರ್ ಟು ಹೋಮ್ ಅನ್ನುವ ಉಪಕ್ರಮವನ್ನು ಪ್ರಾರಂಭ ಮಾಡಿದ ಒಂದು ರಾಜ್ಯ ಯಾವುದು ಅಂದರೆ ಗುಜರಾತ್ ರಾಜ್ಯ. ಸರಿನಾ? ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸೋನಾಬಾಯಿಗಳನ್ನು ಪ್ರಾಥಮಿಕವಾಗಿ ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ ಅಂತ ಕೇಳಿದ್ದಾನೆ. ಸರಿನಾ? ಯಾವುದು? ಸೋನಾಬಾಯಿಗಳನ್ನು ಪ್ರಾಥಮಿಕವಾಗಿ ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ? ಡೈರೆಕ್ಟಾಗಿ ಇದಕ್ಕೂ ಕೂಡ ಆನ್ಸರ್ ಹೇಳೋದಾದರೆ ಸೋನಾಬಾಯಿಗಳನ್ನು ಜಲಾಂತರ್ಗಾಮಿ ನೌಕೆಗಳು ಮತ್ತು ಹಡಗುಗಳನ್ನು ಟ್ರ್ಯಾಕ್ ಮಾಡಲು ಬಳಸಲಾಗುತ್ತದೆ. ಯಾವುದು? ಈ ಸೋನಾಬಾಯಿಗಳನ್ನು ಈ ಜಲಾಂತರ್ಗಾಮಿ ಹಡಗುಗಳು ನೌಕೆಗಳನ್ನು ಟ್ರ್ಯಾಕ್ ಮಾಡಲೋದಕ್ಕೆ ಬಳಸಲಾಗ್ತದೆ. ಸರಿನಾ? ಸೊ ಇದಾಗಿತ್ತು ಇಲ್ಲಿಯವರೆಗೆ
ಜನವರಿ 2025 ಕರೆಂಟ್ ಅಫೇರ್ಸ್ನ ಪಾರ್ಟ್ 1 ಕ್ಲಾಸ್. ಸೊ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮಿಂದ ಒಂದು ಫೀಡ್ಬ್ಯಾಕ್ ಬೇಕಾಗಿತ್ತು. ಏನು ಅಂದರೆ ಇಲ್ಲಿ ಕಮೆಂಟ್ ಮಾಡಬೇಡಿ, ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪ್ ಡಿಸ್ಕ್ರಿಪ್ಷನಲ್ಲಿ ನಂದು ಟೆಲಿಗ್ರಾಮ್ದು ಚಾಟ್ ಲಿಂಕ್ ಇದೆ. ಓಕೆ, ಚಾಟ್ ಲಿಂಕ್ ಇದೆ. ಅಲ್ಲಿ ನಿಮಗೆ ಕ್ಲಾಸ್ ಬಗ್ಗೆ ಹೇಗೆ ಅನ್ನಿಸ್ತು ಅನ್ನೋದು ನೀವು ಒಂದೆರಡು ಲೈನಲ್ಲಿ ನೀವು ಏನಾದರೂ ಹೇಳಿದ್ರೆ, ಹಾಗೆ ಏನು ಸ್ವಲ್ಪ ಬೆಟ್ರ್ ಮಾಡ್ಕೋಬಹುದು ಕ್ಲಾಸಿಂದ ಅಂತ ನೀವು ಏನಾದರೂ ಹೇಳಿದ್ರೆ, ಆ ಒಂದು ಅಪ್ಡೇಟ್ನ ನಾನು ಫ್ಯೂಚರ್ ಕ್ಲಾಸಲ್ಲಿ ತರ್ತೀನಿ ಅಂತ ಹೇಳ್ತಾ, ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್. ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.